ಯಾರಿಗೆ ತಲುಪ್ತವೋ ಇಲ್ಲೋ ಎಷ್ಟರ ಮಟ್ಟಿಗೆ ಅದು ಸದ್ಬಳಕೆ ಆಗಿದೆ ಅನ್ನುವ ಒಂದು ಚರ್ಚಾಂಶವನ್ನು ಇಲ್ಲಿ ಮುಖ್ಯವಾಗಿ ಪರಿಗಣಿಸಬೇಕು. ಸೊ ಇಂತಹ ಸಂದರ್ಭದಲ್ಲಿ ನಮ್ಮ ಶಾಲೆಗೆ ಈ ಪರಿಶೋಧನಾ ಗ್ರಾಮ ಸಭೆಗೆ ಸತತವಾಗಿ 3ನೇ ದಿನದಲ್ಲಿ ಮಾನ್ಯ ದೇವೇಂದ್ರ ಅವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನಮ್ಮ ಶಾಲಾ ಪರವಾಗಿ ಸಮಿತಿಯ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು. ಈ ಸಭೆಗೆ ನಮ್ಮ ಶಾಲೆಯ ST ಅಧ್ಯಕ್ಷರಾದಂಥ ಶ್ರೀಯುತ ಸೀತಾರಾಮ್ ಅವರು ಸಹ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ಆತ್ಮೀಯವಾದ ಈ ಗ್ರಾಮ ಸಭೆಗೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಯುತ ಗಂಗಾನಾಯಕ್ ಅವರು ಸಹ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ಆತ್ಮೀಯವಾದ ಸ್ವಾಗತವನ್ನು. ಹಾಗೂ ಈ ಕಾರ್ಯಕ್ರಮಕ್ಕೆ ನಮ್ಮ ವೃತ್ತಿ ಬಾಂಧವರು, ನಮ್ಮ ಊರಿನ ಗ್ರಾಮಸ್ಥರು, STMC ಸದಸ್ಯರು, ಮಕ್ಕಳು ಸಹ ಉಪಸ್ಥಿತರಿದ್ದಾರೆ. ಎಲ್ಲರಿಗೂ ಏಕಕಾಲಕ್ಕೆ ಸ್ವಾಗತವನ್ನು. ನಾವೀಗಾಗಲೇ ಶಾಲೆಯ ಪ್ರಾರಂಭವನ್ನು ಪ್ರಾರ್ಥನೆಯೊಂದಿಗೆ ನಾಳೆ ಹೇಳುವುದರ ಮೂಲಕ ಮಾಡಿರ್ತೇವೆ. ಈಗ ಪ್ರಾಸ್ತಾವಿಕವಾಗಿ ಈಗ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯ ಮುಖ್ಯ ಉದ್ದೇಶ ಸರ್ಕಾರದ ಸವಲತ್ತು ಎಷ್ಟರ ಮಟ್ಟಿಗೆ ಶಾಲೆಗಳಲ್ಲಿ ಬಳಕೆ ಆಗ್ತಾರೆ, ಕುಂದುಕೊರತೆಗಳು ಏನು ಅನ್ನೋದ್ರ ಬಗ್ಗೆ ಮುಖ್ಯವಾದ ವಿಚಾರ. ಆ ಕಾರಣ ನಾವು ಪೋಷಕರಿಗೆ ನಿನ್ನೆ ಗ್ರೂಪ್ನಲ್ಲಿ ಮೌಖಿಕವಾಗಿ ಮತ್ತೆ ಫೋನಿನ ಮೂಲಕ ಮಾಹಿತಿನ ಹೇಳಿದ್ದಾರೆ. ಅದು ಸಾಕಷ್ಟು ಮಂದಿ ಬಂದಿದ್ದಾರೆ. ಇನ್ನೂ ಬಹಳ ಬರೋದಿತ್ತು. ಆ ವಿಚಾರ ಏನು ಅನ್ನೋದನ್ನ ಶ್ರೀಯುತ ದೇವೇಂದ್ರ ಪ್ರಸಾದ್ ಅವರು ಈ ಸಂದರ್ಭದಲ್ಲಿ ನಿಮಗೆ ಮಾಹಿತಿಯನ್ನು ಎಲ್ಲರಿಗೂ ನಮಸ್ಕಾರ. ಈ ಒಂದು ಸಮಗ್ರ ಶಿಕ್ಷಣ ಯೋಜನೆ ಅಂತಕ್ಕಂಥದ್ದು ಇದು ಈಗ ಶಾಲಾ ಹಂತದಲ್ಲಿ ಅನುಷ್ಠಾನದಲ್ಲಿರ್ತಕ್ಕಂಥ ಶಿಕ್ಷಣ ಇಲಾಖೆಯ ಒಂದು ಮಹತ್ವಾಕಾಂಕ್ಷಿ ಯೋಜನೆ. ಸರ್ಕಾರದ ಆದೇಶದಂತೆ ಈ ಯೋಜನೆಯ ಸಾಮಾಜಿಕ ಪರಿಶೋಧನೆ ಆದೇಶದ ಪ್ರಕಾರ ಸಾಮಾಜಿಕ ಪರಿಶೋಧನೆ ನಿಮ್ಮ ಶಾಲೆಯಲ್ಲಿ ಕಳೆದ 2 ದಿನಗಳಿಂದ ನಡೆದಿದೆ. ಅದರ ಪ್ರಕಾರ ಕೊನೆಯ ದಿನ ಗ್ರಾಮ ಸಭೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಆದೇಶ ಇದೆ. ಅದರ ಪ್ರಕಾರ ಈ ದಿನ ಗ್ರಾಮ ಸಭೆಯನ್ನು ಆಯೋಜಿಸಲಾಗಿದೆ. ಹಾಗೆ ಗ್ರಾಮ ಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಗೆ ನಮ್ಮ ತಾಲೂಕಿನ ಕೋಆರ್ಡಿನೇಟರ್ ಆಗಿರುವಂತಹ ಶ್ರೀಯುತ ರಘುನಾಥ್ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೆ ಶಾಲಾ ಪರವಾಗಿ ಸಮಿತಿಯ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಶ್ರೀಯುತ ಕಿಟ್ಟಣ್ಣ ಮಲ್ಲಿಕಾರ್ಜುನ ಅವರು ಸಹ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ಶಾಲಾ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು. ನಮ್ಮ ಕೋಟೆ ತಾರಿಗಾ ಕ್ಲಸ್ಟರ್ನ CRP ಆದಂಥ ಶ್ರೀಯುತ ಸಂತೋಷ್ ಸರ್ ಅವರು ಸಹ ಉಪಸ್ಥಿತರಿದ್ದಾರೆ. ಈ ಗ್ರಾಮ ಸಭೆಗೆ ಈಗ ಕಳೆ ಬಂತು ಅಂತೇಳಿ ನನಗೆ ಅನ್ನಿಸ್ತಾರೆ. ಸುಮಾರು ವೇಕೆಂಟ್ ಇತ್ತು. ಎಲ್ಲ ಅಧಿಕಾರಿಗಳು ಸಮಯ ಸಂದರ್ಭದಲ್ಲಿ ಬಂದಿದ್ದೀರಿ. ನಿಮಗೆಲ್ಲ ಸ್ವಾಗತವನ್ನು ಕೊಡ್ತಾ ಸರ್ಕಾರದ ಆದೇಶದ ಪ್ರಕಾರ ಈ ಸಮಗ್ರ ಶಿಕ್ಷಣ ಯೋಜನೆಯ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯ ದಿನ ಈ ಗ್ರಾಮ ಸಭೆಯ ಅಧ್ಯಕ್ಷರೇ ಅಧ್ಯಕ್ಷರೇ ಹಾಗೂ ಇಲಾಖಾ ಮೇಲಾಧಿಕಾರಿಗಳೇ ಹಾಗೂ ಮುಖ್ಯ ಶಿಕ್ಷಕರೇ ಹಾಗೂ ಚುನಾಯಿತ ಎಲ್ಲ ಪೋಷಕ STMC ಸಮಿತಿಯವರೇ, ಪೋಷಕರೇ ಹಾಗೂ ಮಕ್ಕಳೇ, ಶಿಕ್ಷಕರು ಸಮಗ್ರ ಶಿಕ್ಷಣ ಯೋಜನೆ ಈ ಯೋಜನೆ ಶಾಲಾ ಹಂತದಲ್ಲಿ ಅನುಷ್ಠಾನದಲ್ಲಿರುವಂತಹ ಶಿಕ್ಷಣ ಇಲಾಖೆಯ ಮಹತ್ವಾಕಾಂಕ್ಷಿ ಯೋಜನೆ. 2018-19 ಈಚೆಗೆ ಎಲ್ಲ ಸರ್ಕಾರಿ
ಶಾಲೆಗಳಲ್ಲಿ ಈ ಯೋಜನೆ ಅನುಷ್ಠಾನಗೊಂಡಿದೆ. ಈ ಹಿಂದೆ ಇರ್ತಕ್ಕಂಥ ಸರ್ವ ಶಿಕ್ಷಣ ಅಭಿಯಾನ, ಮಾಧ್ಯಮಿಕ ಶಿಕ್ಷಣ, ಶಿಕ್ಷಕರ ಶಿಕ್ಷಣ, ಹೀಗೆ ಬೇರೆ ಬೇರೆ ಯೋಜನೆಗಳನ್ನು ಒಗ್ಗೂಡಿಸಿ ಈ ಸಮಗ್ರ ಶಿಕ್ಷಣ ಯೋಜನೆಯನ್ನ 2018ರಿಂದ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರ ಜಾರಿಗೆ ತಂದಿದೆ. ಆ ಪ್ರಕಾರ ಸಮಗ್ರ ಶಿಕ್ಷಣ ಎಲ್ಲ ಅಂಶಗಳನ್ನು ಈ ಶಾಲೆಯ ಹಂತದಲ್ಲಿ ಅನುಷ್ಠಾನಗೊಳಿಸ್ತಾ ಇದೆ. ಸಮಗ್ರ ಶಿಕ್ಷಣ ಅಂದ್ರೆ ಏನು? ಸಮಗ್ರ ಶಿಕ್ಷಣ ಅಂದ್ರೆ ಮಕ್ಕಳಿಗೆ ತರಗತಿಗಳಲ್ಲಿ ಪಾಠ ಪ್ರವಚನಗಳ ಶಿಕ್ಷಣ ಅಲ್ಲ. ಪಾಠ ಪ್ರವಚನಗಳ ಜೊತೆಯಲ್ಲಿ ಪಠ್ಯೇತರವಾಗಿರ್ತಕ್ಕಂಥ ಚಟುವಟಿಕೆಗಳು, ಕ್ರೀಡಾ ಚಟುವಟಿಕೆಗಳು ಇರ್ಬೋದು, ಪ್ರತಿಭೆಗೆ ಸಂಬಂಧಪಟ್ಟಿರ್ತಕ್ಕಂಥ ಚಟುವಟಿಕೆಗಳು ಇರ್ಬೋದು, ಆಮೇಲೆ ವೃತ್ತಿ ಕೌಶಲ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಚಟುವಟಿಕೆಗಳು ಇರ್ಬೋದು, ವಿಜ್ಞಾನ ಮತ್ತು ತಂತ್ರಜ್ಞಾನಗಳು ಒಳಗೊಂಡಿರ್ತಕ್ಕಂಥ ವೈಜ್ಞಾನಿಕ ಮನೋಭಾವನೆಯನ್ನು ಮೂಡಿಸ್ತಕ್ಕಂಥ ಅನೇಕ ಕಲಿಕೆಗಳಿರ್ಬೋದು. ಇತ್ತೀಚಿನ ಡಿಜಿಟಲ್ ಮಾಧ್ಯಮಗಳ ಮೂಲಕ ಅನೇಕ ವೈಜ್ಞಾನಿಕವಾಗಿರ್ತಕ್ಕಂಥ ಕಲಿಕೆಗಳನ್ನು ತರಗತಿ ಕೊಠಡಿಗಳಲ್ಲಿ ಮಕ್ಕಳಿಗೆ ಕಲಿಸೋದಿರ್ಬೋದು. ಈ ಎಲ್ಲ ಅಂಶಗಳನ್ನು ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಕ್ಕಂಥದ್ದು ಸಮಗ್ರ ಶಿಕ್ಷಣ ಅಂತ. ಈ ಸಮಗ್ರ ಶಿಕ್ಷಣ ಎಲ್ಲ ಯೋಜನೆಯನ್ನು ರೂಪಿಸಿ 2018ರಿಂದ ಈಚೆಗೆ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರ ಅನುಷ್ಠಾನಕ್ಕೆ ತಂದಿದೆ. ಅದರ ಪ್ರಕಾರ ಅನೇಕ ಅಂಶಗಳು ಇಲ್ಲಿ ಅನುಷ್ಠಾನಗೊಳ್ಳಬೇಕಾಗಿದೆ. ಸಾಮಾನ್ಯವಾಗಿ 134 ಅಂಶಗಳನ್ನು ಶಾಲಾ ಹಂತದಲ್ಲಿ ಅನುಷ್ಠಾನಗೊಳಿಸಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಶಾಲೆ ನೀಡಬೇಕಾಗ್ತದೆ. ಆ ಪ್ರಕಾರ ಶಾಲೆ ಆ ಒಂದು ಯೋಜನೆಯನ್ನು ಬಳಸಿಕೊಂಡು ಮಕ್ಕಳಿಗೆ ಯಾವ ರೀತಿ ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಾ ಇದೆ. ಅದಲ್ಲದೆ ಶಾಲಾ ಪರಿಸರ ಅಂತಕ್ಕಂಥದ್ದು ಒಂದು ಭೌತಿಕವಾಗಿರ್ತಕ್ಕಂಥ ಶಾಲಾ ಪರಿಸರ ಇದ್ದರೆ ಮಾತ್ರ ಅಲ್ಲಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದು ಈ ಯೋಜನೆಯ ಪ್ರಮುಖ ಅಂಶ. ಹಾಗಾಗಿ ಒಂದು ಶಾಲೆ ಉತ್ತಮವಾಗಿರ್ತಕ್ಕಂಥ ಶಾಲಾ ಪರಿಸರವನ್ನು ಹೊಂದಿದೆಯೇ, ಅದೇ ರೀತಿ ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಾ ಇದೆ ಅಂತಕ್ಕಂಥದ್ದನ್ನ ಸರ್ಕಾರಕ್ಕೆ ಮತ್ತು ಮೇಲ್ಮಟ್ಟದಲ್ಲಿ ಶಿಕ್ಷಣ ಇಲಾಖೆಯ ಅನೇಕ ನಿಯಮಗಳನ್ನು ರೂಪುರೇಷೆಗಳನ್ನು ತಯಾರು ಮಾಡತಕ್ಕಂಥ ಶಿಕ್ಷಣ ತಜ್ಞರಿಗೆ ಎಲ್ಲ ಶಾಲೆಗಳ ಈ ಎಲ್ಲ ಅಂಶಗಳು ತಿಳ್ಕೋಬೇಕಾಗಿದೆ. ನೇರವಾಗಿ ಸರ್ಕಾರ ಬಂದು ಎಲ್ಲ ಶಾಲೆಗಳನ್ನು ನೋಡಲಿಕ್ಕಾಗೋದಿಲ್ಲ. ಆಮೇಲೆ ಮೇಲ್ಮಟ್ಟದಲ್ಲಿರ್ತಕ್ಕಂಥ ಶಿಕ್ಷಣ ತಜ್ಞರು ಎಲ್ಲ ಶಾಲೆಗಳನ್ನು ಬಂದು ಪರಿಶೀಲನೆ ಮಾಡಿ ಈ ಅಂಶಗಳು ಇಲ್ಲಿ ಕಾರ್ಯಗತ ಆಗಿದೆ ಅಂತಕ್ಕಂಥದ್ದನ್ನು ನೋಡಲಿಕ್ಕಾಗೋದಿಲ್ಲ. ಹಾಗಾಗಿ ಸರ್ಕಾರ ಈ ಸಾಮಾಜಿಕ ಪರಿಶೋಧನೆ ಅಂತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಜಾರಿಗೆ ತಂದು ಅದರ ಮೂಲಕ ಪರಿಶೀಲನೆ ನಡೆಸಿ ಇಲ್ಲಿ ಈ ಯೋಜನೆಯಲ್ಲಿ ತಿಳಿಸಿರ್ತಕ್ಕಂಥ ಎಲ್ಲ ಅಂಶಗಳು ಅಲ್ಲಿ ಅಳವಡಿಸಿಕೊಂಡು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ದೊರೀತಾ ಇದೆಯಾ ಅಂತಕ್ಕಂಥದ್ದು ಪರಿಶೀಲನೆ ಒಳಪಡಿಸಿ ಅದರ ಎಲ್ಲ ಅಂಶಗಳನ್ನು ತರಿಸ್ಕೊಂಡು ಮುಂದೆ ಶಿಕ್ಷಣದಲ್ಲಿ ಏನೇನು ಬದಲಾವಣೆಗಳನ್ನು ಮಾಡಬೇಕು, ಇನ್ನೂ ಗುಣಮಟ್ಟದ ಶಿಕ್ಷಣವನ್ನು ಮಕ್ಕಳಿಗೆ ದೊರೆಯಬೇಕಾದರೆ ಸರ್ಕಾರಿ ಶಾಲೆಗಳಲ್ಲಿ ಯಾವ್ಯಾವ ಯೋಜನೆಗಳನ್ನು ಜಾರಿಗೆ ತರಬೇಕು ಅಂತಕ್ಕಂಥದ್ದು ಗೊತ್ತಾಗಬೇಕಾಗಿದೆ. ಹಾಗಾಗಿ ಈ ಸಾಮಾಜಿಕ ಪರಿಶೋಧನೆಯನ್ನ ಒಂದು ಪ್ರಕ್ರಿಯೆಯನ್ನು ಜಾರಿಗೆ ತಂದಿರತಕ್ಕಂಥದ್ದು ಸರ್ಕಾರದ ಆದೇಶದ ಪ್ರಕಾರ, ಯೋಜನೆಯ ಮಾರ್ಗಸೂಚಿ ಪ್ರಕಾರ, ಸರ್ಕಾರದ ವೇಳಾಪಟ್ಟಿಯಂತೆ ನಿಮ್ಮ ಶಾಲೆಯಲ್ಲಿ ಕಳೆದ 2 ದಿನಗಳಿಂದ ಈ ಸಾಮಾಜಿಕ ಪರಿಶೋಧನೆಯನ್ನು ನಡೆಸಿದ್ದೇವೆ. ಅದರಲ್ಲಿ ಅನೇಕ ಅಂಶಗಳು ಕಂಡುಬಂದಿವೆ. ಆ ಎಲ್ಲ ಅಂಶಗಳನ್ನು ನಾನೀಗ ಸಭೆಯ ಮುಂದೆ ನಡೆಸ್ತಾ ಇದ್ದೇನೆ. 2023-24ರಿಂದ ಇಲ್ಲಿಯವರೆಗೆ ಈ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಅಂಶಗಳನ್ನು ನಾವು ಪರಿಶೀಲನೆ ಮಾಡಿದ್ದೇವೆ. 23-24ನೇ ಸಾಲಿನಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಇಲ್ಲಿ 98 ವಿದ್ಯಾರ್ಥಿಗಳು ಕಲಿಕೆಯನ್ನು ಮಾಡ್ತಾ ಇದ್ರು. ಆ ನಂತರದಲ್ಲಿ ಈಗ ಪ್ರಸ್ತುತ ಇರ್ತಕ್ಕಂಥ ಮಕ್ಕಳ ಸಂಖ್ಯೆ 76 ಮಕ್ಕಳಿಗೆ ಬಂದಿದೆ. ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ವರ್ಷದಿಂದ ವರ್ಷಕ್ಕೆ ಮಕ್ಕಳ ದಾಖಲಾತಿ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಇದರಿಂದ ನಮಗೆ ಗೊತ್ತಾಗ್ತಾ ಇದೆ. ಅದೇ ರೀತಿ 2023-24ರಲ್ಲಿ ಈ ಯೋಜನೆಯ ಸಂಬಂಧಪಟ್ಟಂತೆ ಶಾಲೆಯ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸಲು ಕೆಲವೊಂದು ಅನುದಾನಗಳನ್ನು ಸರ್ಕಾರ ನೀಡುತ್ತದೆ. ಯಾವ್ಯಾವ ವಿಭಾಗಕ್ಕೆ ಅನುದಾನವನ್ನು ನೀಡುತ್ತದೆ, ಅದನ್ನು ಹೇಗೆ ಶಾಲೆ ಬಳಸಿಕೊಂಡಿದೆ ಅಂತಕ್ಕಂಥದ್ದನ್ನು ನಾವು ಪರಿಶೀಲನೆ ಮಾಡಿದ್ದೇವೆ. ಅದರ ಪ್ರಕಾರ 2024 ಪ್ರಾರಂಭದಲ್ಲಿ ಶಾಲಾ ಅನುದಾನ 62,500 ರೂಪಾಯಿ ಬಂದಿದೆ. ಇಲ್ಲಿ ಕುಡಿಯುವ ನೀರು ಮತ್ತು ಸ್ವಚ್ಛತೆಗೆ 16,868 ರೂಪಾಯಿ ಬಂದಿದೆ ಅನುದಾನ. ಸು ಮತ್ತು ಸಾಕ್ಷಿಗೆ 27,940 ರೂಪಾಯಿ ಬಂದಿದೆ. ವಿಶೇಷ ಚೇತನ ಮಕ್ಕಳಿಗೆ 13,350 ರೂಪಾಯಿ ಬಂದಿದೆ. ಸಾರಿಗೆ ಭತ್ಯೆ ಅಂತಕ್ಕಂಥದ್ದು 18,000 ರೂಪಾಯಿ ಬಂದಿದೆ. ಇತರೆ ಶಿಕ್ಷಕರ ಸಿಟಿ, STMC ಅನುದಾನ, ವಿದ್ಯಾಂಜಲಿ ಹೀಗೆ ಅನೇಕ 3,028 ರೂಪಾಯಿ ಬಂದಿದೆ. ಒಟ್ಟು ಮತ್ತೆ ಅಕೇಶಿಯ ಮರಗಳನ್ನು, ಶಾಲೆ ಪರಿಸರದಲ್ಲಿರ್ತಕ್ಕಂಥ ಅಕೇಶಿಯ ಮರಗಳನ್ನು ಅದನ್ನು ಮಾರಿ ಅದರ ಹಣವನ್ನು ಜಮಾ ಮಾಡಿರ್ತಕ್ಕಂಥ 14,505 ರೂಪಾಯಿ, ಒಟ್ಟು
1,57,672 ರೂಪಾಯಿ ಇಲ್ಲಿ ಜಮಾ ಆಗಿತ್ತು ಆ ವರ್ಷದಲ್ಲಿ. ಅದನ್ನು ಹೇಗೆ ಬಳಕೆ ಮಾಡ್ಕೊಂಡಿದ್ದಾರೆ, ಯಾವ್ಯಾವ ವಿಭಾಗಕ್ಕೆ ಅಂತಕ್ಕಂಥದ್ದು. ಶಾಲಾ ಅನುದಾನವನ್ನು 62,500 ರೂಪಾಯಿ ಖರ್ಚು ವೆಚ್ಚವನ್ನು ನಿರ್ವಹಣೆ ಮಾಡಿದ್ದಾರೆ. ಆಮೇಲೆ ಕುಡಿಯುವ ನೀರು ಮತ್ತು ಸ್ವಚ್ಛತೆಗೆ 16,860 ರೂಪಾಯಿ ಖರ್ಚಾಗಿದೆ. ಸು ಮತ್ತು ಸಾಕ್ಷ್ಯ ಅನುದಾನ 27,940 ರೂಪಾಯಿ ಖರ್ಚಾಗಿದೆ. ವಿಶೇಷ ಚೇತನ ಮಕ್ಕಳಿಗೆ 9,850 ರೂಪಾಯಿ ಖರ್ಚಾಗಿದೆ. ಸಾರಿಗೆ ವೆಚ್ಚ ನೀಡಿರ್ತಕ್ಕಂಥದ್ದು 6,000 ರೂಪಾಯಿ ಖರ್ಚಾಗಿದೆ. ಆಮೇಲೆ ಶಿಕ್ಷಕರ CPSTC ವಿದ್ಯಾರ್ಥಿ 3,028 ರೂಪಾಯಿ ಖರ್ಚಾಗಿದೆ. ಒಟ್ಟು ಅಕೇಶಿಯ ಮರಗಳ ಬಾಬತ್ತು 14,250 ರೂಪಾಯಿ ಖರ್ಚು ವೆಚ್ಚವನ್ನು ನಿರ್ವಹಣೆ ಮಾಡಲಾಗಿದೆ. ಒಟ್ಟು 1,40,524 ರೂಪಾಯಿ 23-24ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಅದನ್ನು ನಿರ್ವಹಣೆ ಮಾಡಿ ಖರ್ಚು ವೆಚ್ಚಗಳನ್ನು ನಿರ್ವಹಣೆ ಮಾಡಲಾಗಿದೆ. ಅದರ ದಾಖಲಾತಿಯನ್ನು ನಾವು ಪರಿಶೀಲನೆ ಮಾಡಿದ್ವಿ. ಆ ಸಾಲಿನಲ್ಲಿ ಒಟ್ಟು 17,140 ರೂಪಾಯಿ ಉಳಿತಾಯ ಆಗಿದೆ. ಆಮೇಲೆ ಈ ಯೋಜನೆಯ ಮಾರ್ಗಸೂಚಿ ಪ್ರಕಾರ ಸಾಮಾಜಿಕ ಪರಿಶೋಧನೆಯನ್ನ ಒಟ್ಟು 134 ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ಪ್ರಸ್ತಾವನೆಗಳಿರ್ತದೆ. ಆ ಪ್ರಸ್ತಾವನೆಗಳಿರ್ತಕ್ಕಂತೆ ನಾವು ಸಾಮಾಜಿಕ ಪರಿಶೋಧನೆಯನ್ನು ನಡೆಸಬೇಕು. ಏನೇನು ಅಂತಕ್ಕಂಥದ್ದನ್ನು ನಾನು ಈ ಸಭೆಗೆ ಮಂಡಿಸ್ತಾ ಇದ್ದೇನೆ. ಮಕ್ಕಳು ಪಠ್ಯಪುಸ್ತಕಗಳನ್ನು ಪಡೆದಿದ್ದಾರೆಯೇ? ಮಕ್ಕಳಿಗೆ ಸರ್ಕಾರಿ ಶಾಲೆಗಳಲ್ಲಿ ಉಚಿತವಾಗಿ ಪಠ್ಯಪುಸ್ತಕಗಳನ್ನು ನೀಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಎಲ್ಲ ಮಕ್ಕಳಿಗೂ ಯಾವುದೇ ತಾರತಮ್ಯ ಇಲ್ಲದೆ, ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲ ಮಕ್ಕಳಿಗೂ ಪಠ್ಯಪುಸ್ತಕವನ್ನು ಉಚಿತವಾಗಿ ನೀಡ್ತಕ್ಕಂಥದ್ದು. ಅದರಲ್ಲಿ ನಾವು 23-24ರಲ್ಲಿ ಎಲ್ಲ ಮಕ್ಕಳಿಗೆ ಪಠ್ಯಪುಸ್ತಕ ನೀಡಿದ್ದಾರೆ. ಅದರ ದಾಖಲಾತಿಯನ್ನು ನಿರ್ವಹಣೆ ಮಾಡಿದ್ದಾರೆ. 24-25ರಲ್ಲೂ ನೀಡಿದ್ದಾರೆ, ಅದರ ದಾಖಲಾತಿಯನ್ನು ನಿರ್ವಹಣೆ ಮಾಡಿದ್ದಾರೆ. 25-26ರಲ್ಲೂ ನೀಡಿದ್ದಾರೆ. ಅದರಲ್ಲಿ ಕೆಲವೊಂದು ಪುಸ್ತಕಗಳು ಇನ್ನೂ ಬಂದಿಲ್ಲ ಅಂತಕ್ಕಂಥದ್ದು, ಅದು ದಾಖಲಾತಿ ನಿರ್ವಹಣೆ ಆಗಿದೆ. ಏಕೆಂದರೆ ಸರ್ಕಾರ ಶಿಕ್ಷಣ ಇಲಾಖೆ ನಿಯಮದ ಪ್ರಕಾರ ಶಾಲೆ ಪ್ರಾರಂಭವಾದ ದಿನದಿಂದಲೇ ಮಗುವಿಗೆ ಪುಸ್ತಕಗಳು ಸೇರಬೇಕು ಅಂತಕ್ಕಂಥದ್ದು, ಮಗುವಿನ ಕೈ ಸೇರಬೇಕು ಅಂತಕ್ಕಂಥದ್ದು. ಮಗು ಕಲಿಕೆಯಲ್ಲಿ ಹಿಂದೆ ಬೀಳಬಾರ್ದು ಅಂತಕ್ಕಂಥದ್ದು. ಎಲ್ಲ ಮಕ್ಕಳಿಗೆ ಭೇದ ಭಾವ ಇಲ್ಲದೆ, ತಾರತಮ್ಯ ಇಲ್ಲದೆ ಕೊಡಬೇಕು ಅಂತಕ್ಕಂಥದ್ದು. ಅದರಲ್ಲಿ ಕೆಲವೊಂದು ಪುಸ್ತಕಗಳು ಇನ್ನೂ ಬಂದಿಲ್ಲ ಅಂತಕ್ಕಂಥದ್ದು. ಆ ಮಗು ಯಾವುದು ಮಗುವಿಗೆ ಪುಸ್ತಕ ದೊರೆತಿಲ್ಲ ಅಂತಕ್ಕಂಥ ಆ ಮಗು ಕಲಿಕೆಯಲ್ಲಿ ಹಿಂದೆ ಬೀಳ್ತದೆ ಅಂತಕ್ಕಂಥದ್ದು ಯೋಜನೆಯ ಪ್ರಮುಖ ಉದ್ದೇಶ. ಹಾಗಾಗಿ ಸರ್ಕಾರ, ಈ ಇಲಾಖೆ ಸರಿಯಾದ ಸಮಯಕ್ಕೆ ಪುಸ್ತಕಗಳನ್ನು ಮಕ್ಕಳಿಗೆ ತಲುಪತಕ್ಕಂಥದ್ದು. ಆಮೇಲೆ ಮಕ್ಕಳಿಗೆ ಸಮವಸ್ತ್ರವನ್ನು ಪಡೆದಿದ್ದಾರೆ, ಇದು ಉಚಿತವಾಗಿ ನೀಡತಕ್ಕಂಥದ್ದು. ಎಲ್ಲ ಮಕ್ಕಳಿಗೆ ಸಮವಸ್ತ್ರ ಬಂದಿದೆ ಅಂತಕ್ಕಂಥದ್ದು. 23ರಿಂದ ಈಚೆಗೆ ಎಲ್ಲ ಸಮವಸ್ತ್ರ ಬಂದಿದೆ. ಮನೆಯಲ್ಲೂ ಸಹ ಸಮವಸ್ತ್ರಗಳು, ಈ ವರ್ಷದ ಸಮವಸ್ತ್ರಗಳು ಎಲ್ಲ ಮಕ್ಕಳಿಗೂ ತಲುಪಿದೆ ಅಂತಕ್ಕಂಥ ಅಭಿಪ್ರಾಯವನ್ನು ನಾವು ಮಕ್ಕಳ ಹತ್ರ ವಿಚಾರ ಮಾಡಿದ್ವಿ. ತಲುಪಿದೆ ಅಂತಕ್ಕಂಥದ್ದು ಹೇಳಿದ್ದರು. ಮಕ್ಕಳು ವಿದ್ಯಾರ್ಥಿ ವೇತನವನ್ನು ಪಡೆದಿದ್ದಾರೆ. ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಸರ್ಕಾರದಿಂದ. ಅದನ್ನು ನಾವು ಎಲ್ಲ ಮಕ್ಕಳನ್ನ ಕೇಳಿದ್ವಿ, ಪೋಷಕರನ್ನ ಕೇಳಿದ್ವಿ. ಯಾವುದೇ ಮಗುವಿಗೆ 2023ರಿಂದ ಈಚೆಗೆ ಯಾವುದೇ ವಿದ್ಯಾರ್ಥಿ ವೇತನ ಬಂದಿಲ್ಲ ಅಂತಕ್ಕಂಥದ್ದು ಹೇಳಿದ್ವಿ. ನಿಯಮಾನುಸಾರ ಅರ್ಹ ವಿದ್ಯಾರ್ಥಿಗಳಿಗೆ ಸಾರಿಗೆ ವ್ಯವಸ್ಥೆಯನ್ನು ನೀಡಲಾಗಿದೆ. ಒಂದು ಮಗುವಿಗೆ ಬಹಳ ದೂರದಿಂದ ಕಚ್ಚಾದಾರಿಯಲ್ಲಿ ಹೊಳೆಹಳ್ಳಗಳನ್ನು ದಾಟಿ ಬರ್ತಕ್ಕಂಥ ಮಕ್ಕಳಿಗೆ ಸಾರಿಗೆ ವೆಚ್ಚವನ್ನು ವರ್ಷಕ್ಕೆ 6,000 ರೂಪಾಯಿ ಕೊಡ್ತಕ್ಕಂಥ ಒಂದು ನಿಯಮ ಇದೆ ಮಗುವಿಗೆ. ಆ ಮಗುವನ್ನು ಗುರುತು ಮಾಡಿ ಪ್ರಸ್ತಾವನೆ ಸರ್ಕಾರಕ್ಕೆ, ಇಲಾಖೆಗೆ ಕಳಿಸಬೇಕು ಶಾಲೆ. ಅಂತ ಮಗುವಿಗೆ ಕೊಡ್ತಕ್ಕಂಥದ್ದಿದೆ. ಇಲ್ಲಿ 23-24ರಲ್ಲಿ 3 ಮಕ್ಕಳಿಗೆ ಬಂದಿದೆ. ಆಮೇಲೆ ಈ ವರ್ಷದಲ್ಲಿ 13 ಮಕ್ಕಳು 1ರಿಂದ 8ನೇ ತರಗತಿಯವರೆಗೆ ಬಹಳ ದೂರದಿಂದ ಕಚ್ಚಾದಾರಿಯಲ್ಲಿ ಹೊಳೆಹಳ್ಳಗಳನ್ನು ದಾಟಿ ಬರ್ತಕ್ಕಂಥ ಮಕ್ಕಳು ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ಮಕ್ಕಳನ್ನ ವಿಚಾರ ಮಾಡಿದಾಗ ಅವ್ರು ಹೇಳಿದ್ರು, ನಾವು ಎಷ್ಟು ದೂರದಿಂದ ಬರ್ತಿದ್ದೀವಿ ಅಂತಕ್ಕಂಥದ್ದು. ಅವರು 13 ಮಕ್ಕಳು ಈ ಸಾರಿಗೆ ಭತ್ಯೆಗೆ ಅರ್ಹರಿದ್ದಾರೆ ಅಂತಕ್ಕಂಥದ್ದನ್ನು ಅವರು ಅಭಿಪ್ರಾಯ ತಿಳಿಸಿದ್ರು. ನಾವು ಅದೇ ರೀತಿ ಇಲ್ಲಿ ವರದಿಯಲ್ಲಿ ಸೇರಿಸ್ಕೊಂಡಿದ್ದೀವಿ. ಅದರ ವರದಿಯನ್ನು ನಾವು ಸರ್ಕಾರಕ್ಕೆ ಕಳಿಸ್ತೇವೆ. ಆಮೇಲೆ ಸಾಕಷ್ಟು ಶಿಕ್ಷಕರು ಕ್ರಿಯೆ ಪ್ರಾಥಮಿಕ ಶಾಲೆಯಲ್ಲಿ ಇದ್ದಾರೆ. ಶಿಕ್ಷಣ ಇಲಾಖೆ ನಿಯಮದ ಪ್ರಕಾರ 30:1 ಶಿಕ್ಷಕರು ಇರಬೇಕು ಅಂತಕ್ಕಂಥದ್ದು. ಆ ಪ್ರಕಾರ ಇದೆಯೇ ಅಂತಕ್ಕಂಥದ್ದನ್ನು ನಾವು ಪರಿಶೀಲನೆ ಮಾಡಬೇಕು. ಅದರ ಪ್ರಕಾರ ಇಲ್ಲಿ 2 ಶಿಕ್ಷಕರು ಇದ್ದಾರೆ. ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಶಿಕ್ಷಕರಿದ್ದಾರೆ. ಆಮೇಲೆ ಕನಿಷ್ಠ ಪಕ್ಷ 3 ಶಿಕ್ಷಕರು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇದ್ದಾರೆ. ಈ ಒಂದು ಯೋಜನೆಯ ನಿಯಮದ ಪ್ರಕಾರ ಕನಿಷ್ಠ ಪಕ್ಷ 3 ಶಿಕ್ಷಕರು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಷಯವಾರ ಶಿಕ್ಷಕರು ಇರಬೇಕು ಅಂತಕ್ಕಂಥದ್ದು ಯೋಜನೆಯ ನಿಯಮ. ಅದರ ಪ್ರಕಾರ ನಾವಿಲ್ಲಿ 48 ಮಕ್ಕಳು ಇದ್ದಾರೆ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ. 2 ಶಿಕ್ಷಕರಿದ್ದಾರೆ, 1 ಶಿಕ್ಷಕರ ಕೊರತೆ ಇದೆ. ಆಮೇಲೆ ಕಲಾ ಶಿಕ್ಷಣಕ್ಕೆ ಬೋಧಕರಿದ್ದಾರ, ಆರೋಗ್ಯ ಶಿಕ್ಷಣಕ್ಕೆ ಬೋಧಕರಿದ್ದಾರ, ದೈಹಿಕ ಶಿಕ್ಷಣಕ್ಕೆ ಬೋಧಕರಿದ್ದಾರ, ವೃತ್ತಿ ಶಿಕ್ಷಣಕ್ಕೆ ಬೋಧಕರಿದ್ದಾರ ಅಂತಕ್ಕಂಥದ್ದನ್ನು ಪರಿಶೀಲನೆ ಮಾಡಬೇಕು. ಯಾವುದೇ ರೀತಿಯಾಗಿರ್ತಕ್ಕಂಥ ಈ ರೀತಿಯ ಶಿಕ್ಷಕರು ಈ ಶಾಲೆಯಲ್ಲಿ ಇಲ್ಲ.
ಆಮೇಲೆ ಪೂರ್ಣಾವಧಿಯ ಮುಖ್ಯ ಶಿಕ್ಷಕರು ಬಂದಿದೆಯಾ ಶಾಲೆ ಅಂತಕ್ಕಂಥ ಶಾಲೆ ಇದುವರೆಗೆ ಪೂರ್ಣಾವಧಿಯ ಮುಖ್ಯ ಶಿಕ್ಷಕರಿಲ್ಲ. ಈ ಶೈಕ್ಷಣಿಕ ವರ್ಷದಿಂದ ಒಂದು ಮುಖ್ಯ ಶಿಕ್ಷಕರನ್ನ ಸರ್ಕಾರ ಕೊಟ್ಟಿದೆ ಅಂತಕ್ಕಂಥ ಅಭಿಪ್ರಾಯವನ್ನ ಹೇಳಿದ್ರು. ಆಮೇಲೆ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕನಿಷ್ಠ ಪಕ್ಷ 200 ಕೆಲಸದ ದಿನಗಳೇ ಶಾಲೆ ನಿರ್ವಹಣೆ ಮಾಡಿದೆಯೇ? ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ 220 ಹಿರಿಯ ಪ್ರಾಥಮಿಕ ಶಾಲೆ ಒಂದು ವರ್ಷದಲ್ಲಿ 200 ಕೆಲಸದ ದಿನಗಳನ್ನ ನಿರ್ವಹಣೆ ಮಾಡಬೇಕು. ಹಿರಿಯ ಪ್ರಾಥಮಿಕ ಶಾಲೆ 220 ಕೆಲಸದ ದಿನಗಳನ್ನ ನಿರ್ವಹಣೆ ಮಾಡಬೇಕು. ಇದು ಕಡ್ಡಾಯವಾಗಿರ್ತಕ್ಕಂಥ ನಿಯಮ, ಶಿಕ್ಷಣ ಇಲಾಖೆ ನಿಯಮ. ಅದರ ಪ್ರಕಾರ ಈ ಶಾಲೆ ದಾಖಲಾತಿ ನೋಡಿದಾಗ 235 ದಿನಗಳ ನಿರ್ವಹಣೆ ಆಗಿರುವುದು ಕಂಡು ಬಂತು. ಆಮೇಲೆ ಸದರಿ ಶಾಲೆಯಲ್ಲಿ ವಿವಿಧ ಮಾಹಿತಿಗಳಲ್ಲಿ ವಿದ್ಯಾರ್ಥಿಗಳ ಸರಾಸರಿ ಹಾಜರಾತಿ 89%ಕ್ಕಿಂತ ಹೆಚ್ಚಿದೆಯೇ? ಮಕ್ಕಳು ಗುಣಮಟ್ಟದ ಶಿಕ್ಷಣವನ್ನು ಪಡೆಯಬೇಕಾದ್ರೆ ಮಕ್ಕಳ ಹಾಜರಾತಿ ಪ್ರಮುಖವಾಗಿರ್ತಕ್ಕಂಥದ್ದು. ಹಾಗಾದ್ರೆ ಈ ಶಾಲೆಯಲ್ಲಿ 2023ರಿಂದ ಈಚೆಗೆ ಅಂದ್ರೆ ಪ್ರಸ್ತುತ ಸಾಲಿನಲ್ಲಿ ಎಲ್ಲ ಮಕ್ಕಳ ಹಾಜರಾತಿ 80ಕ್ಕಿಂತ ಹೆಚ್ಚಿದೆಯಾ ಅಥವಾ ಅದಕ್ಕಿಂತ ಕಡಿಮೆ ಇದೆಯಾ ಅಂತಕ್ಕಂಥದ್ದು ದಾಖಲಾತಿಯಿಂದ ನಿರ್ವಹಣೆಯನ್ನು ನಾವು ಪರಿಶೀಲನೆ ಮಾಡಬೇಕು. ನಾವು ನೋಡಿದಾಗ ಎಲ್ಲ ಮಕ್ಕಳ ಹಾಜರಾತಿ 80ಕ್ಕಿಂತ ಜಾಸ್ತಿ ಇರ್ತಕ್ಕಂಥದ್ದು ಕಂಡು ಬಂತು. ಆಮೇಲೆ ಶಾಲೆಗೆ ಬರುವ ಮಾರ್ಗವು ಸುರಕ್ಷಿತವಾಗಿದೆಯೇ ಅಂತಕ್ಕಂಥದ್ದನ್ನು ನಾವು ಮಕ್ಕಳ ಪೋಷಕರನ್ನ ವಿಚಾರ ಮಾಡಬೇಕು. ಅದರಲ್ಲಿ ಅದೇ ಒಟ್ಟು ಸಂಧ್ಯಾ ಅಂತಕ್ಕಂಥದ್ದು 6ನೇ ತರಗತಿ, ಮಾನ್ಯ 6ನೇ ತರಗತಿ, ದಿವ್ಯಾ ಇಟಿ 7ನೇ ತರಗತಿ, ನಮ್ಯ ಇಟಿ 8ನೇ ತರಗತಿ. ಇವರು ಸಹ ಬಹಳ ದೂರದಿಂದ 5-6 ಕಿಲೋಮೀಟರ್ ಬರ್ತಕ್ಕಂಥವ್ರು ಅಂತಕ್ಕಂಥದ್ದು ಹೇಳಿದ್ರು. ಅದರ ಪ್ರಕಾರ ನಾವು ವರದಿಯಲ್ಲಿ ಸೇರಿಸಿ ಕಳಿಸ್ತಾ ಇದ್ದೀವಿ. ಹೆಚ್ಚಿನ ಸಂಖ್ಯೆಯ ಮಕ್ಕಳಿಗೆ ಶಾಲೆ ದೂರ ಇದ್ದು ಯಾವುದೇ ಸಾರಿಗೆ ವ್ಯವಸ್ಥೆಯನ್ನು ನೀಡಲಾಗಿದೆ ಇಲ್ಲಿ. ಆಮೇಲೆ ಮಕ್ಕಳನ್ನು ಅವರ ವಯಸ್ಸಿನ ಅನುಗುಣವಾಗಿ ತರಗತಿಗಳಿಗೆ ದಾಖಲಾತಿ ಮಾಡಿಕೊಳ್ಳಲಾಗಿದೆಯೇ? ಇದು ಸರ್ಕಾರದ ಕಡ್ಡಾಯ ನಿಯಮ. ಸರ್ಕಾರ ತಿಳಿಸಿರ್ತಕ್ಕಂಥ 5 ವರ್ಷ 6 ತಿಂಗಳು 8 ತಿಂಗಳು 6 ವರ್ಷಗಳು ಆ ನಿಯಮದ ಪ್ರಕಾರವೇ ಶಾಲೆಗೆ ದಾಖಲಾತಿ ಮಾಡಿಕೊಳ್ಬೇಕಾಗ್ತದೆ. ಆಮೇಲೆ ವಯಸ್ಸು ಮೀರಿದ ಮಗು ಏನಾದರೂ 7 ವರ್ಷ 8 ವರ್ಷ 9 ವರ್ಷಕ್ಕೆ ಮೀರಿದ ಮಗು ಏನಾದರೂ ದಾಖಲಾತಿಗೆ ಬಂದಾಗ ಆ ಮಗುವಿನ ವಯಸ್ಸಿಗನುಗುಣವಾಗಿಯೇ ತರಗತಿಗೆ ದಾಖಲಾತಿ ಮಾಡಿಕೊಳ್ಬೇಕಾಗ್ತದೆ. 8 ವರ್ಷದ ಮಗು ಬಂತು ಅಂತ ಹೇಳಿದ್ರೆ 2ನೇ ತರಗತಿಯು 3ನೇ ತರಗತಿಗೆ ದಾಖಲಾತಿ ಮಾಡಿಕೊಳ್ಬೇಕಾಗ್ತದೆ. ಅದು ನೇರವಾಗಿ 1ನೇ ತರಗತಿಗೆ ದಾಖಲಾತಿ ಮಾಡಿಕೊಳ್ಳುವಾಗಿಲ್ಲ. ಅದಕ್ಕಿಂತ ಹಿಂದಿನ ತರಗತಿಯ ಎಲ್ಲ ಬೋಧನೆಯನ್ನ ಪಾಠವನ್ನ ಅದಕ್ಕೆ ತರಬೇತಿಯನ್ನು ನೀಡಬೇಕಾಗ್ತದೆ ಶಿಕ್ಷಕರು. ಆ ರೀತಿಯಾಗಿರ್ತಕ್ಕಂಥ ಯಾವುದೇ ಮಗು ಬಂದಿಲ್ಲ ಅಂತಕ್ಕಂಥ ಅಭಿಪ್ರಾಯವನ್ನ ಹೇಳಿದ್ರು. ಆಮೇಲೆ ಮಕ್ಕಳು ತಡವಾಗಿ ಶಾಲೆಗೆ ದಾಖಲಾದರೂ ಅವರಿಗೆ ತರಬೇತಿಯಲ್ಲಿ ಆ ರೀತಿ ಮಗು ಇಲ್ಲ. ಸೂಕ್ತ ದಾಖಲೆಗಳಿಲ್ಲದ ಕಾರಣ ಶಾಲಾ ದಾಖಲಾತಿಯನ್ನು ನಿರಾಕರಿಸಲಾಯಿತೆ. ಯಾವುದಾದ್ರು ಮಗು ದಾಖಲಾತಿ ಬಂದಾಗ ದಾಖಲಾತಿ ಹಿಂದೆ ಆ ಮಗು ಬಂದಿರ್ತದೆ. ಸರ್ಕಾರಿ ಶಾಲೆ ಆ ದಾಖಲಾತಿಯನ್ನು ಆ ಮಗುವನ್ನ ದಾಖಲಾತಿ ನಿರಾಕರಿಸುವಂತಿಲ್ಲ. ಯಾವುದಾದ್ರು ಒಂದು ಕನಿಷ್ಠ ದಾಖಲಾತಿ ಏನಾದರೂ ಪಡ್ಕೊಂಡು ದಾಖಲಾತಿಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಆ ರೀತಿಯಾಗಿರ್ತಕ್ಕಂಥ ಯಾವುದೇ ಮಗು ಬಂದಿಲ್ಲ ಅಂತ ಹೇಳಿದ್ರು. ಹೆಚ್ಚಿನ ಮಕ್ಕಳು ಶಾಲೆಯಿಂದ ಹೊರಗಿದ್ದಾರೆ. ಯಾವುದಾದ್ರು ಮಗು ಈಗ ಸರ್ಕಾರ ತಿಳಿಸಿರ್ತಕ್ಕಂಥ ವಯಸ್ಸಿನ ಅನುಗುಣವಾಗಿ ದಾಖಲಾಗದೇ ಇದ್ರೆ, ಆಮೇಲೆ ದಾಖಲಾಗಿಯೂ ಆ ಮಗು ಏನಾದ್ರು ಕಲಿಕೆಯಿಂದ ಹೊರಗಿದ್ರೆ, ಶಾಲೆಗೆ ಬರ್ತಾ ಇದ್ರೆ ಅಂತ ಮಗುವನ್ನು ಗುರುತಿಸಿ ಶಾಲೆಗೆ ಕರ್ತರಬೇಕು ಆ ಶಾಲೆ ಅಂತಕ್ಕಂಥದ್ದು ಅದೊಂದು ನಿಯಮ. ಆ ರೀತಿಯಾಗಿರ್ತಕ್ಕಂಥ ಮಗು ಇಲ್ಲ ಅಂತ ಹೇಳಿದ್ರು. ಆಮೇಲೆ ಶಾಲೆಗೆ ದಾಖಲಾಗಿ ನಂತರ ಹೊರಗೊಂಡಿದ್ದ ಮಕ್ಕಳ ಸಂಖ್ಯೆ ಯಾವುದೂ ಇಲ್ಲ. ಮಕ್ಕಳನ್ನು ಹೊರ ಹಾಕಿರುವ ಸಂಖ್ಯೆ ಏನಾದರೂ ಬೇರೆ ಬೇರೆ ಚಟುವಟಿಕೆಗಳಿಂದ ಆ ರೀತಿಯಾಗಿರ್ತಕ್ಕಂಥದ್ದಿಲ್ಲ. ದುರ್ಬಲ ವರ್ಗದ ಮಕ್ಕಳಿಗೆ ತಾರತಮ್ಯ ಮಾಡಲಾಗ್ತಿದೆಯೇ? ಎಲ್ಲ ಮಕ್ಕಳು ಸಮಾನರಲ್ಲಿ, ಗಂಡು ಇರ್ಬೋದು, ಹೆಣ್ಣಿರ್ಬೋದು, ಅಥವಾ ಬಡವ ಇರ್ಬೋದು, ಬಲ್ಲಿದ ಇರ್ಬೋದು, ಎಲ್ಲ ಮಕ್ಕಳು ಸಮಾನವಾಗಿರ್ತಕ್ಕಂಥ ಶಿಕ್ಷಣವನ್ನು ಪಡೆಯತಕ್ಕಂಥ ಅವಕಾಶವನ್ನ ಪಡೆದಿದ್ದಾರೆ ಸರ್ಕಾರಿ ಶಾಲೆಗಳಲ್ಲಿ. ಆ ರೀತಿಯಾಗಿರ್ತಕ್ಕಂಥ ಏನಾದರೂ ನಡೀತಾ ಇದೆಯಾ? ನಡೀತಾ ಇಲ್ಲ ಅಂತಕ್ಕಂಥ ಹೇಳಿದ್ರು. ಮಕ್ಕಳಿಗೆ ದೈಹಿಕ ಶಿಕ್ಷೆಯನ್ನು ನೀಡಲಾಗ್ತಿದೆಯೇ? ಆ ರೀತಿಯಾಗಿರ್ತಕ್ಕಂಥದ್ದು ನಿಯಮ ಇದೆ. ದೈಹಿಕ ಶಿಕ್ಷೆಯನ್ನ ನೀಡಬಾರ್ದು. ಮಕ್ಕಳ ಮನವೊಲಿಸಿ ಶಿಕ್ಷಕರು ಪಾಠ ಪ್ರವಚನವನ್ನ ನಿರ್ವಹಣೆ ಮಾಡಬೇಕು ಅಂತಕ್ಕಂಥ ನಿಯಮ. ಆ ರೀತಿಯಾಗಿರ್ತಕ್ಕಂಥ ಮಾಡ್ತೀವಿ ಅಂತಕ್ಕಂಥ ಹೇಳಿದ್ರು ಶಿಕ್ಷಕರು. ಮಕ್ಕಳನ್ನು ಮಾನಸಿಕ ಕಿರುಕುಳಕ್ಕೆ ಒಳಪಡಿಸಲಾಗ್ತದೆಯೇ? ಕೆಲವೊಂದು ಸಂದರ್ಭಗಳಲ್ಲಿ ಮಕ್ಕಳನ್ನು ಉದ್ದೇಶಿಸಿ ಅವರ ಮಾನಸಿಕವಾಗಿ ಕಿರುಕುಳ ಆಗಿರ್ತಕ್ಕಂಥದ್ದು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಮಾಡ್ತಕ್ಕಂಥದ್ದು ಶಾಲೆಯಲ್ಲಿ ಇದೆ ಶಿಕ್ಷಕರು. ಆ ರೀತಿಯಾಗಿರ್ತಕ್ಕಂಥದ್ದು ಏನಾದರೂ ನಡೀತಾ ಇದೆಯಾ ಅಂತಕ್ಕಂಥದ್ದು ನಾವು ಪೋಷಕರಲ್ಲಿ ವಿಚಾರ ಮಾಡಿದ್ವಿ. ಆ ರೀತಿಯಾಗಿರ್ತಕ್ಕಂಥದ್ದು ಏನಾದ್ರು ನಡೀತಾ ಇದ್ರೆ ನೀವು ಈ ಸಭೆಯನ್ನು ಸಹ ಪ್ರಸ್ತಾಪ ಮಾಡಬಹುದು.
ಆಮೇಲೆ ಮಕ್ಕಳನ್ನ ಲೈಂಗಿಕ ಕಿರುಕುಳಕ್ಕೆ ಒಳಪಡಿಸಲಾಗ್ತದೆ. ಇದು ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಶ ಇದೆ. ಏಕೆಂತಂದ್ರೆ ಈ ರೀತಿಯಾಗಿರ್ತಕ್ಕಂಥ ಪ್ರಕರಣಗಳನ್ನು ನಡೆದಿರ್ತಕ್ಕಂಥದ್ದು ನಾವು ಅನೇಕ ಮಾಧ್ಯಮಗಳ ಮೂಲಕ ಪತ್ರಿಕೆಗಳ ಮೂಲಕ ತಿಳ್ಕೊಂಡಿದ್ದೇವೆ. ನಾವು ಅದೇನಾದ್ರು ನಡೆದ್ರೆ ಆ ಮಗು ಕಲಿಕೆಯಲ್ಲಿ ಪಾಲ್ಗೊಳ್ಳೋದಿಲ್ಲ, ಕಲಿಕೆಯಲ್ಲಿ ಹಿಂದೆ ಬಿಟ್ಟಿದೆ ಅಂತಕ್ಕಂಥದ್ದು ಒಂದು ಉದ್ದೇಶ. ಹಾಗಾಗಿ ಅಂತ ಏನಾದರೂ ಪ್ರಕರಣಗಳು ಶಾಲೆಯಲ್ಲಿ ನಡೀತಾ ಇದೆಯಾ ಅಂತಕ್ಕಂಥದ್ದನ್ನ ಎಲ್ಲ ಗಮನಿಸಬೇಕು ಅಂತಕ್ಕಂಥದ್ದು. ಸಾರ್ವಜನಿಕರಿರಲಿ, ಪೋಷಕರಿರಲಿ, STMC ಸಮಿತಿ ಇರಲಿ, ಈ ರೀತಿಯಾಗಿರ್ತಕ್ಕಂಥ ಪ್ರಕರಣಗಳು ಏನಾದರೂ ನಡೆದಿದೆಯಾ ಅಂತಕ್ಕಂಥದ್ದು. ಏನೇ ಇದ್ರು ನಾವೆಲ್ಲ ವಿಚಾರ ಮಾಡಿದ್ವಿ, ಶಿಕ್ಷಕರನ್ನು ಕೇಳಿದ್ವಿ, ಮಕ್ಕಳನ್ನು ಕೇಳಿದ್ವಿ, ಪೋಷಕರನ್ನು ಕೇಳಿದ್ವಿ, STMC ಸಮಿತಿಯನ್ನು ಕೇಳಿದ್ವಿ. ಯಾರೋ ಈ ರೀತಿಯಾಗಿರ್ತಕ್ಕಂಥ ಪ್ರಕರಣ ಇಲ್ಲ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ರು. ಅಕಸ್ಮಾತ್ ಏನಾದ್ರು ಇದ್ರೆ, ಮುಂದೆ ನಡೆದಿದ್ದರೆ ಅದನ್ನು ಸರಿಪಡಿಸತಕ್ಕಂಥ ವ್ಯವಸ್ಥೆಗೆ ತಾವೆಲ್ಲರೂ ಅಭಿಪ್ರಾಯವನ್ನು ಹೇಳಿದ್ರೆ ಕೇಳೋದು. ವಿಶೇಷ ಅಗತ್ಯವುಳ್ಳ ಮಕ್ಕಳನ್ನು ಗುರುತಿಸಿ ಮೌಲ್ಯಾಂಕನ ಮಾಡಲಾಗಿದೆ. ವಿಶೇಷ ಅಗತ್ಯವಲ್ಲ, ದೇಹದ ಅಂಗಾಂಗಗಳಲ್ಲಿ ವ್ಯತ್ಯಾಸ ಇರ್ತಕ್ಕಂಥ ಮಗುವೇನಾಗಿದ್ರೆ ಅಥವಾ ಬುದ್ಧಿಮಾಂದ್ಯ ಮಗು ಇದ್ರೆ, ಹೀಗೆ ಅನೇಕ ರೀತಿಯಾಗಿರ್ತಕ್ಕಂಥ ವಿಶೇಷ ಚೇತನ ಮಗು ಅಂತಕ್ಕಂಥದ್ದು ಗುರುತು ಮಾಡಲಾಗ್ತದೆ. ಆ ರೀತಿಯಾಗಿರ್ತಕ್ಕಂಥ ಮಕ್ಕಳು ಏನಾದರೂ ಶಾಲೆಗೆ ದಾಖಲಾಗಿದ್ದೀರ. ಇಲ್ಲಿ 2 ಮಕ್ಕಳು ದಾಖಲಾಗಿದ್ದಾರೆ. 2 ಗಂಡು ಮಕ್ಕಳು. ಧೀರಜ್ ಆರ್ ಅಂತಕ್ಕಂಥದ್ದು 5ನೇ ತರಗತಿ, ಮುನೀರ್ ಅಂತಕ್ಕಂಥದ್ದು 5ನೇ ತರಗತಿ. ಈ ಮಗು ಮನೆಗೆ ಹೋಗಿ ನಾವು ಭೇಟಿ ಮಾಡಿದ್ವಿ. ಆ ಮಗು ಶಾಲೆಗೆ ಬರುವ ಸ್ಥಿತಿಯಲ್ಲಿಲ್ಲ. ಆಮೇಲೆ ಅದು ದಾಖಲಾದ ನಂತರ ಎಲ್ಲ ರೀತಿಯಾಗಿರ್ತಕ್ಕಂಥ ಏನೇನು ಸರ್ಕಾರದ ಉಚಿತವಾಗಿರ್ತಕ್ಕಂಥ ವ್ಯವಸ್ಥೆಗಳು ಬರ್ತಾ ಇದೆ, ಆ ಎಲ್ಲ ವ್ಯವಸ್ಥೆಗಳನ್ನು ಆ ಮಗುವಿಗೆ ಶಾಲೆ ತಲುಪಿಸಬೇಕಾಗುತ್ತೆ. ನಾವು ಕೇಳಿದ್ವಿ, ಎಲ್ಲ ವ್ಯವಸ್ಥೆಗಳು ತಲುಪುತ್ತೆ ಅಂತಕ್ಕಂಥದ್ದು ಅವ್ರಿಗೆ ಕೇಳಿದ್ವಿ. ಆಮೇಲೆ ಅವರಿಗೆ ಕೆಲವೊಂದು ಮುನೀರ್ ಅಂತಕ್ಕಂಥ 5ನೇ ತರಗತಿಯಲ್ಲಿ 2450 ರೂಪಾಯಿ ವಿಶೇಷ ಭತ್ಯೆ ಬರ್ತದೆ ನಮಗೆ, ಅದು ತಲುಪಿದೆ. ಆದರೆ ಧೀರಜ್ ಅಂತಕ್ಕಂಥವ್ರಿಗೆ ವಿಶೇಷ ಭತ್ಯೆ ಬಂದಿಲ್ಲ. ಅದು ಶಾಲೆ ಪ್ರಸ್ತಾವನೆಯನ್ನು ಕಳಿಸ್ಬೇಕಾಗ್ತದೆ ಇಲಾಖೆಗೆ. ಆ ರೀತಿಯಾಗಿ ಅದು ಬರ್ತದೆ. ಆಮೇಲೆ ಈ ಮನೆಯಲ್ಲೇ ಇರ್ತಕ್ಕಂಥ ಮಗು, ಗೃಹಾಧಾರಿತ ಮಗು ಅಂತಕ್ಕಂಥದ್ದು, ಹೋಮ್ ಬೇಸ್ಡ್ ಚಿಲ್ಡ್ರನ್ ಅಂತೇಳಿ ನಾವು ಕರೀತೇವೆ. ಅದಕ್ಕೆ ಶಾಲೆಗೆ ದಾಖಲಾಗಿ ಬರದೇ ಇದ್ದರೆ ಅಲ್ಲೇ ಮನೆಗೆ ಶಿಕ್ಷಕರು ಹೋಗಿ ಪಾಠವನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಶಿಕ್ಷಣ ಇಲಾಖೆಯಲ್ಲಿ. ಆ ರೀತಿಯಾಗಿರ್ತಕ್ಕಂಥ ಶಿಕ್ಷಕರ ನೇಮಕಾತಿ ಇದೆ ಇಲಾಖೆಯಲ್ಲಿ. ಆ ರೀತಿಯಾಗಿರ್ತಕ್ಕಂಥ ಶಿಕ್ಷಕರು ಏನಾದ್ರು ಬರ್ತಾ ಇದ್ದಾರೆ ಅಂತಕ್ಕಂಥದ್ದು ನಾವು ಕೇಳಿದ್ವಿ. ಆ ರೀತಿಯಾಗಿರ್ತಕ್ಕಂಥ ಯಾವುದೇ ಶಿಕ್ಷಕರು ಬರ್ತಾ ಇದ್ದಾರೆ ಅಂತಕ್ಕಂಥ ಅಭಿಪ್ರಾಯವನ್ನ ಅಲ್ಲಿ ಪೋಷಕರು ಹೇಳಿದ್ವಿ. ಆಮೇಲೆ ಎಲ್ಲ ಹವಾಮಾನದಿಂದ ಸುರಕ್ಷಿತವಾದ ಶಾಲಾ ಕಟ್ಟಡ ಇದೆ, ಇದನ್ನು ಪರಿಶೀಲನೆ ಮಾಡುವುದು. ಒಂದು ಉತ್ತಮವಾಗಿರ್ತಕ್ಕಂಥ ಶಾಲೆ, ಗುಣಮಟ್ಟದ ಶಿಕ್ಷಣವನ್ನ ಮಗುವಿಗೆ ದೊರೆಯಬೇಕಾದ್ರೆ ಉತ್ತಮವಾಗಿರ್ತಕ್ಕಂಥ ಶಾಲಾ ಪರಿಸರ ಇರಬೇಕು ಅಂತಕ್ಕಂಥದ್ದು. ಉತ್ತಮವಾಗಿರ್ತಕ್ಕಂಥ ಶಾಲಾ ಪರಿಸರ ಅಂತಂದ್ರೆ ಉತ್ತಮವಾಗಿರ್ತಕ್ಕಂಥ ಕಟ್ಟಡಗಳಿರಬೇಕು, ತರಗತಿ ಕೊಠಡಿಗಳಿರಬೇಕು. ತರಗತಿ ಕೊಠಡಿಯಲ್ಲಿ ಪಾಠೋಪಕರಣಗಳು, ಪೀಠೋಪಕರಣಗಳು ಇತ್ಯಾದಿಗಳಿರಬೇಕು. ಆಮೇಲೆ ಒಂದು ಶಾಲೆಯಲ್ಲಿ ಆಟದ ಮೈದಾನ ಇರಬೇಕು, ಉತ್ತಮವಾಗಿರ್ತಕ್ಕಂಥ ಶೌಚಾಲಯ ಇರಬೇಕು, ಮಕ್ಕಳ ರಕ್ಷಣಾ ದೃಷ್ಟಿಯಿಂದ ಕಾಂಪೌಂಡ್ ಗೋಡೆ ಇರಬೇಕು, ಉತ್ತಮವಾಗಿರ್ತಕ್ಕಂಥ ಪ್ರಯೋಗಾಲಯ ಇರಬೇಕು, ಉತ್ತಮವಾಗಿರ್ತಕ್ಕಂಥ ಎಲ್ಲ ವಿಷಯದ ಪುಸ್ತಕಗಳನ್ನು ನೋಡುವಂತಕ್ಕಂಥ ಗ್ರಂಥಾಲಯವನ್ನು ಹೊಂದಿರಬೇಕು. ಎಲ್ಲ ಒಂದು ಉತ್ತಮವಾಗಿರ್ತಕ್ಕಂಥ ಅಡಿಗೆ ಕೋಣೆ ಇರಬೇಕು, ಉತ್ತಮವಾಗಿರ್ತಕ್ಕಂಥ ಆಹಾರ ದಾಸ್ತಾನು ಇರಬೇಕು. ಎಲ್ಲ ಇದು ಶಾಲಾ ಪರಿಸರ. ಉತ್ತಮವಾಗಿರ್ತಕ್ಕಂಥ ಶಾಲಾ ಪರಿಸರ ಇದ್ರೆ ಆ ಮಗುವಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ದೊರೆಯುತ್ತದೆ ಅಂತಕ್ಕಂಥದ್ದು. ಅದೇ ಪ್ರಕಾರ ಇದು ಶಾಲೆ ಇದೆಯಾ ಅಂತಕ್ಕಂಥದ್ದನ್ನ ಪರಿಶೀಲನೆ ಮಾಡಬೇಕಾಗ್ತದೆ. ಇಲ್ಲಿ 8 ತರಗತಿ ಕೊಠಡಿಗಳಿದೆ. ಅದರಲ್ಲಿ ಒಂದು ಕಂಪ್ಯೂಟರ್ ತರಗತಿ ಕೊಠಡಿ ಇದೆ, ಒಂದು ಅಡಿಗೆ ಕೊಠಡಿ ಇದೆ, ಒಂದು ದಾಸ್ತಾನು ಕೊಠಡಿ ಇದೆ. ಎಲ್ಲ ತರಗತಿ ಕೊಠಡಿಗಳನ್ನ ನಾವು ನೋಡಿದಾಗ ಸಾಮಾನ್ಯವಾಗಿ ಎಲ್ಲ ತರಗತಿ ಕೊಠಡಿಗಳು ಉತ್ತಮವಾಗಿರ್ತಕ್ಕಂಥ ಕಂಡು ಬಂತು. ಅದರಲ್ಲಿ 5ನೇ ತರಗತಿ ಕೊಠಡಿ ನೆಲಹಾಸು, ಮಳೆಗಾಲದಲ್ಲಿ ನೀರು ಆ ಪಕ್ಕದಿಂದ ಒಂದು ಶೇಖರಣೆ ಆಗ್ತದೆ ಅಂತಕ್ಕಂಥದ್ದು. ಒಂದು ಕೊಠಡಿಯಲ್ಲಿ ಮೇಲ್ಗಡೆ ಹಂಚು ಸ್ವಲ್ಪ ವ್ಯತ್ಯಾಸ ಇದೆ, ಸೋರಿಕೆ ಆಗ್ತದೆ ಅಂತಕ್ಕಂಥದ್ದನ್ನ ಮಕ್ಕಳೆಲ್ಲ ಹೇಳಿದ್ರು. ಮತ್ತೆ ನೋಡಿದಾಗ ಎಲ್ಲ ಅಡಿಗೆ ಕೊಠಡಿ ಇರ್ಬೋದು, ದಾಸ್ತಾನು ಕೊಠಡಿ ಇರ್ಬೋದು, ಕೆಲವು ತರಗತಿ ಕೊಠಡಿಗಳಿರ್ಬೋದು ಉತ್ತಮವಾದಂತೆ ನಮಗೆ ಕಂಡು ಬಂತು. ಆಮೇಲೆ ಬಾಲಕರಿಗೆ ಸಾಕಷ್ಟು ಶೌಚಾಲಯದ ವ್ಯವಸ್ಥೆ ಇದೆಯೇ? ಬಾಲಕಿಯರಿಗೆ ಸಾಕಷ್ಟು ಶೌಚಾಲಯದ ವ್ಯವಸ್ಥೆ ಇದೆಯೇ? ಅಲ್ಲಿ ಶೌಚಾಲಯದಲ್ಲಿ ನೀರಿನ ಸೌಲಭ್ಯ ಇದೆಯೇ ಅಥವಾ ಬಳಕೆಗೆ ಯೋಗ್ಯವಾಗಿದೆಯೇ ಅಂತಕ್ಕಂಥದ್ದನ್ನ ನೋಡ್ಬೇಕಾಗುತ್ತೆ. ಯಾಕೆಂದ್ರೆ ಒಂದು ಉತ್ತಮವಾಗಿರ್ತಕ್ಕಂಥ ಶಾಲೆ ಅಂತ ಹೇಳಿದ್ರೆ ಅಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ಮಕ್ಕಳು ಕಲಿಬೇಕಾದ್ರೆ ಒಂದು ಉತ್ತಮವಾಗಿರ್ತಕ್ಕಂಥ ಸುಸಜ್ಜಿತವಾದ ಶೌಚಾಲಯವನ್ನ ಶಾಲೆ ಹೊಂದಿರಬೇಕು. ಯಾಕೆ ಅಂತ ಹೇಳಿದ್ರೆ ಅಕಸ್ಮಾತ್ ಏನಾದರೂ ಶೌಚಾಲಯ ಉತ್ತಮವಾಗಿಲ್ಲದಿದ್ದರೆ ಅವರಿಗೆ ಬಳಕೆ ಅದು ಸರಿಯಾಗಿಲ್ಲದೆ ಇದ್ದರೆ ಮಕ್ಕಳು ಶೌಚಾಲಯವನ್ನು ಬಳಸೋದಿಲ್ಲ.
ಅವರು ಹಾಗೆ ತರಗತಿಗೆ ಕೊಠಡಿಗಳನ್ನು ಕೂತ್ಕೊಳ್ತಾರೆ. ಅವಾಗ ಏನಾಗ್ತದೆ, ಶೌಚವನ್ನು ಕಟ್ಕೊಳ್ತಾರೆ. ಶೌಚವನ್ನು ಕಟ್ಕೊಂಡಾಗ ಅವರು ಏನಾಗ್ತದೆ, ಅದರಿಂದ ಕಲಿಕೆಯಲ್ಲಿ ಪಾಲ್ಗೊಳ್ಳೋದಿಲ್ಲ. ಶಿಕ್ಷಕರ ಪಾಠ ಪ್ರವಚನದಲ್ಲಿ ಅವರು ಪಾಲ್ಗೊಳ್ಳೋದಿಲ್ಲ. ಆಗ ಕಲಿಕೆಯಲ್ಲಿ ಮಗು ಹಿಂದೆ ಬೀಳುತ್ತೆ ಅಂತಕ್ಕಂಥದ್ದು. ಅದಲ್ಲದೆ ಏನಾದರೂ ಶೌಚವನ್ನು ಕಟ್ಕೊಂಡ್ರೆ ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತೆ ಅಂತ. ಹಾಗಾಗಿ ಒಂದು ಶಾಲೆ ಉತ್ತಮವಾಗಿರ್ತಕ್ಕಂಥ ಶೌಚಾಲಯವನ್ನು ಹೊಂದಿರಬೇಕು. ಅದು ನೀರಿನ ವ್ಯವಸ್ಥೆ ಇರಬೇಕು, ಬಳಕೆಗೆ ಯೋಗ್ಯವಾಗಿರಬೇಕು ಅಂತಕ್ಕಂಥದ್ದು ಯೋಜನೆಯ ಪ್ರಮುಖ ಅಂಶ. ಅದರ ಪ್ರಕಾರ ನಾವಿಲ್ಲಿ ನಿಮ್ಮ ಶೌಚಾಲಯವನ್ನು ನೋಡಿದಾಗ ಶೌಚಾಲಯ ಸಾಮಾನ್ಯವಾಗಿ ಉತ್ತಮವಾಗಿದ್ದಂತೆ ಕಂಡುಬಂತು. ಅಲ್ಲಿ ನೀರಿನ ವ್ಯವಸ್ಥೆಯೂ ಇದೆ, ಆಮೇಲೆ ಬಳಕೆಗೆ ಯೋಗ್ಯವಾಗಿದೆ. ನಾವು ಮಕ್ಕಳನ್ನು ಕೇಳಿದಾಗ ಅದರಿಂದ ಬಳಕೆಗೆ ಯೋಗ್ಯವಾಗಿದೆ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ರು. ಆಮೇಲೆ ವಿಶೇಷ ಅಗತ್ಯಗಳ ಮಕ್ಕಳು ಬಳಸುವಂಥ ಶೌಚಾಲಯ ಇದೆಯೇ? ವಿಶೇಷ ಅಗತ್ಯಗಳ ಮಕ್ಕಳು ದಾಖಲಾಗಿರ್ತಾರೆ, ಅವರು ಬಳಸಬೇಕಾಗಿರ್ತಕ್ಕಂಥ ಪ್ರತ್ಯೇಕ ಶೌಚಾಲಯ ಇರಬೇಕಂತಕ್ಕಂಥದ್ದು ಒಂದು ನಿಯಮ. ಆ ಪ್ರಕಾರ ಇಲ್ಲಿ ಶೌಚಾಲಯ ಇಲ್ಲ. ಶಾಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರಿನ ಸೌಲಭ್ಯ ಇದೆಯೇ? ಮಕ್ಕಳಿಗೆ ಆರೋಗ್ಯ ದೃಷ್ಟಿಯಿಂದ ಒಂದು ಉತ್ತಮವಾಗಿರ್ತಕ್ಕಂಥ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಶಾಲೆ ಹೊಂದಿರಬೇಕು ಅಂತಕ್ಕಂಥದ್ದು. ಯಾವುದೇ ಕುಡಿಯುವ ನೀರಿನ ಮೂಲವನ್ನು ಹೊಂದಿದ್ರು ಅಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಹೊಂದಿರಬೇಕು. ಇಲ್ಲ ಅಂತ ಹೇಳಿದ್ರೆ ವಾಟರ್ ಫಿಲ್ಟರ್ಗಳ ಮೂಲಕ ಆ ಮಗುವಿಗೆ ಶುದ್ಧವಾದ ಕುಡಿಯುವ ನೀರನ್ನು ಕೊಡಬೇಕು ಅಂತಕ್ಕಂಥದ್ದು. ಇಲ್ಲಿ ನೀರಿನ ವ್ಯವಸ್ಥೆ ಇದೆ, ಶುದ್ಧವಾದ ಕುಡಿಯುವ ನೀರನ್ನೇ ನಾವು ನೀಡ್ತಾ ಇದ್ದೇವೆ. ಒಂದು ಅಕ್ವಾಗಾರ್ಡ್ ಅಂತಕ್ಕಂಥದ್ದು ಒಂದು ಶುದ್ಧೀಕರಿಸಿದ ಒಂದು ಘಟಕವನ್ನು ಇಟ್ಕೊಂಡು ಅದರಿಂದ ಮಕ್ಕಳಿಗೆ ಪೂರೈಕೆ ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದು ಹೇಳಿದ್ರು. ಅದೇ ರೀತಿ ಮಧ್ಯಾಹ್ನದ ಬಿಸಿಯೂಟವನ್ನು ತಯಾರು ಮಾಡ್ತಕ್ಕಂಥದ್ದು ಶುದ್ಧವಾದ ನೀರನ್ನೇ ಉಪಯೋಗಿಸಿಕೊಂಡು ತಯಾರು ಮಾಡಬೇಕು. ನಾವು ಒಂದು ಅಡಿಗೆ ವಿಚಾರ ಮಾಡಿದ್ವಿ, ಮತ್ತೆ ಮುಖ್ಯ ಶಿಕ್ಷಕರನ್ನು ವಿಚಾರ ಮಾಡಿದ್ವಿ. ಶುದ್ಧವಾದ ನೀರನ್ನೇ ಗ್ರಾಮ ಪಂಚಾಯತ್ ವತಿಯಿಂದ ನೀರನ್ನು ಬರ್ತಾ ಇದೆ, ಅದನ್ನು ನಾವು ಉಪಯೋಗಿಸಿ ಅಡಿಗೆ ತಯಾರು ಮಾಡ್ತೇವೆ. ಮಕ್ಕಳ ಆರೋಗ್ಯದಲ್ಲಿ ಯಾವುದೇ ಪರಿಣಾಮ ಬೀರೋದಿಲ್ಲ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದರು. ಕುಡಿಯುವ ನೀರಿನ ಗುಣಮಟ್ಟ ಉತ್ತಮವಾಗಿದೆ. ಈ ಮಕ್ಕಳು ಉಪಯೋಗಿಸ್ತಕ್ಕಂಥ ನೀರಿನ ಗುಣಮಟ್ಟವನ್ನು ಪರೀಕ್ಷೆ ಮಾಡಬೇಕು. ಪ್ರತಿ 6 ತಿಂಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆ ಇದೆ, ಅದನ್ನು ಪರೀಕ್ಷೆಗೊಳಪಡಿಸಿ ಅದರ ದೃಢೀಕರಣವನ್ನು ಶಾಲೆ ದೃಢೀಕರಿಸಬೇಕಾಗ್ತದೆ. ಪ್ರತಿ 6 ತಿಂಗಳಿಗೊಮ್ಮೆ ಮಾಡಬೇಕು. ಇಲ್ಲಿ 7/9/2023 ಮಾಡಿರ್ತಕ್ಕಂಥ ದೃಢೀಕರಣ ಇದೆ. ಇದು ಬಹಳ ತಡವಾಗಿರ್ತಕ್ಕಂಥ ಸಮಯ. ಪ್ರತಿ 6 ತಿಂಗಳಿಗೊಮ್ಮೆ ಮಾಡಬೇಕಾಗುತ್ತೆ. ಶಾಲೆಗೆ ವಿದ್ಯುತ್ ಸಂಪರ್ಕವಿದೆಯೇ? ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಕಲಿಕೆ ಆಗಬೇಕಾದ್ರೆ ಶಾಲೆ ವಿದ್ಯುತ್ ಸಂಪರ್ಕವನ್ನು ಹೊಂದಿರಬೇಕು. ತರಗತಿ ಕೊಠಡಿಗಳಲ್ಲಿ ಸ್ವಾಭಾವಿಕ ಬೆಳಕಿನ ಜೊತೆಗೆ ಕೃತಕವಾಗಿರ್ತಕ್ಕಂಥ ಬೆಳಕು ಇರಬೇಕು ಅಂತಕ್ಕಂಥದ್ದು. ಆಮೇಲೆ ವಿಜ್ಞಾನದ ಪ್ರಯೋಗವನ್ನು ಮಾಡಬೇಕಾದ್ರೆ ಈ ವಿದ್ಯುತ್ತಿನ ಅವಶ್ಯಕತೆ ಇರ್ತದೆ. ಹಾಗಾಗಿ ಒಂದು ಶಾಲೆ ಉತ್ತಮವಾಗಿರ್ತಕ್ಕಂಥ ವಿದ್ಯುತ್ ಸಂಪರ್ಕವನ್ನು ಹೊಂದಿರಬೇಕು ಅಂತದ್ದು ಈ ಶಾಲೆ ಎಲ್ಲ ಕೊಠಡಿಗಳಲ್ಲಿ ವಿದ್ಯುತ್ ಸಂಪರ್ಕವನ್ನು ಹೊಂದಿದೆ, ಕಾರ್ಯನಿರ್ವಹಿಸ್ತಾ ಇದೆ. ಶಾಲಾ ಆವರಣದಲ್ಲಿ ಆಟದ ಮೈದಾನವಿದೆಯೇ? ಮಕ್ಕಳು ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಅಂತಕ್ಕಂಥದ್ದು. ಅದೇ ರೀತಿ ಅವರು ತಮ್ಮ ಪ್ರತಿಭೆಯನ್ನು ತೋರಿಸಬೇಕಾದ್ರೆ ಈ ಒಂದು ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು. ಹಾಗಾಗಿದ್ದರಿಂದ ಒಂದು ಶಾಲೆ ಒಂದು ಉತ್ತಮವಾಗಿರ್ತಕ್ಕಂಥ ಸುಸಜ್ಜಿತವಾದ ಆಟದ ಮೈದಾನವನ್ನು ಹೊಂದಿರಬೇಕು ಅಂತಕ್ಕಂಥದ್ದು. ನಾವಿಲ್ಲಿ ನೋಡಿದಾಗ ಆಟದ ಮೈದಾನ ಇದೆ, ಆಟದ ಮೈದಾನ ಇದ್ರೂ ಸಹ ಅಷ್ಟು ವ್ಯವಸ್ಥಿತವಾಗಿರ್ತಕ್ಕಂಥ ಸುಸಜ್ಜಿತವಾಗಿರ್ತಕ್ಕಂಥ ಆಟದ ಮೈದಾನ ಇಲ್ಲ. ಎಲ್ಲ ಕ್ರೀಡಾ ಸ್ಪರ್ಧೆಗಳಿಗೆ ಸಂಬಂಧಪಟ್ಟಂತೆ ಏನು ಕ್ರೀಡಾ ಸ್ಪರ್ಧೆಗಳಿದೆ ಪ್ರಾಥಮಿಕ ಹಂತದಲ್ಲಿ ಅದಕ್ಕೆ ತಕ್ಕಂತೆ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಆಟದ ಮೈದಾನ ಹೊಂದಿರಬೇಕು ಅಂತಕ್ಕಂಥದ್ದು ಇದೆ ಅದು ನಿಯಮ. ಆ ಪ್ರಕಾರ ಅಷ್ಟೇನು ಸುಸಜ್ಜಿತವಾಗಿರ್ತಕ್ಕಂಥ ಆಟದ ಮೈದಾನ ಇಲ್ಲ. ಆಮೇಲೆ ಶಾಲೆಯು ಗ್ರಂಥಾಲಯವನ್ನು ಹೊಂದಿದೆಯೇ? ಒಂದು ಶಾಲೆ ಒಂದು ಉತ್ತಮವಾಗಿರ್ತಕ್ಕಂಥ ಗ್ರಂಥಾಲಯವನ್ನು ಹೊಂದಿರಬೇಕು. ಅಲ್ಲಿ ಎಲ್ಲ ವಿಷಯದ ಪುಸ್ತಕಗಳು ಇರಬೇಕು ಅಂತಕ್ಕಂಥದ್ದು. ಯಾಕೆ ಅಂತಂದ್ರೆ ಮಕ್ಕಳಿಗೆ ಪಠ್ಯದಲ್ಲಿ ಬರ್ತಕ್ಕಂಥ ವಿಷಯ ಕೇವಲ 20ರಿಂದ 25 ಭಾಗದಷ್ಟು ವಿಷಯ ಮಾತ್ರ ಕಲಿಯಲಿಕ್ಕೆ ಸಿಗ್ತದೆ. ಎಲ್ಲ ವಿಷಯಗಳು ಆ ಪಠ್ಯ ಪುಸ್ತಕದಲ್ಲಿ ಇರೋದಿಲ್ಲ. ಹಾಗಾಗಿ ಮಗು ಬೇರೆ ವಿಷಯಗಳನ್ನು ಕಲಿಬೇಕಾದ್ರೆ ಶಾಲೆಯು ಉತ್ತಮವಾಗಿರ್ತಕ್ಕಂಥ ಗ್ರಂಥಾಲಯವನ್ನು ಹೊಂದಿರಬೇಕು. ಅಲ್ಲಿ ಎಲ್ಲಾ ವಿಷಯದ ಪುಸ್ತಕಗಳು ಇರಬೇಕು. ಭಾಷೆಯನ್ನು ಕಲಿತಕ್ಕಂಥದ್ದು, ವ್ಯಾಕರಣ ಗ್ರಾಮರನ್ನು ಕಲಿತಕ್ಕಂಥದ್ದು, ಗಣಿತವನ್ನು ಕಲಿತಕ್ಕಂಥದ್ದು, ವಿಜ್ಞಾನದ ಅನೇಕ ವಿಭಾಗಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕದ ವಿಷಯಗಳಿರುವುದು, ಇತಿಹಾಸ ಇರುವುದು, ಅನೇಕ ರೀತಿಯಾಗಿರ್ತಕ್ಕಂಥ ನಮ್ಮ ಪರಿಸರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಪ್ರಚಲಿತ ವಿದ್ಯಮಾನಗಳು ಕರೆಂಟ್ ಇವೆಂಟ್ಸ್ ಅಂತ ಕರಿತೇವೆ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಪುಸ್ತಕಗಳನ್ನ ಹೊಂದಿರಬೇಕು ಅಂತಕ್ಕಂಥದ್ದು ಒಂದು ನಿಯಮ. ಆ ಪ್ರಕಾರ ನಾವು ನೋಡಿದಾಗ ಇದೆ ಗ್ರಂಥಾಲಯ ಇದೆ, ಇಲ್ಲಿ ಎಲ್ಲ ಪುಸ್ತಕಗಳು ಬಂದಿದೆ. ಇತ್ತೀಚೆಗೆ ಕೆಲವೊಂದು ಹೊಸ ಅನುದಾನ ಬಂದಿದೆ, 6,500 ರೂಪಾಯಿ.
60,000 ರೂಪಾಯಿಗಳಿಗೆ ಏನು ಇಲಾಖೆ ಮಾರ್ಗಸೂಚಿಯನ್ನು ಗೈಡ್ಲೈನ್ ಹೇಳಿದೆ ಅದರ ಪ್ರಕಾರ ಪುಸ್ತಕವನ್ನು ಖರೀದಿ ಮಾಡಿದ್ದೀವಿ, ಮಕ್ಕಳಿಗೆ ಕೊಡ್ತೀವಿ ಅಂತಕ್ಕಂಥದ್ದು. ಮಕ್ಕಳನ್ನು ನಾವು ವಿಚಾರ ಮಾಡಿದಾಗ ನಾವು ಗ್ರಂಥಾಲಯದಿಂದ ಪುಸ್ತಕ ಓದ್ತೀವಿ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದರು. ಆಮೇಲೆ ಎಲ್ಲ ತರಗತಿಗಳಲ್ಲಿ ಬೋಧನಾ ಕಲಿಕಾ ಸಾಮಗ್ರಿಗಳು ಲಭ್ಯವಿದೆಯೇ? ಬೋಧನಾ ಕಲಿಕಾ ಸಾಮಗ್ರಿಗಳನ್ನು ಬಳಸಿಕೊಂಡು ಶಿಕ್ಷಕರು ಪಾಠ ಪ್ರವಚನಗಳನ್ನು ನಿರ್ವಹಣೆ ಮಾಡಬೇಕು. ಮಕ್ಕಳಿಗೆ ಪರಿಣಾಮಕಾರಿಯಾಗಿರ್ತಕ್ಕಂಥ ಕಲಿಕೆ ಆಗಬೇಕಾದ್ರೆ ಅದನ್ನು ನಾವು ಮಾಡ್ತೀವಿ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ವಿ. ಡಿಜಿಟಲ್ ಮೂಲಸೌಕರ್ಯಗಳು ಲಭ್ಯವಿದೆಯೇ? ಒಂದು ಶಾಲೆಯಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಶಿಕ್ಷಣ ಮಗುವಿಗೆ ಬರಬೇಕಾದ್ರೆ ಡಿಜಿಟಲ್ ಮೂಲಸೌಕರ್ಯಗಳು ಇರಬೇಕು ಅಂತಕ್ಕಂಥದ್ದು. ಡಿಜಿಟಲ್ ಮೂಲಸೌಕರ್ಯಗಳಂದ್ರೆ ಕಂಪ್ಯೂಟರ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಪ್ರೊಜೆಕ್ಟರ್ ಇರ್ಬೋದು, ಸ್ಮಾರ್ಟ್ ಬೋರ್ಡ್ಗಳಿರ್ಬೋದು, ಸ್ಮಾರ್ಟ್ ಟಿವಿಗಳಿರ್ಬೋದು. ಇವುಗಳನ್ನು ಉಪಯೋಗಿಸಿಕೊಂಡು ಮಗುವಿಗೆ ಅನೇಕ ರೀತಿಯಾಗಿರ್ತಕ್ಕಂಥ ಜ್ಞಾನವನ್ನು ಕಲಿಕೆಯನ್ನು ಮಾಡ್ತಕ್ಕಂಥ ಅವಕಾಶಗಳಿರ್ತದೆ. ಪಠ್ಯಪುಸ್ತಕದ ವಿಷಯಗಳಲ್ಲದೆ ಬೇರೆ ವಿಷಯಗಳನ್ನು ಅಲ್ಲಿ ಅಳವಡಿಸಿ ಅನೇಕ ವಿಷಯಗಳನ್ನು ಮಗುವಿಗೆ ಕಲಿಸ್ತಕ್ಕಂಥ ಒಂದು ಅವಕಾಶ ಈ ಡಿಜಿಟಲ್ ಮಾಧ್ಯಮಗಳ ಮೂಲಕ ಇರ್ತದೆ. ಬೇರೆ ಬೇರೆ ವಿಷಯಗಳು, ಪ್ರಪಂಚದ ಬೇರೆ ಬೇರೆ ವಿಷಯಗಳಿರ್ಬೋದು, ಅನೇಕ ವಿಷಯಗಳಿರ್ಬೋದು, ಗುಣಮಟ್ಟದ ಕಲಿಕೆಯನ್ನು ಮಾಡಲಿಕ್ಕೆ ಈ ಒಂದು ಡಿಜಿಟಲ್ ಮಾಧ್ಯಮಗಳು ತುಂಬ ಸಹಕಾರಿಯಾಗ್ತದೆ. ಹಾಗಾಗಿ ಶಾಲೆ ಒಂದು ಉತ್ತಮವಾಗಿರ್ತಕ್ಕಂಥ ಶಾಲೆ ಅಂತ ಹೇಳಿದ್ರೆ ಡಿಜಿಟಲ್ ಮೂಲಸೌಕರ್ಯಗಳನ್ನು ಹೊಂದಿರಬೇಕು ಅಂತಕ್ಕಂಥದ್ದು ಒಂದು ನಿಯಮ. ಅದು ಮಗು ಈಗೇ ಕಂಪ್ಯೂಟರ್ನ ಪ್ರಾಥಮಿಕ ಜ್ಞಾನವನ್ನು ಪಡೆಯಬೇಕು. ಮುಂದೆ ಅದಕ್ಕೆ ಉನ್ನತ ವ್ಯಾಸಂಗಕ್ಕೆ ಹೋದಾಗ ಅದು ತುಂಬ ಸುಲಭ ಆಗ್ತದೆ ಅಂತಕ್ಕಂಥದ್ದು ಈ ಪ್ರಮುಖ ಯೋಜನೆಯ ಪ್ರಮುಖ ಅಂಶ. ಅದರ ಪ್ರಕಾರ ನಾವು ನೋಡಿದಾಗ ಇಲ್ಲಿ 5 ಕಂಪ್ಯೂಟರ್ ಇದೆ, 1 ಕಂಪ್ಯೂಟರ್ ಮಾತ್ರ ಕಾರ್ಯನಿರ್ವಹಿಸ್ತಿದೆ, ಅದು ಸಹ ಮಕ್ಕಳಿಗೆ ಲಭ್ಯ ಇಲ್ಲ. ಒಂದು ಪ್ರೊಜೆಕ್ಟರ್ ಇದೆ, ಆ ಪ್ರೊಜೆಕ್ಟರ್ ಆಗಾಗ್ಗೆ ಕೆಲವೊಂದು ದಿನ ಮಾತ್ರ ನಾವು ಮಕ್ಕಳಿಗೆ ಕೆಲವೊಂದು ಪಾಠ ಪುಸ್ತಕಗಳು ನಿರ್ವಹಣೆ ಮಾಡ್ತಾರೆ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದರು. ಆಮೇಲೆ ನಾವಿನ್ನೇ ಬೋಧನಾ ವಿಧಾನ ಚಟುವಟಿಕೆಗಳನ್ನು ಬಳಸಲಾಗ್ತಿದ್ವಿ. ಅದೇ ಪ್ರೊಜೆಕ್ಟರ್ಗಳ ಮೂಲಕ, ಸ್ಮಾರ್ಟ್ ಟಿವಿಗಳ ಮೂಲಕ ಅನೇಕ ರೀತಿಯ ಪಾಠ ಪ್ರವಚನಗಳನ್ನು ನಾವು ನಮ್ಮ ಫೋನಿಂದಲೇ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಅಳವಡಿಸಿಕೊಂಡು ಮಕ್ಕಳಿಗೆ ಅನೇಕ ವಿಷಯಗಳನ್ನು ತಲುಪಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಶಾಲೆ ಮಾಡ್ಬೋದು, ಶಿಕ್ಷಕರು ಮಾಡ್ಬೋದು. ಆ ರೀತಿಯಾಗಿರ್ತಕ್ಕಂಥ ಅನೇಕ ಡಿಜಿಟಲ್ ಮೂಲಸೌಕರ್ಯಗಳನ್ನು ಶಾಲೆ ಹೊಂದಿರಬೇಕಾಗ್ತದೆ. ಆ ರೀತಿಯಾಗಿರ್ತಕ್ಕಂಥದ್ದು ಯಾವುದೂ ಈ ಶಾಲೆಯಲ್ಲಿ ಇಲ್ಲ. ಆಮೇಲೆ ಬ್ಯಾಗ್ ರಹಿತ ದಿನವನ್ನು ಜಾರಿ ಮಾಡಲಾಗಿದೆಯೇ? ಮಗು ಎಲ್ಲ ದಿನ ಬ್ಯಾಗ್ ತರ್ತಕ್ಕಂಥದ್ದು ಅದಕ್ಕೆ ಹೊರೆ ಆಗ್ತದೆ. ತಿಂಗಳಲ್ಲಿ 2 ದಿನವೋ 3 ದಿನವೋ ಬ್ಯಾಗ್ ರಹಿತವಾಗಿ ಶಾಲೆಗೆ ಬರಬೇಕು, ಸಂಭ್ರಮಿಸಬೇಕು, ಸಂತೋಷ ಪಡಬೇಕು ಅಂತಕ್ಕಂಥದ್ದು ಯೋಜನೆಯ ಉದ್ದೇಶ. ಅದರ ಪ್ರಕಾರ ಏನಾದರೂ ಜಾರಿ ಮಾಡ್ತೀವಿ. ತಿಂಗಳ 3ನೇ ಶನಿವಾರದಂದು ಆಯ್ಕೆ ಮಾಡ್ತೇವೆ ಅಂತಕ್ಕಂಥದ್ದನ್ನು ಹೇಳಿದ್ವಿ. ಯುವ ಮತ್ತು ಪರಿಸರ ಕ್ಲಬ್ಗಳು ಇದೆಯೇ? ಮಕ್ಕಳಿಗೆ ಪರಿಸರ ಜ್ಞಾನವನ್ನು ಮೂಡಿಸ್ತಕ್ಕಂಥದ್ದು. ಆ ರೀತಿಯಾಗಿರ್ತಕ್ಕಂಥದ್ದು ಏನಾದರೂ ಶಾಲೆ ಮಾಡ್ತಾ ಇದೆಯಾ ಅಂತಕ್ಕಂಥದ್ದು ನಾವು ಮಾಡ್ತೀವಿ ಅಂತಕ್ಕಂಥದ್ದು. ಪರಿಸರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಲ್ಲಿಯ ಸ್ಥಳೀಯ ಚಟುವಟಿಕೆಗಳು, ರೈತಾಪಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ಚಟುವಟಿಕೆಗಳನ್ನು ಕುರಿತು ಅವರಿಗೆ ಅಧ್ಯಯನವನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿದರು. ಸಾಮಗ್ರಿಗಳಿರುವ ಪ್ರಯೋಗಾಲಯಗಳು ಲಭ್ಯವಿದೆಯೇ ಮತ್ತು ಬಳಸಲಾಗ್ತಿದೆಯೇ? 6, 7, 8ನೇ ತರಗತಿಗೆ ವಿಜ್ಞಾನ ಪಾಠ ಬೋಧನೆಯನ್ನು ಮಾಡಬೇಕಾದ್ರೆ ಶಿಕ್ಷಕರು ಪ್ರಯೋಗದ ಮೂಲಕವೇ ಪಾಠ ಪ್ರವಚನವನ್ನು ನಿರ್ವಹಣೆ ಮಾಡಬೇಕು ಅಂತಕ್ಕಂಥ ಶಿಕ್ಷಣ ಇಲಾಖೆಯ ನಿಯಮ. ಹಾಗೆ ಪ್ರಯೋಗದ ಮೂಲಕ ಪಾಠ ಪ್ರವಚನ ನಿರ್ವಹಣೆ ಮಾಡಿದರೆ ಮಕ್ಕಳಿಗೆ ಗುಣಮಟ್ಟದ ಪರಿಣಾಮಕಾರಿಯಾಗಿರ್ತಕ್ಕಂಥ ಕಲಿಕೆ ಆಗ್ತದೆ ಅಂತಕ್ಕಂಥದ್ದು. ಅದರ ಪ್ರಕಾರ ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದು. ನಾವಿಲ್ಲಿ ನೋಡಿದಾಗ ಪ್ರಯೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಪರಿಕರಗಳಿದೆ, ವಸ್ತುಗಳು ಇದೆ. ನಾವು ಪ್ರಯೋಗವನ್ನು ಮಾಡೇ ಪಾಠ ಪ್ರವಚನಗಳನ್ನು ನಿರ್ವಹಣೆ ಮಾಡ್ತೀವಿ ಅಂತಕ್ಕಂಥ ಶಿಕ್ಷಕರು ಹೇಳಿದ್ರು. ನಾವು ಮಕ್ಕಳನ್ನೇ ಕೇಳಿದ್ವಿ. ಆ ರೀತಿಯಾಗಿ ಪ್ರಯೋಗವನ್ನು ಮಾಡೇ ಮಾಡ್ತೀವಿ ಅಂತಕ್ಕಂಥದ್ದನ್ನು ಮಕ್ಕಳು ಸಹ ಅಭಿಪ್ರಾಯದಲ್ಲಿ ಹೇಳಿದ್ರು. ವಿಜ್ಞಾನ ಮತ್ತು ಗಣಿತ ಕಿಟ್ ಲಭ್ಯವಿದೆಯೇ? ಕಿಟ್ಗಳನ್ನು ಬಳಸಿಕೊಂಡು ಶಿಕ್ಷಕರು ಪಾಠ ಪ್ರವಚನಗಳನ್ನು ಮಾಡ್ತಕ್ಕಂಥದ್ದು. ಅದರಲ್ಲಿ ವಿಜ್ಞಾನ ಕಿಟ್ ಇಲ್ಲ ಅಂತಕ್ಕಂಥದ್ದು ಹೇಳಿದ್ರು. ಸ್ವಯಂ ರಕ್ಷಣಾ ತರಬೇತಿಗಳನ್ನು ಹೆಣ್ಣು ಮಕ್ಕಳಿಗೆ ನೀಡಲಾಗ್ತಿದೆಯೇ? ಕರಾಟೆ ಸ್ವಯಂ ರಕ್ಷಣೆ ಮಾಡ್ಕೊಳ್ತಕ್ಕಂಥ ಒಂದು ತರಬೇತಿಯನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಕೆಲವೊಂದು ಕಡೆ ಸರ್ಕಾರಿ ಶಿಕ್ಷಕರೇ ಇದ್ದಾರೆ ಕೆಲವೊಂದು ಶಾಲೆಗಳಲ್ಲಿ. ಅದು ಇತ್ತೀಚೆಗೆ ನಮ್ಮ ತಾಲೂಕಿನಲ್ಲಿ ಕಡಿಮೆ ಇದೆ. ಖಾಸಗಿ ಶಿಕ್ಷಕರನ್ನ ಕರೆಸಿ ಅಲ್ಲಿ ಮಕ್ಕಳಿಗೆ ಆ ರೀತಿಯಾಗಿರ್ತಕ್ಕಂಥ ತರಬೇತಿ ಇರ್ತಕ್ಕಂಥದ್ದು ಕೆಲವೊಂದು ಶಾಲೆಗಳಲ್ಲಿ ಇದೆ. ಆದರೆ ಈ ಶಾಲೆಯಲ್ಲಿ ಆ ರೀತಿಯಾಗಿರ್ತಕ್ಕಂಥದ್ದು ಇಲ್ಲ. ಶಾಲೆಯಲ್ಲಿ ಘನ ಮತ್ತು ದ್ರವ ತ್ಯಾಜ್ಯದ ವಿಲೇವಾರಿ ಹೇಗೆ ಅಂತಕ್ಕಂಥದ್ದು. ಶಾಲೆಯಲ್ಲಿ ಸಂಗ್ರಹಣೆ ಆಗ್ತಕ್ಕಂಥ ತ್ಯಾಜ್ಯವನ್ನು ಯಾವ ರೀತಿ ವಿಲೇವಾರಿ ಆಗ್ತಿದೆ? ದ್ರವ ತ್ಯಾಜ್ಯವನ್ನು ನಾವು ಗಿಡಗಳಿಗೆ ಗೊಬ್ಬರ ರೂಪದಲ್ಲಿ ಬಳಸ್ತೇವೆ. ಘನ ತ್ಯಾಜ್ಯವನ್ನು ನಾವು ಸುಟ್ಟಾಕ್ತೇವೆ ಅಂತ ಹೇಳಿದ್ರೆ ಆ ರೀತಿಯಾಗಿ ಮಾಡುವಾಗಿಲ್ಲ. ಅದು ಘನ ತ್ಯಾಜ್ಯ ಸುಟ್ಟಲ್ಲಿ ಅದನ್ನು ಬರ್ತಕ್ಕಂಥ ಅನೇಕ ಅಂಶಗಳು ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಅದರ ಜವಾಬ್ದಾರಿ ಗ್ರಾಮ ಪಂಚಾಯತ್. ಏನಾದರೂ ತ್ಯಾಜ್ಯಗಳಿದ್ದಲ್ಲಿ
ಪಂಚಾಯಿತಿಗೆ ಮಾಹಿತಿಗಳನ್ನ ನೀಡಿದಾಗ ಶಿಕ್ಷಕರು ಅದನ್ನ ನಿರ್ವಹಣೆ ಮಾಡತಕ್ಕಂಥದ್ದು ಗ್ರಾಮ ಪಂಚಾಯಿತಿಯ ಕೆಲಸ. ಕೆಲವು ಮೂಲಸೌಕರ್ಯಗಳು ಮತ್ತು ಇತರೆ ಯೋಜನೆಗಳನ್ನು ಮಂಜೂರಾಗಿದೆಯೇ ಮತ್ತು ನಿರ್ವಹಿಸಲಾಗಿದೆಯೇ. ಕೆಲವೊಂದು ಮೂಲಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಬೇರೆ ಇಲಾಖೆಗಳಿಂದ ಅನುದಾನವನ್ನು ಅವಕಾಶ ಮಾಡಿಕೊಟ್ಟಿದೆ. ಈ ರೀತಿಯಾಗಿರ್ತಕ್ಕಂಥ ಅವಕಾಶ ಬೇರೆ ಇಲಾಖೆಗಳಿಗೆ ಇಲ್ಲ. ಬೇರೆ ಇಲಾಖೆಗಳಿಂದ ಅನುದಾನವನ್ನು ಪಡೆದುಕೊಂಡು ಅಲ್ಲಿ ಅಭಿವೃದ್ಧಿಪಡಿಸತಕ್ಕಂಥ ಅವಕಾಶವನ್ನ ಶಿಕ್ಷಣ ಇಲಾಖೆಗೆ ಮಾತ್ರ ಮಾಡಿದೆ. ಶಿಕ್ಷಣ ಇಲಾಖೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಪಡ್ಕೊಳ್ಳಿಕ್ಕೆ ಯಾವುದೇ ಗ್ರಾಮ ಪಂಚಾಯತಿ ಅನುದಾನ ಇರ್ಬೋದು, ತಾಲೂಕ್ ಪಂಚಾಯತಿ ಅನುದಾನ ಇರ್ಬೋದು, ಜಿಲ್ಲಾ ಪಂಚಾಯತ್, ಶಾಸಕರ ಅನುದಾನ, ಸಂಸದರ ಅನುದಾನ, ಇತರೆ ಶಿಕ್ಷಕರ ಪದ್ಧತಿಗಳ ಅನುದಾನ, ಹೀಗೆ ಅನೇಕ ಅನುದಾನಗಳನ್ನು ಪಡ್ಕೊಂಡು ಶಾಲೆಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. ಶಾಲೆಯ ತರಗತಿ ಕೊಠಡಿಗಳಿರ್ಬೋದು ಅಥವಾ ನೆಲಾಸುಗಳಿರ್ಬೋದು, ಪಾಠ ಕೊಠಡಿಗಳಿರ್ಬೋದು, ಪೀಠ ಕೊಠಡಿಗಳಿರ್ಬೋದು, ಆಮೇಲೆ ಆಟದ ಮೈದಾನ ಇರ್ಬೋದು, ಶೌಚಾಲಯ ಇರ್ಬೋದು, ಪ್ರಯೋಗಾಲಯ ಇರ್ಬೋದು, ಅಡಿಗೆ ಕೊಠಡಿ ಇರ್ಬೋದು, ದಾಸ್ತಾನ ಕೊಠಡಿ ಇರ್ಬೋದು, ಶಾಲಾ ಸುತ್ತ ಕಾಂಪೌಂಡ್ಗಳಿರ್ಬೋದು, ಹೀಗೆ ಅನೇಕ ರೀತಿಯಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಎಲ್ಲ ರೀತಿಯಾಗಿರ್ತಕ್ಕಂಥ ಬೇರೆ ಬೇರೆ ಇಲಾಖೆಗಳ ಅನುದಾನಗಳನ್ನು ಪಡ್ಕೊಂಡು ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಆ ರೀತಿಯಾಗಿ ಏನೇನು ಬಳಕೆ ಮಾಡಿಕೊಂಡಿದೆ ಈ ಶಾಲೆ ಅಂತಕ್ಕಂಥದ್ದು ಗ್ರಾಮ ಪಂಚಾಯತಿಯಿಂದ 2021-22 ಶುದ್ಧ ಕುಡಿಯುವ ನೀರಿನ ಘಟಕ ಅದೇ ಒಂದು ಅನುದಾನವನ್ನು ಪಡ್ಕೊಂಡು ಅವಕಾಶ ಮಾಡಿಕೊಟ್ಟಿದೆ. ಆಮೇಲೆ ತರಗತಿ ಕೊಠಡಿಗಳಿಗೆ ಸುಣ್ಣ ಮತ್ತು ಪೀಠೋಪಕರಣಗಳನ್ನ ಮಾಡಿಕೊಟ್ಟಿರ್ತಕ್ಕಂಥದ್ದು ಗ್ರಾಮ ಪಂಚಾಯತಿ. ಈ ಎರಡು ಅನುದಾನಗಳನ್ನ ಇತ್ತೀಚೆಗೆ ಗ್ರಾಮ ಪಂಚಾಯತಿಯಿಂದ ಅನುದಾನವನ್ನು ಪಡ್ಕೊಂಡು ಇಲ್ಲಿಯ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. ಇಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳು ಇತ್ತೀಚೆಗೆ ಶಾಲೆ ಪಡ್ಕೊಂಡಿಲ್ಲ. ಆಮೇಲೆ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಎಲ್ಲ ಗಮನಿಸಬೇಕಾಗ್ತದೆ. ಎಲ್ಲರ ಜವಾಬ್ದಾರಿ. ನಮ್ಮ ಮಕ್ಕಳು ಈ ಶಾಲೆಯಲ್ಲಿ ಕಲಿತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿಯ ಗಮನಿಸಬೇಕಾಗ್ತಕ್ಕಂಥದ್ದು ಮಕ್ಕಳ ಪೋಷಕರಿರಲಿ, HMC ಇರಲಿ, ಗ್ರಾಮಸ್ಥರಿರಲಿ, ಅವರಿಗೂ ಒಂದು ಜವಾಬ್ದಾರಿ ಇರ್ತದೆ. ಶಿಕ್ಷಕರು ನಿಯಮಿತವಾಗಿ ಶಾಲೆಗೆ ಹಾಜರಾಗ್ತಾರೆಯೇ? ಶಿಕ್ಷಣ ಇಲಾಖೆಯ ನಿಯಮದ ಪ್ರಕಾರ ಸಮಯವನ್ನು ನಿಗದಿಪಡಿಸಿದೆ, ಅದರ ಪ್ರಕಾರ ಹಾಜರಾಗ್ತಾರೆಯೇ? ಶಿಕ್ಷಕರು ಪ್ರತಿದಿನ ಶಾಲೆಗೆ ತಡವಾಗಿ ಬರ್ತಾರೆ, ಶಿಕ್ಷಕರು ಪ್ರತಿದಿನ ಶಾಲೆಯಿಂದ ಮುಂಚಿತವಾಗಿ ತೆರಳುತ್ತಾರೆಯೇ ಅಂತಕ್ಕಂಥದ್ದನ್ನ ಗಮನಿಸಬೇಕು ಅಂತಕ್ಕಂಥದ್ದು. ಆ ಪ್ರಕಾರ ನಾವೆಲ್ಲ ವಿಚಾರ ಮಾಡಿ ನೋಡಿದ್ವಿ, ಪರಿಶೀಲನೆ ಮಾಡಿದ್ವಿ. ಆ ರೀತಿಯಾಗಿರ್ತಕ್ಕಂಥದ್ದು ಯಾವುದಿಲ್ಲ. ಸಮಯಕ್ಕೆ ಸರಿಯಾಗಿ ಬರ್ತಾರೆ, ಸಮಯಕ್ಕೆ ಸರಿಯಾಗಿ ಪಾಠ ಪ್ರವೃತ್ತಿಗಳು ನಿರ್ವಹಣೆ ಆಗ್ತದೆ, ಸಮಯಕ್ಕೆ ಸರಿಯಾಗಿ ಹೋಗ್ತಾರೆ ಅಂತಕ್ಕಂಥದ್ದು ಹೇಳಿದ್ರು. ನೀವೇನಾದ್ರು ಗಮನಿಸಿದ್ರೆ ನೀವು ಸಹ ಸಭೆಯಲ್ಲಿ ಪ್ರಸ್ತಾಪ ಮಾಡಬಹುದು. ಶಿಕ್ಷಕರು ನಿಯತಕಾಲಿಕವಾಗಿ ಪೋಷಕರನ್ನು ಭೇಟಿ ಮಾಡಿ ಮಕ್ಕಳ ಹಾಜರಾತಿ ಸಮಸ್ಯೆ ಮತ್ತು ಕಲಿಕಾ ಪ್ರಯತ್ನಗಳ ಬಗ್ಗೆ ಕಲಿಸ್ತಾರೆ. ಶಿಕ್ಷಕರು ಶಿಕ್ಷಣ ಇಲಾಖೆ ತಿಳಿಸಿರ್ತಕ್ಕಂಥ ಎಲ್ಲ ಪಾಠ ಪ್ರವೃತ್ತಿಗಳನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು, ಕಾಲಕಾಲಕ್ಕೆ ಪರೀಕ್ಷೆಗಳನ್ನ ಘಟಕ ಪರೀಕ್ಷೆಗಳನ್ನು ಮಾಡ್ತಕ್ಕಂಥದ್ದು, ಅದರ ಮೌಲ್ಯಾಂಕನ ಮಾಡ್ತಕ್ಕಂಥದ್ದು, ಆಮೇಲೆ ಮೌಲ್ಯಾಂಕನ ಮಾಡಿ ಮಗು ಯಾವ ಹಂತದಲ್ಲಿದೆ ಅಂತಕ್ಕಂಥದ್ದು ಪೋಷಕರಿಗೆ ಮಾಹಿತಿಯನ್ನು ನೀಡತಕ್ಕಂಥದ್ದು, ಇದೆಲ್ಲ ಕೆಲಸ ಕಾರ್ಯಚಟುವಟಿಕೆಗಳನ್ನ ಶಿಕ್ಷಕರು ನಿರ್ವಹಣೆ ಮಾಡಬೇಕಾಗುತ್ತೆ. ಅದರ ಪ್ರಕಾರ ಮಾಡ್ತಾರೆ ಅಂತಕ್ಕಂಥದ್ದನ್ನ ಅದನ್ನೆಲ್ಲ ಮಾಡ್ತಾರೆ ಅಂತಕ್ಕಂಥದ್ದು ಬಂದಿದೆ. ಆಮೇಲೆ ಶಾಲೆಯಲ್ಲಿ ಸಾಕಷ್ಟು ಶಿಕ್ಷಕರಿದ್ದಾರೆ. ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದು ಶಿಕ್ಷಕರ ಕೊರತೆ ಇದೆ. ಇತ್ತೀಚೆಗೆ ಶಿಕ್ಷಕರು ತರಬೇತಿಯನ್ನು ಪಡೆದಿದ್ದಾರೆ ಅಂತಕ್ಕಂಥದ್ದು. ಇಲಾಖೆ ಹಾಗಾಗಿ ಶಿಕ್ಷಣ ಇಲಾಖೆ ಬದಲಾವಣೆ, ಗುಣಮಟ್ಟದ ಶಿಕ್ಷಣ ಮಗುವಿಗೆ ತಲುಪಬೇಕಾದ್ರೆ ಶಿಕ್ಷಕರಿಗೂ ಸಹ ಹಾಗಾಗಿ ತರಬೇತಿಯನ್ನು ನೀಡತಕ್ಕಂಥ ಒಂದು ವ್ಯವಸ್ಥೆ ಇದೆ. ಅವರ ಕಾರ್ಯಕ್ಷಮತೆಯನ್ನು ಅಭಿವೃದ್ಧಿಪಡಿಸಲು ತರಬೇತಿಯನ್ನು ನೀಡ್ತಾರೆ. ಅದರ ಪ್ರಕಾರ ಇಲ್ಲಿ ENTಗೆ ಸಂಬಂಧಪಟ್ಟಿರ್ತಕ್ಕಂಥ ತರಬೇತಿಯನ್ನು ಪಡೆದಿದ್ದೇವೆ ಅಂತ ಹೇಳಿದ್ರು. ಆಮೇಲೆ ಮಕ್ಕಳ ಮ್ಯಾಪಿಂಗ್ ಮತ್ತು ಜಾಡುಗಳಿಗೆ ಕಾರ್ಯ ಮಾಡಲಾಗಿದೆ. ಮಗು ಏನಾದರೂ ಶಾಲೆಗೆ ಬರ್ತಾ ಇರ್ತಕ್ಕಂಥ ಮಗು ಇದೆಯೇ, ದಾಖಲಾಗಿ ಬರ್ದೇ ಇರ್ತಕ್ಕಂಥ ಮಗು ಇದೆಯೇ ಅಥವಾ ದಾಖಲಾಗದೇ ಇರ್ತಕ್ಕಂಥ ಮಗು ಇದೆಯೇ ಅಂತಕ್ಕಂಥದ್ದು ಶೈಕ್ಷಣಿಕ ವರ್ಷದ ಪ್ರಾರಂಭದಲ್ಲಿ ಶಿಕ್ಷಕರು ಶಾಲಾ ಪರಿಸರ ಸುತ್ತ ಆ ಒಂದು ಕಾರ್ಯವನ್ನು ಮಾಡಬೇಕು. ಅದನ್ನು ಮಾಡ್ತೀವಿ ಅಂತ ಹೇಳಿದ್ರು. ಶಾಲೆಯನ್ನು ಇತರೆ ಉದ್ದೇಶಗಳಿಗಾಗಿ ಬಳಸಲಾಗ್ತಿದೆಯೇ? ಶಾಲೆಯನ್ನು ಇತರ ಯಾವುದೇ ಉದ್ದೇಶಗಳಿಗಾಗಿ ಬಳಸುತ್ತಿಲ್ಲ. ಯಾವುದೇ ರಾಜಕೀಯ ಸಾಮಾಜಿಕ ಚಟುವಟಿಕೆಗಳಿಗೆ ಶಾಲೆಯನ್ನು ಬಳಸುತ್ತಿಲ್ಲ. ಇದೊಂದು ಸರ್ಕಾರ ಈ ಶಿಕ್ಷಣ ಇಲಾಖೆ ಕಡ್ಡಾಯ ಆ ರೀತಿಯಾಗಿ ನಾವು ಬಳಸೋದಿಲ್ಲ ಅಂತ ಹೇಳಿದ್ರು. ಯಾವುದೇ ಪ್ರವೇಶ ಶುಲ್ಕ, ಅರ್ಜಿ ಶುಲ್ಕ, ಅಪ್ಲಿಕೇಶನ್ ಶುಲ್ಕ, ಬೋಧನಾ ಶುಲ್ಕ, ಇತರೆ ಶುಲ್ಕಗಳನ್ನ ನಾನು ಪಡೆಯಲಾಗ್ತಾ ಇದೆಯೇ? ಏಕೆಂದರೆ 1ರಿಂದ 12ನೇ ತರಗತಿಯವರೆಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. ಹಾಗಾಗಿ ಏನಾದರೂ ಪಡಿತಾರೆ ಅಂತಕ್ಕಂಥದ್ದು ಯಾವುದು ಪಡೆಯೋದಿಲ್ಲ ಅಂತಕ್ಕಂಥ ಅಭಿಪ್ರಾಯವನ್ನು
ಹೇಳಿದ್ರು. ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯನ್ನು ರಚಿಸಲಾಗಿದೆ. ಇದು ಒಂದು ಶಿಕ್ಷಣ ಇಲಾಖೆ ನಿಯಮ. ಸರ್ಕಾರ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದೆ. ಶಾಲೆಯ ಒಂದು ಶಾಲಾಭಿವೃದ್ಧಿ ಸಮಿತಿಯನ್ನು ಹೊಂದಿರಬೇಕು. ಶಾಲೆಯ ಅಭಿವೃದ್ಧಿಯಲ್ಲಿ ಭೌತಿಕವಾಗಿರ್ತಕ್ಕಂಥ ಅಭಿವೃದ್ಧಿ ಇರಬೇಕು, ಶೈಕ್ಷಣಿಕವಾಗಿರ್ತಕ್ಕಂಥ ಅಭಿವೃದ್ಧಿ ಇರಬೇಕು. ಎಷ್ಟು ಶಿಕ್ಷಕರ ಜವಾಬ್ದಾರಿ ಇದೆಯೋ ಅಷ್ಟೇ ಜವಾಬ್ದಾರಿ SMC ಕಮಿಟಿಗಿದೆ. ಅದು ಹಾಗಾಗಿ ಶಾಲೆಯ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಗಮನಿಸ್ತಾ ಇರಬೇಕು. ಗಮನಿಸಿ ಅದರಲ್ಲಿ ಏನೇನು ವ್ಯತ್ಯಾಸಗಳು ಕಂಡು ಬಂದಲ್ಲಿ ಅದನ್ನ ಸಭೆಗಳನ್ನು ಕರೆದು ಚರ್ಚಿಸಿ ಅದನ್ನು ಸರಿಪಡಿಸಿಕೊಂಡು ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಕಲಿಕಾ ವಾತಾವರಣವನ್ನು ಶಾಲೆಯಲ್ಲಿ ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಅದರ ಎಲ್ಲ ಜವಾಬ್ದಾರಿಗಳನ್ನ ಅವಕಾಶಗಳನ್ನ SMC ಸಮಿತಿಯು ಮಾಡಿಕೊಟ್ಟಿದೆ ಸರ್ಕಾರ. ಹಾಗೆ ಎಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಕ್ರಿಯಾಶೀಲವಾಗಿರ್ತಕ್ಕಂಥ SMC ಸಮಿತಿ ಇರ್ತದೋ ಅಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಶಾಲಾ ವಾತಾವರಣ ಇರ್ತದೆ, ಒಂದು ಉತ್ತಮವಾಗಿರ್ತಕ್ಕಂಥ ಕಲಿಕಾ ವಾತಾವರಣ. ಈ ಶಾಲೆ ನಾವು ನೋಡಿದಾಗ ನಾವು ಶಾಲಾ ಉಸ್ತುವಾರಿ ಸಮಿತಿ ಇದೆ, ಎಲ್ಲರೂ ಸಹ ಭಾಗವಹಿಸೋದಿಲ್ಲ ಅಂತ ಅಭಿಪ್ರಾಯವನ್ನು ಹೇಳಿದ್ವಿ. ಇವತ್ತಿನ ದಿನ ನಾವು ಸಭೆಯಲ್ಲೇ ನೋಡಿದ್ವಿ, ಸಾಮಾನ್ಯ 18 ರಿಂದ 19 ಜನ ಸಮಿತಿಯ ಸದಸ್ಯರಿದ್ದಾರೆ. ಈ ಬಂದಿರ್ತಕ್ಕಂಥದ್ದು ಕೇವಲ 17 ಹಾಗೆ ನೋಡಿದಾಗ ನಾವು ಅವರ ಮಕ್ಕಳ ಶಿಕ್ಷಣದ ಬಗ್ಗೆ ಅವರಿಗೆ ಎಷ್ಟು ಆಸಕ್ತಿ ಇದೆ, ಶಾಲೆ ಬಗ್ಗೆ ಎಷ್ಟು ಆಸಕ್ತಿ ಇದೆ ಅಂತಕ್ಕಂಥದ್ದನ್ನು ಇಲ್ಲೇ ಮೇಲ್ಮಟ್ಟಕ್ಕೆ ನಾವು ತಿಳ್ಕೊಬೇಕಾಗ್ತದೆ. SMC ಸಮಿತಿ ಎಷ್ಟು ಕ್ರಿಯಾಶೀಲವಾಗ್ತದೋ ಅಷ್ಟು ಶಾಲೆ ಅಲ್ಲಿ ಗುಣಮಟ್ಟದ ಪರಿಸರವನ್ನು ಹೊಂದಲಿಕ್ಕೆ, ಗುಣಮಟ್ಟದ ಶಿಕ್ಷಣವನ್ನು ನೀಡಲಿಕ್ಕೆ ಆಗ್ತದೆ. ಎಲ್ಲ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಹಾಗಾಗಿ ಒಂದು ಶಾಲೆ ಎಲ್ಲ ಕಾರ್ಯಚಟುವಟಿಕೆ ಏನೇನು ನಡೀತಾ ಇದೆ ಅಂತಕ್ಕಂಥದ್ದನ್ನ ನೋಡ್ಬೋದು. ನೋಡಿ ಏನಾದರೂ ಶಿಕ್ಷಣ ಇಲಾಖೆ ನಿಯಮದ ಪ್ರಕಾರ ಕಾರ್ಯಚಟುವಟಿಕೆ ನಡೆಸ್ತಾ ಇಲ್ಲ ಅಂತಂದ್ರೆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖಾ ಮೇಲಾಧಿಕಾರಿಗಳಿಗೆ ಮಾಹಿತಿಯನ್ನು ನೀಡತಕ್ಕಂಥ ಅವಕಾಶವನ್ನು ಸರ್ಕಾರ ಮಾಡಿಕೊಟ್ಟಿದೆ. ಹಾಗಾಗಿ ಒಂದು ಉತ್ತಮವಾಗಿರ್ತಕ್ಕಂಥ ಶಾಲೆ ಇರಬೇಕಾದ್ರೆ ಅಷ್ಟೇ ಜವಾಬ್ದಾರಿ ಅಷ್ಟೇ ಕ್ರಿಯಾಶೀಲವಾಗಿ ಕೆಲಸ ನಿರ್ವಹಿಸಬೇಕಾಗುತ್ತೆ. ಆಗ ಮಕ್ಕಳು ಉತ್ತಮವಾಗಿರ್ತಕ್ಕಂಥ ಶಾಲೆಯಲ್ಲಿ ಸಾಧ್ಯತೆ ಇದೆ. ಆಮೇಲೆ ಪ್ರತಿ ತಿಂಗಳು SMC ಸಭೆಗಳು ನಡೆಯುತ್ತವೆ. ಶಿಕ್ಷಣ ಇಲಾಖೆ ನಿಯಮದ ಪ್ರಕಾರ ಪ್ರತಿ ತಿಂಗಳು SMC ಸಭೆಗಳು ನಡೆಯಬೇಕು. ಶಾಲಾ ಎಲ್ಲ ಬೌದ್ಧಿಕವಾಗಿರ್ತಕ್ಕಂಥ ಶೈಕ್ಷಣಿಕವಾಗಿರ್ತಕ್ಕಂಥ ವಿಷಯದ ಬಗ್ಗೆ ಚರ್ಚೆ ಆಗಬೇಕು. ಅದರ ನಡವಳಿಕೆಯನ್ನು ದಾಖಲಿಸಬೇಕು. ಶಾಲೆ ಕನಿಷ್ಠ ನಿಯಮದ ಪ್ರಕಾರ 12 ಸಭೆಗಳು ಒಂದು ಶೈಕ್ಷಣಿಕ ವರ್ಷದಲ್ಲಿ ಆಗಬೇಕು. ಅದರ ನಡವಳಿ ದಾಖಲಾಗಬೇಕು ಅಂತಕ್ಕಂಥ ನಿಯಮ ಇದೆ. ಅದರ ಪ್ರಕಾರ ನಾವು 23-24 ನೋಡಿದಾಗ ಕೇವಲ 8 ಸಭೆಗಳಾಗಿರ್ತಕ್ಕಂಥ ಮಾತ್ರ ಇಲ್ಲಿ ದಾಖಲಾತಿ ನಿರ್ವಹಣೆ ಆಗಿದೆ. ಕಡ್ಡಾಯವಾಗಿ 12 ಸಭೆಗಳು ಆಗಲೇಬೇಕು. ಆಮೇಲೆ ಶಾಲಾಭಿವೃದ್ಧಿ ಯೋಜನೆಯನ್ನು ಸಿದ್ಧಪಡಿಸಬೇಕು. ಅದರ ಮೇಲುಸ್ತುವಾರಿಯನ್ನು ಆಗಾಗ್ಗೆ ಮಾಡ್ತಾ ಇರಬೇಕು. ಶಾಲೆಯ SMC ಸದಸ್ಯರಿಗೆ ನಾವು ಸದಸ್ಯರಿಗೂ ಅರಿವು ಇರಬೇಕು ಅಂತಕ್ಕಂಥದ್ದು ಅದು ಇರಬೇಕಾಗುತ್ತೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಕ್ಷೇತ್ರ ಸಮನ್ವಯಾಧಿಕಾರಿಗಳು ಶಾಲೆಗೆ ಒಂದು ಶೈಕ್ಷಣಿಕ ವರ್ಷದಲ್ಲಿ ಮಿಸ್ ಸಾರಿ ಭೇಟಿ ನೀಡಿದ್ದಾರೆ ಅಂತ ದಾಖಲಾತಿ ನಿರ್ವಹಣೆ ಆಗಿರುತ್ತದೆ. ಶಿಕ್ಷಣ ಇಲಾಖೆ ನಿಯಮದ ಪ್ರಕಾರ ಒಂದು ಶಾಲೆಗೆ ಪ್ರಾಥಮಿಕ ಶಾಲೆ ಅಂತ ಹೇಳಿದ್ರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ವರ್ಷಕ್ಕೆ 1 ಬಾರಿಯಾದರೂ ಭೇಟಿ ನೀಡಬೇಕು ನಿಯಮ ಇದೆ. ಕ್ಷೇತ್ರ ಸಮನ್ವಯಾಧಿಕಾರಿಗಳು 1 ಬಾರಿ ಭೇಟಿ ನೀಡಬೇಕು ನಿಯಮ ಇದೆ. ಇಲ್ಲಿ ನಾವು ನೋಡಿದಾಗ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು 3 ಬಾರಿ ಭೇಟಿ ನೀಡಿದ್ದಾರೆ, ದಾಖಲಾತಿ ನಿರ್ವಹಣೆ ಇದೆ. ಕ್ಷೇತ್ರ ಸಮನ್ವಯಾಧಿಕಾರಿಗಳು ಸಹ 2 ಬಾರಿ ಭೇಟಿ ನೀಡಿದ್ದಾರೆ, ದಾಖಲಾತಿ ನಿರ್ವಹಣೆ ಆಗಿದೆ. ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿಗಳು ಈ ಸಾರಿ ಶಾಲೆಗೆ ಭೇಟಿ ನೀಡಿದ್ದಾರೆ. CRP ಅವರು ಇವರು ಶಾಲೆ ಮತ್ತು ಇಲಾಖೆಗೆ ಸಂಬಂಧಪಟ್ಟಂತೆ ಅವರು ಕೊಂಡೇ ಇದ್ದಾರೆ, ಮಧ್ಯವರ್ತಿಗಳು. ಶಾಲೆಯ ಎಲ್ಲ ಮಾಹಿತಿಗಳನ್ನು ಇಲಾಖೆಗೆ ತಲುಪಿಸಬೇಕು, ಇಲಾಖೆ ಎಲ್ಲ ಮಾಹಿತಿಗಳನ್ನು ಶಾಲೆಗೆ ತಲುಪಿಸಬೇಕು. ಹೀಗೆ ಅವರು ಕೊಂಡಿಯಾಗಿ ಕೆಲಸ ಮಾಡಿ ಶಾಲೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಕಲಿಕಾ ವಾತಾವರಣವನ್ನು ನಿರ್ಮಾಣ ಮಾಡತಕ್ಕಂಥದ್ದು. ಎಲ್ಲ ಮಾಹಿತಿಗಳನ್ನು ಏನು ಇಲಾಖೆಯಿಂದ ಬರ್ತದೆ ಎಲ್ಲ ಸೌಲಭ್ಯಗಳನ್ನು ಶಾಲೆಗೆ ತಲುಪಿಸ್ತಕ್ಕಂಥದ್ದು. ಈ ಒಂದು ಕಾರ್ಯಚಟುವಟಿಕೆಗಳನ್ನ CRP ಅವರು ಮಾಡಬೇಕಾಗ್ತದೆ. ಅವರು ಸಹ ಒಂದು ವರ್ಷದಲ್ಲಿ 12 ಬಾರಿ ಶಾಲೆಗೆ ಭೇಟಿ ನೀಡಬೇಕಾಗ್ತದೆ. ಆ ಭೇಟಿ ನೀಡಿ ಎಲ್ಲ ಪರಿಶೀಲನೆ ಮಾಡಿ ಏನೇನು ಆಗಿದೆ ಅಂತಕ್ಕಂಥ ದಾಖಲಾತಿಯನ್ನು ನಿರ್ವಹಣೆ ಮಾಡಬೇಕಾಗ್ತದೆ. ಇಲ್ಲಿ ಅದನ್ನು ನಾವು ನೋಡಿದಾಗ ಇಲ್ಲಿ 17 ಬಾರಿ ಭೇಟಿ ನೀಡಿ ಅಂತಕ್ಕಂಥದ್ದು ನಮಗೆ ಕಂಡು ಬರ್ತದೆ. ಆಮೇಲೆ ಶಾಲಾ ಸುರಕ್ಷತಾ ಸಮಿತಿಯನ್ನ ಶಾಲೆಯಲ್ಲಿ ರಚಿಸಲಾಗಿದೆ. ಮಕ್ಕಳಿಗೆ ಏನಾದರೂ ತೊಂದರೆ ಆದಾಗ, ಆರೋಗ್ಯದಲ್ಲಿ ಅಥವಾ ಇತರೆ ತೊಂದರೆ ಆದಾಗ ಒಂದು ಸುರಕ್ಷಾ ಸಮಿತಿ ಅಂತಕ್ಕಂಥ ರಚನೆ ಮಾಡಬೇಕು.
ಹೆಚ್ಚು ಕ್ರಿಯಾಶೀಲವಾಗಿರ್ತಕ್ಕಂಥ ಪೋಷಕರನ್ನ ತೆಗೆದುಕೊಂಡು ಒಬ್ಬ ಶಿಕ್ಷಕರು ಒಳಗೊಂಡಿರ್ತಕ್ಕಂಥ ಒಂದು ಸಮಿತಿ ಇರಬೇಕು. ಮಕ್ಕಳಿಗೆ ಏನಾದರೂ ತೊಂದರೆ ಆದಾಗ ನಮ್ಮ ಮಗು ನಮ್ಮ ಮಗು ಅಂತಕ್ಕಂಥ ಭಾವನೆಯನ್ನು ಹೊಂದ್ಕೊಂಡು ಆ ಒಂದು ಮಗುವಿನ ಆರೋಗ್ಯದಕ್ಕೆ ಹೆಚ್ಚಿರ್ತಕ್ಕಂಥ ಎಲ್ಲ ಒಂದು ಇದರನ್ನು ಕಾರ್ಯಚಟುವಟಿಕೆಗಳನ್ನು ಅವರು ಭಾಗವಹಿಸ್ತಕ್ಕಂಥ ಅಂಥವರನ್ನ ಒಂದು ಸಮಿತಿ ರಚನೆ ಮಾಡಬೇಕು. ಅದನ್ನು ರಚನೆ ಮಾಡಿದ್ದಾರೆ. ಅದನ್ನು ಮುಖ್ಯ ಶಿಕ್ಷಕರಾಗಿ ಅವರನ್ನು ನಿರ್ವಹಣೆ ಮಾಡಿದ್ದಾರೆ. ಆಮೇಲೆ ಒಂದು ದೂರು ಪೆಟ್ಟಿಗೆಯನ್ನು ನಿರ್ವಹಣೆ ಮಾಡಬೇಕು. ಏನಾದರೂ ದೂರುಗಳಿದೆ ನೀಡಲಿಕ್ಕೆ ದೂರು ಪೆಟ್ಟಿಗೆ ನಿರ್ವಹಣೆ ಮಾಡಿದ್ದಾರೆ. ಆಮೇಲೆ ವಿದ್ಯುತ್ ತಂತಿಗಳನ್ನು ಮತ್ತು ಕೇಬಲ್ಗಳನ್ನು ಸರಿಯಾದ ಅರ್ಥದೊಂದಿಗೆ ಇನ್ಸುಲೇಟ್ ಮಾಡಲಾಗಿದೆ ಮತ್ತು ಮಕ್ಕಳು ತಲುಪುವ ಅಂತರದಲ್ಲಿ ಇರುತ್ತದೆ ಅಂತಕ್ಕಂಥದ್ದನ್ನು ನಾವು ನೋಡಬೇಕು. ಯಾಕೆಂತಂದರೆ ಇಲ್ಲಿ ವಿದ್ಯುತ್ ತಂತಿಗಳು ಏನಾದರೂ ಮಕ್ಕಳ ಕೈಗೆ ಸಿಗುವಾಗಿ ಶಾಲಾ ಪರಿಸರದಲ್ಲಿದ್ದರೆ ಏನಾದರೂ ಅನಾಹುತಗಳಾಗ್ತದೆ, ಮಕ್ಕಳಿಗೆ ತೊಂದರೆ ಆಗ್ತದೆ ಅಂತಕ್ಕಂಥದ್ದು. ಹಾಗಾಗಿ ತರಗತಿ ಕೊಠಡಿಯಲ್ಲಾಗಲಿ ಅಥವಾ ಶಾಲಾ ಪರಿಸರದಲ್ಲಾಗಲಿ ಮಕ್ಕಳಿಗೆ ತೊಂದರೆ ಆಗ್ತಾ ಇರತಕ್ಕಂಥ ವಿದ್ಯುತ್ ತಂತಿಯನ್ನು ಅಳವಡಿಕೆ ಮಾಡಬೇಕು, ಸರಿಯಾದ ಆರ್ಟಿಂಗನ್ನು ಮಾಡಬೇಕು ಅಂತಕ್ಕಂಥ ನಾವು ಇಲ್ಲಿ ನೋಡಿದಾಗ ಆ ರೀತಿಯಾಗಿರ್ತಕ್ಕಂಥದ್ದು ಯಾವುದೂ ಇಲ್ಲ ಅಂತಕ್ಕಂಥದ್ದು ನಮಗೆ ಕಂಡು ಬರ್ತದೆ. ಆಮೇಲೆ ಶಾಲೆಯಲ್ಲಿ ಜಾತಿ, ಲಿಂಗ, ಭಾಷೆಗಳಿಗೆ ಸಂಬಂಧಪಟ್ಟ ತಾರತಮ್ಯ ಹಿಂಸೆಗಳ ಕುರಿತು ಮೇಲ್ವಿಚಾರಣೆ ನಡೆಸಲಾಗ್ತದೆ. ಯಾವುದೇ ತಾರತಮ್ಯ ಇರಬಾರದು. ಜಾತಿ ಇರ್ಬೋದು, ಲಿಂಗ ಇರ್ಬೋದು, ಬಡವ ಇರ್ಬೋದು, ಬಂದಿದ್ದ ಇರ್ಬೋದು, ತಾರತಮ್ಯ ಶಿಕ್ಷಣವನ್ನು ನೀಡಬೇಕು ಅಂತಕ್ಕಂಥ ಧ್ಯೇಯ ಇದೆ. ಆ ರೀತಿ ಆಗ್ತಕ್ಕಂಥದ್ದು ನಿಮ್ಮ ಶಾಲೆಯಲ್ಲಿ ಏನಾದ್ರು ನಡೀತಾ ಇದೆಯಾ ಅಂತಕ್ಕಂಥದ್ದನ್ನು ನಾವು ಪರಿಚಯ ಮಾಡಿದ್ರೆ ಆ ರೀತಿ ಆಗಿರ್ತಕ್ಕಂಥದ್ದು ನಡೀತಾ ಇಲ್ಲ ಅಂತಕ್ಕಂಥದ್ದನ್ನು ಹೇಳಿದ್ರು. ಪ್ರಥಮ ಶಿಕ್ಷಾ ಪೆಟ್ಟಿಗೆಯಲ್ಲಿಯೇ ಒಂದು ಪ್ರಥಮ ಶಿಕ್ಷಾ ಪೆಟ್ಟಿಗೆಯನ್ನು ಹೊಂದಿರಬೇಕು ಶಾಲೆಯಲ್ಲಿ. ಅದರ ಕನಿಷ್ಠ ಔಷಧಿಗಳನ್ನು ಶಾಲೆ ಹೊಂದಿರಬೇಕು. ಮಕ್ಕಳು ಆಟಪಾಠದಲ್ಲಿ ಭಾಗವಹಿಸಿದಾಗ ಏನಾದರೂ ಸಣ್ಣ ಪುಟ್ಟ ಗಾಯಗಳಾದರೆ, ಆರೋಗ್ಯದಲ್ಲಿ ತೊಂದರೆ ಆದಾಗ ಕನಿಷ್ಠ ಪ್ರಥಮ ಚಿಕಿತ್ಸೆಯನ್ನು ನೀಡ್ತಕ್ಕಂಥದ್ದು. ಆ ರೀತಿಯಾಗಿರ್ತಕ್ಕಂಥ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಇದೆ. ಆಮೇಲೆ ತುರ್ತು ದೂರವಾಣಿ ಸಂಖ್ಯೆಗಳನ್ನು ಪ್ರದರ್ಶಿಸಲಾಗಿದೆ. ಮುಖ್ಯ ಶಿಕ್ಷಕರ ಕೊಠಡಿಯಲ್ಲಿ ತುರ್ತು ದೂರವಾಣಿ ಸಂಖ್ಯೆಗಳನ್ನು ಪ್ರದರ್ಶನ ಮಾಡಬೇಕು. ಪೋಷಕರಿಗೆ ಅಲ್ಲಿ ಏನಾದರೂ ತುರ್ತು ಮಾಹಿತಿಯನ್ನು ಪಡೆಯಬೇಕಾದ್ರೆ ಆ ದೂರವಾಣಿ ಸಂಖ್ಯೆಗಳು ಅನುಕೂಲ ಆಗ್ತದೆ. ಮುಖ್ಯ ಶಿಕ್ಷಕರ ಕೊಠಡಿಯಲ್ಲಿ ಇರಬೇಕಾಗ್ತದೆ. ಮಕ್ಕಳ ದೂರವಾಣಿ ಇರ್ಬೋದು, ಮಹಿಳಾ ದೂರವಾಣಿ ಇರ್ಬೋದು, ಪೊಲೀಸ್ ದೂರವಾಣಿ, ಆರೋಗ್ಯ ದೂರವಾಣಿ ಇರ್ಬೋದು, ಹೀಗೆ ಅನೇಕ. ಆಮೇಲೆ ಇಲಾಖೆಯ ಉನ್ನತಾಧಿಕಾರಿಗಳಿಗೆ ದೂರವಾಣಿಗಳಿರ್ಬೋದು. DDPIಯಿಂದ CRPವರೆಗೆ ಎಲ್ಲ ದೂರವಾಣಿಗಳನ್ನು ಮುಖ್ಯ ಶಿಕ್ಷಕರ ಕೊಠಡಿಯಲ್ಲಿ ನಿರ್ವಹಣೆ ಮಾಡಬೇಕಾಗ್ತದೆ. ಇದನ್ನು ನಿರ್ವಹಣೆ ಮಾಡಿದ್ದಾರೆ. ಆಮೇಲೆ ವಿಶೇಷ ಅಗತ್ಯಗಳ ಮಕ್ಕಳೊಂದಿಗೆ ಸಮನ್ವಯಗೊಳಿಸಲು ಮಕ್ಕಳ ಶಿಕ್ಷಕರಿಗೆ ಸಂವೇದನಾಶೀಲತೆಗಾಗಿ ಜಾಗೃತಿ ಮತ್ತು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ವಿಶೇಷ ಚೇತನ ಮಗುವಿಗೆ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಶಾಲೆ ಆಗಿದ್ದಾಗೆ ಮಾಡಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ನಿಯಮ ಇದೆ. ಆ ಪ್ರಕಾರ ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿದ್ರು ಅವರು. ನೀವೇನಾದ್ರು ಮಾಡಿದಿದ್ರೆ ಅಥವಾ ಮಾಡದೇ ಇದ್ದರೆ ಅಭಿಪ್ರಾಯವನ್ನು ತಿಳಿಸ್ಬೋದು. ಕನಿಷ್ಠ ಒಬ್ಬ ಶಿಕ್ಷಕರು ವೃತ್ತಿಪರ ಮಾರ್ಗದರ್ಶನ ಮತ್ತು ಸಮಾಲೋಚನೆ ಕೌಶಲ್ಯಗಳ ತರಬೇತಿಯನ್ನು ಪಡೆದಿರ್ತಾರೆ. ಇಲಾಖೆ ಇದನ್ನು ಕೊಡ್ತದೆ. ವೃತ್ತಿಪರ ಮಾರ್ಗದರ್ಶನ, ವೃತ್ತಿ ಕೌಶಲ್ಯವನ್ನು ಮಕ್ಕಳಿಗೆ ಕಲಿಕೆ ಮಾಡ್ತಕ್ಕಂಥ ಒಂದು ತರಬೇತಿಯನ್ನು ಇಲಾಖೆ ಕೊಡ್ತದೆ. ವೃತ್ತಿ ಕೌಶಲ್ಯ ತರಬೇತಿಯನ್ನು ಆ ರೀತಿಯಾಗಿರ್ತಕ್ಕಂಥದ್ದನ್ನು ಏನಾದ್ರು ಮಾಡ್ತಾರೆ. ಆಮೇಲೆ ಸಮಾಲೋಚನೆ ಕೌಶಲ್ಯ, ಮಗುವಿಗೆ ಮಾನಸಿಕವಾಗಿ ಖಂಡಿತಗಳು ಒಳಗಾದಾಗ ಆ ಮಗುವನ್ನು ಸಹಜ ಸ್ಥಿತಿಗೆ ತರ್ತಕ್ಕಂಥ ಒಂದು ತರಬೇತಿಯನ್ನು ಸಹ ಒಬ್ಬ ಶಿಕ್ಷಕರಿಗೆ ಕೊಟ್ಟಿರ್ತದೆ ಇಲಾಖೆ. ಆ ರೀತಿಯಾಗಿರ್ತಕ್ಕಂಥ ನಾವು 2 ತರಬೇತಿನ ಪಡೆದಿದ್ದೀವಿ ಅಂತಕ್ಕಂಥದ್ದನ್ನು ಹೇಳಿದರು. ಶಾಲೆಯಲ್ಲಿ ಉತ್ತಮ ರೂಢಿಗಳಿದ್ದರೆ ಸಂವಿಧಾನ ಪೀಠಿಕೆ, ರಸಪ್ರಶ್ನೆ ಚಟುವಟಿಕೆಗಳು, ಆಮೇಲೆ ಗಣಿತ ಬಗ್ಗೆ ಪಠಣ ಇರಬಹುದು, ಪುಸ್ತಕ ಪರಿಚಯ ಚಟುವಟಿಕೆಗಳಿರ್ಬೋದು, ಪ್ರಯೋಗದ ಚಟುವಟಿಕೆಗಳಿರ್ಬೋದು, ಅನೇಕ ಚಟುವಟಿಕೆಗಳನ್ನು ಶಾಲಾ ಹಂತದಲ್ಲಿ ನಿರ್ವಹಣೆ ಮಾಡ್ತೀವಿ ಅಂತಕ್ಕಂಥ ಅಭಿಪ್ರಾಯವನ್ನು ಶಿಕ್ಷಕರು ಹೇಳಿದರು. ಹೀಗೆ ಯೋಜನೆಯ ಏನು ಮಾರ್ಗಸೂಚಿ ಹೇಳ್ತದೆ ಅದರ ಪ್ರಕಾರ 134 ಅಂಶಗಳನ್ನು ನಾವು ಪರಿಶೀಲನೆಗೆ ಒಳಪಡಿಸಬೇಕು. ಆ ಪರಿಶೀಲನೆಗೆ ಸರ್ಕಾರದ ಒಂದು ಮಾರ್ಗಸೂಚಿ ಪ್ರಕಾರ ನಾವು ಪರಿಶೀಲನೆ ಒಳಪಡಿಸಿದ್ದೀವಿ. ಅದರಲ್ಲಿ ಏನೇನು ಅಂಶಗಳು ಅದರಲ್ಲಿ ಕಂಡುಬಂದಿದೆ ಅಂತಕ್ಕಂಥದ್ದನ್ನು ನಮಗೆ ಸಭೆಯ ಮುಂದೆ ಬಂದಿದ್ದೇನೆ. ಉತ್ತಮ ಅಂಶಗಳಿರ್ಬೋದು ಅಥವಾ ಲೋಪದೋಷಗಳಿರ್ಬೋದು, ಆ ಎಲ್ಲ ಅಂಶಗಳನ್ನು ನಾವು ಇಲ್ಲಿ ಸಭೆಯಲ್ಲಿ ಚರ್ಚಿಸಿ ಅದರ ಇನ್ನೂ ಏನಾದರೂ ಸೇರಿಸಬೇಕಾಗಿರ್ತಕ್ಕಂಥ ಅಂಶಗಳು ಇದ್ದರೆ ನಾವು ತಿಳಿಸಿದರೆ ನಾವು ವರದಿ ಮೂಲಕ ಸರ್ಕಾರಕ್ಕೆ ನೇರವಾಗಿರ್ತಕ್ಕಂಥ ವರದಿಯನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಪ್ರಕ್ರಿಯೆ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಸರ್ಕಾರಿ ಶಾಲೆಗಳಲ್ಲಿ ಇನ್ನೂ ಉತ್ತಮ ಗುಣಮಟ್ಟದ ಶಿಕ್ಷಣ ಮಗುವಿಗೆ ದೊರೆಯಬೇಕಾದರೆ ಏನೇನು ಬದಲಾವಣೆಗಳನ್ನು ಮಾಡಬೇಕು, ಇನ್ನೂ ಉತ್ತಮವಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಬಳಸಿಕೊಂಡು ಮಕ್ಕಳಿಗೆ ಶಿಕ್ಷಣವನ್ನು ನೀಡಲಿಕ್ಕೆ ಏನೇನು ವ್ಯವಸ್ಥೆಗಳನ್ನು ಮೂಲ ಸೌಕರ್ಯಗಳನ್ನು ಶಾಲೆಗೆ ಬಳಸಿಕೊಡ್ಬೇಕು ಅಂತ ಸರ್ಕಾರಕ್ಕೆ ಗೊತ್ತಾಗಬೇಕು. ಹಾಗಾಗಿ ತಾವು ಸಹ ಎಲ್ಲ ಅಭಿಪ್ರಾಯಗಳನ್ನು ತಿಳಿಸಿದರೆ ಚರ್ಚೆ ಮಾಡಿ ಆ ಎಲ್ಲ ಅಭಿಪ್ರಾಯಗಳನ್ನು ನಾವು ವರದಿಯಲ್ಲಿ ಸೇರಿಸಿ ಸರ್ಕಾರಕ್ಕೆ ವರದಿ ನೀಡುತ್ತೇವೆ ಅಂತ ತಿಳಿಸ್ತಾ ಈ ಎಲ್ಲ ಅಂಶಗಳನ್ನು ತಿಳಿಸಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ನಮಗೆಲ್ಲರಿಗೂ
ಧನ್ಯವಾದಗಳು. ಇದುವರೆಗೂ ಸಾಮಾಜಿಕ ಪರಿಶೋಧನಾ ಸಮಿತಿ ವತಿಯಿಂದ 2 ದಿನಗಳ ಕಾಲ ಶಾಲೆಯಲ್ಲಿ ಸಮಗ್ರ ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ದಾರೆ. ಅದಕ್ಕೆ ಸಂಬಂಧಿಸಿದ ಹಾಗೆ ಮಾಹಿತಿಯನ್ನು ನಾವು ನೀಡಿದ್ದೇವೆ. ಅದನ್ನ ನಿಮ್ಮ ಎದುರು ಪ್ರಸ್ತುತಪಡಿಸಿದ್ದಾರೆ. ಈಗ ಇದರಲ್ಲಿ ಏನಾದರೂ ಕುಂದು ಕೊರತೆಗಳನ್ನು ನಮ್ಮ ಶಾಲೆಗೆ ಬೇಕು ಅನ್ನೋ ಥರದಾದರೆ ನೇರವಾಗಿ ಹೇಳ್ಸೋಣ. ಇಲ್ಲೇ ಮಾಡ್ತಾರೆ. ಏನಾದರೂ ಮಾಹಿತಿಗಳನ್ನು ಇಲ್ಲೇ ಸಹ ನಮ್ಮ ಶಾಲೆಯಿಂದ ಕೊಟ್ಟರೆ ಈ ರೀತಿ ಬದಲಾವಣೆಗಳನ್ನು ತರಬೇಕು, ಈ ರೀತಿ ನಮಗೆ ಸುಧಾರಣೆ ಬೇಕು ಅನ್ನೋದು ಏನಾದರೂ ಇದ್ದರೆ ನೇರವಾಗಿ ಹೆಸರಿದ್ದಾರೆ ಶಾಲೆಗೆ ಸಂಬಂಧಿಸಿದ ಭೌತಿಕ ಪರಿಸರ ಇರ್ಬೋದು ಅಥವಾ ಶೈಕ್ಷಣಿಕ ವಿಚಾರದಲ್ಲಿರ್ಬೋದು, ಶಿಕ್ಷಕರಲ್ಲಿರ್ಬೋದು, ಯಾವುದೇ ರೀತಿಯ ಸವಲತ್ತುಗಳು ಬೇಕು ನಮ್ಮ ಶಾಲೆಗೆ ಅನ್ನೋ ಥರದಾದರೆ ನೀವು ಹೇಳಿದರೆ ಸರ್ ಅದನ್ನು ಮೆನ್ಷನ್ ಮಾಡ್ತಾರೆ. ಈಗ ಚರ್ಚೆ ಮಾಡಿಕೊಂಡು ಮಾತಾಡಿ ಈಗ ಅಧಿಕಾರಿಗಳು ಇದ್ದಾರೆ, ಅವರು ಸಹ ಏನಾದರೂ ಅಧಿಕಾರಿಗಳ ಹತ್ರ ನಾನು ಹತ್ತಾರು ಬಾರಿ ನನ್ನ ಮನವಿಯನ್ನು ಸಲ್ಲಿಸಿದ್ದೇನೆ. ನಾನು ಬೇರ್ಕೊಂಡಿದ್ದೀನಿ. ಸರ್ಕಾರದ ಗಮನಕ್ಕೆ ಬರೋದಿಲ್ಲ, ಇಲಾಖಾ ಗಮನಕ್ಕೂ ನನ್ನ ನಾವು ತಗೊಳ್ಳೋಕ್ಕೆ ತಯಾರೇ ಇಲ್ಲ. ಆದರೆ ಆ ಕಡೆ ನಾನು 2 ರೂಟ್ಸ್ ಮಕ್ಕಳು ಕೂಡಕ್ಕೆ ಯೋಗ್ಯವಾದ ಪ್ಲೇಸ್ ಇಲ್ಲ. ಮಲ ಹಾಸುವುದರಿಂದ ಜೈಲಿಗೆ ಗೋಡೆ ಚಿಪ್ಪೆಟ್ಟು ಹೋಗ್ತದೆ. ಪ್ರತಿ ವರ್ಷದ್ದು ನಾನು 4ನೇ ವರ್ಷ ಎಸ್ಎಲ್ಸಿ ಅಧ್ಯಕ್ಷನಾಗಿರೋದು. ಪ್ರತಿ ಬಾರಿಯೂ ಮಂಡಲದಿಂದ ಎಲ್ಲ ಅಧಿಕಾರಿಗಳು, ಶಿಕ್ಷಣ ಮಂತ್ರಿವರೆಗೂ ಹೋಗಿದ್ದೀನಿ. ನಾನು ಹಿಂದೆಲ್ಲೂ ಹೋಗಿದ್ದ ಜಾಗ ಇಲ್ಲ ಅಂತ ಮಾಡಿದ್ದೀನಿ ನನ್ನ ಅನಿಸಿಕೆ ಪ್ರಕಾರ. ಅದು ಎಲ್ಲೂ ನನ್ನ ಕೋರಿಕೆಯನ್ನು ಯಾರು ಈಡೇರಿಸಲಿಲ್ಲ. ನನಗೊಂದು ಶಿಕ್ಷಕರು ಕೊಡಲಿಲ್ಲ. ನನಗೆ ತುಂಬ ಈ ಶಾಲೆ ಬಗ್ಗೆ ಅಸಮಾಧಾನ ಭಾರಿ ಇದೆ. ಯಾಕಂದ್ರೆ ಯಾವುದೇ ನಮ್ಮ ಬೇಡಿಕೆಯನ್ನು ಈಡೇರಿಸ್ತಾ ಇಲ್ಲ, ಆಮೇಲೆ ಗಮನಕ್ಕೆ ತಗೋತಾ ಇಲ್ಲ. ಆದಷ್ಟು ಮಟ್ಟಿಗೆ ಸರ್ಕಾರಿ ಶಾಲೆನ ಒಂದು ಮೂಲೆಗುಂಪು ಮಾಡೋದಕ್ಕೆ ತಯಾರಿ ಇದ್ದಾರೆ ಬಿಟ್ಟರೆ ಸರ್ಕಾರಿ ಶಾಲೆಗೆ ಯಾವುದೇ ಥರದ ಸಮಸ್ಯೆಯನ್ನ ಅವರು ಪರಿಹರಿಸಿಕೊಡ್ತಾ ಇಲ್ಲ. ಬಿಲ್ಡಿಂಗು ರೂಮ್ಸ್ ಸರಿ ಇಲ್ಲ, ಅದು ನೀರು ಬರ್ತದೆ, ಮಳೆ ಬಂದಾಗ ಈಗ ಬಂದಿದೆ ಬೇಕಾದ್ರೆ ನೀರು ಬರ್ತದೆ. ಆಮೇಲೆ ಒಂದಷ್ಟು ಅಲ್ಲಿ ಒಂದು ಬಾವಿ ಇದೆ, ಅದು ಬಾವಿ ಸುತ್ತ ಇದೆಲ್ಲ ಹೋಗಿ ಕೈಪಡಿಯಿಂದ ಹೋಗಿದೆ, ಅದು ಹೋಗ್ತಿದ್ದೀವಿ. ಯಾರು ಮಕ್ಕಳು ಆಟ ಆಡ್ಕೊಂಡು ನೋಡೋದು ಬಿಟ್ಬಿಟ್ರೆ ಹೋಯ್ತು ಮಕ್ಕಳ ಕೆಲಸ ಮುಗಿತು. ಅದನ್ನ ರೆಡಿ ಮಾಡೋದಕ್ಕೆ ಅರ್ಜಿ ಕೊಡ್ತಾರೆ. ಯಾರಿಗೆ ಹೇಳೋದಂತ ಹೇಳಕ್ಕಾಗ್ತಲ್ಲ. ಆಮೇಲೆ ಪೇರೆಂಟ್ಸು ಮೀಟಿಂಗ್ ಸಹ ಬರ್ತಾ ಇಲ್ಲ. ಯಾಕಂದ್ರೆ ಇವೆಲ್ಲ ಸಮಸ್ಯೆ ಬಗೆಹರಿಸಲ್ಲ, ಯಾರಿಲ್ಲ ಬಗೆಹರಿಸೋದು ಯಾರಿಲ್ಲ. ಯಾರ ಹತ್ರ ಹೇಳ್ಕೊಳ್ಳೋದು, ಯಾರ ಹತ್ರ ಹೇಳಿದ್ರು ಸರ್ ನಾನು ಯಾರ ಹತ್ರ ಹೇಳಿದ್ದೀನಿ ನಾನು ಪ್ರತಿ ವರ್ಷಕ್ಕೆ 3-4 ಸಲ ಅವ್ರನ್ನೆಲ್ಲ ಮೀಟಿಂಗ್ ಮಾಡ್ತಾರೆ, ಅರ್ಜಿ ಕೊಡ್ತಾರೆ. ನಾನು ಕೋರಿಕೆ ಕೇಳ್ತಾರೆ ಈ ಥರ ಇದೆ ಅಂತ ನಮಗೆ ಅತೃಪ್ತರಾಗಿ ನಮ್ಮ ಮಕ್ಕಳಿಗೆ ಅನ್ಯಾಯ ಆಗ್ತದೆ. ಆಮೇಲೆ ಒಂದು ಹೆಣ್ಮಕ್ಳನ್ನ ನಮ್ಮ ಶಾಲೆಗೆ ಕೊಟ್ಬಿಟ್ರು, ಅವ್ರನ್ನ ಬೇಡ ಅಂತ ಜನ ತಿರಸ್ಕರಿಸಿದ್ರು. 1 ವರ್ಷ ಮಕ್ಕಳಿಗೆ ಶಿಕ್ಷಣ ಕೊಡಕ್ಕಾಗಿಲ್ಲ. ಒಬ್ಬ ಮಾಸ್ಟ್ರು 12ರಿಂದ 13 ಇದನ್ನ ಪೀರಿಯಡ್ ಅನ್ನು ಮೇಂಟೈನ್ ಮಾಡ್ಬೋದು. ಹೇಗೆ ಮಾಡುತ್ತಾರೆ, ಹೇಗೆ ಮಕ್ಕಳಿಗೆ ಶಿಕ್ಷಣ ಕೊಡೋದು? ಸರ್ಕಾರ ಗಮನಕ್ಕೆ ನಮ್ಮ ಕೋರಿಕೆ ಕೇಳ್ತಾ ಇರೋದಿಲ್ಲ. ರೈಟಿಂಗ್ ಮುಖೇನ ಮತ್ತೆ ಸ್ಪೀಚ್ ಮುಖೇನ ಸರ್ ಇನ್ನು ಬೇರೆ ನಾನು ಇನ್ನು ಪರದೆ ಮೇಲೆ ತರಬೇಕಷ್ಟೆ. ಅದನ್ನು ತರೋದಕ್ಕೆ ಟ್ರೈ ಮಾಡಿದೆ. ಒಂದಿಷ್ಟು ಜನ ಹೇಳಿದ್ರು ಏನಂತ ತಿಳಿದು ಒಂದೇ ಸರಿ ಆ ಕೆಲಸ ಮಾಡಬೇಡ ಅಂತ. ಅದನ್ನು ತರ್ತೀನಿ ಸರ್. ನಾನು ನೋಡದೇ ಇರೋ ಜನ ಇಲ್ಲ, ಹೋಗದೇ ಇರೋ ಜನ ಇಲ್ಲ ಸರ್. ಎಲ್ಲ ಆಫೀಸರ್ ಹತ್ರ ಹೋಗಿದ್ದೀನಿ, ಶಿಕ್ಷಣ ಸಚಿವರು ತನಕ ಹೋಗಿದ್ದೀನಿ ಸರ್. ಇನ್ನು ಅದಕ್ಕಿಂತ ಮುಂದೆ ಎಲ್ಲರೂ ಹೋಗೋಕ್ಕೆ ಇದೆಯಾಗಿದೆ ಸರ್. ನಾನು ಅಲ್ಲೂ ಹೋಗ್ತೀನಿ. ನನಗೆ ನನ್ನ ಶಾಲೆಗೆ ಬೇಕಾದ ಸವಲತ್ತನ್ನು ತರೋದಕ್ಕೆ ಏನು ಪ್ರಯತ್ನ ಬೇಕೋ ನಾನು ಮಾಡ್ತೀನಿ. ಇಲಾಖೆ ಇದೆ ಅಲ್ಲ ಸರಿ, ಅದು ಗಮನಕ್ಕೆ ತಂದು ಇಲಾಖೆಗೆ ತಿಳಿಸಿ ನಮ್ಮ ಶಾಲೆಗೆ ಯಾವುದೇ ತರದ ಸರ್ಕಾರಿ ಸವಲತ್ತುಗಳು ಸರಿಯಾದ ರೀತಿಯಲ್ಲಿ ನಮ್ಗೆ ಸಿಗ್ತಾ ಇಲ್ಲ. 4-5 ವರ್ಷದಿಂದ, ಒಂದು 8-10 ವರ್ಷದಿಂದ ಅವ್ರ ಬಗ್ಗೆ ಕೇಳ್ತಾ ಇದ್ದೀವಿ ಸರ್. ಯಾವತ್ತೂ ಒಂದು ಡೌಟ್ ಅದನ್ನ ಸರಿಪಡಿಸಿ ಬರೀ ಇಲಾಖೆಯಲ್ಲೇ ಅದಕ್ಕೆ ಅನುದಾನ ಇರಲ್ಲ.
ಬೇರೆ ಅನುದಾನಗಳು ಪಂಚಾಯತ್ ಇರ್ಬೋದು, ಶಾಸಕರ ಎಲ್ಲ ಅವಕಾಶ ಗ್ರಾಮ ಪಂಚಾಯತಿ ಕೇಳಿದ್ದೀನಿ, ತಾಲೂಕ್ ಪಂಚಾಯತಿ ಕೇಳಿದ್ದೀನಿ, ಜಿಲ್ಲಾ ಪಂಚಾಯತಿ ಕೇಳಿದ್ದೀನಿ, MLA ಅಂತ ಕೇಳಿದ್ದೀನಿ. ಆಮೇಲೆ DD5 ಇಂದ DO ಗಮನಕ್ಕೆ ತಂದಿದ್ದೀನಿ. ಅದನ್ನು ಫೋಟೋನ ನೋಡಿದು ಈ ಥರ ಆಗಿದೆ ಅಂತ ಸಿಚುವೇಶನ್ ತೋರಿಸಿದ್ದೀನಿ. ವಾಟ್ಸಪ್ ಮೆಸೇಜ್ ಮುಖಾಂತರ ಅದನ್ನು ಹಾಕಿ ಅದನ್ನು ಈ ಥರ ಆಗಿದೆ ಅಂತ ಮುಖಾಂತರ ಕಳಿಸಿದ್ದೀನಿ. ಅಲ್ಲಿ ಬಾಲೇಶ್ವರ ಮಕ್ಕಳು ಸಣ್ಣ ಮಕ್ಕಳೆಲ್ಲ ಹೋಗಿ ಬಿಟ್ಬಿಟ್ಟು ಹೋಗಿ ಅದು ಸರಿಪಡಿಸ್ಕೊಡ್ತಾರೆ. ಆಮೇಲೆ ಶಾಲೆ ಓಪನ್ ಆಗೋಕ್ಕಿಂತ ಮುಂಚೆ 9 ದಿನದ ಮುಂಚೆ ಎಲ್ಲ ಗಾಡಿ ಮಳೆಗೆ ಒಂದಿಷ್ಟೆಲ್ಲ ಅನಾಹುತಿ ಆಯ್ತು. ಅದನ್ನು ಸರಿಪಡಿಸ್ಕೊಡ್ತೀವಿ, 1 ವಾರದಲ್ಲಿ ಎಲ್ಲ ರೆಡಿ ಮಾಡ್ಕೊಳ್ತೀವಿ ಅಂತ MLA ಬಂದು ಹೇಳಿದ್ರು. ಆಯ್ತು ಅಂತ ಹೇಳಿದ್ವಿ. ಯಾವಾಗ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನೇನು ತಿಳಿಸ್ಬೇಕು, ಏನೇನು ಲೆಟರ್ ಕೊಡಬೇಕು ಎಲ್ಲ ಕೊಟ್ಟಿದ್ದೀನಿ. ಯಾವುದೇ ಮಾಡ್ಕೊಡ್ತೀವಿ. ಕುಡಿಯೋ ನೀರಿದ್ದು ಒಂದು ಸಿಂಟೆಕ್ಸ್ ಒಂದು ಕೊಟ್ಟರು. ಹೇಗೆ ಅಂದರೆ ನಾನಿನ್ನ ಮೀಡಿಯಾದಲ್ಲಿ ಹೇಳ್ತೀನಿ, ಕುಡಿಯೋ ನೀರು ಮಕ್ಕಳಿಗೆ ಅಡುಗೆ ಮಾಡಿ ಕೊಡಬೇಕು, ಊಟ ಹಾಕಬೇಕು, ಶೌಚಾಲಯಕ್ಕೆ ನೀರು ಬೇಕು, ಏನು ಮಾಡೋದು ಮೀಡಿಯಾದಲ್ಲಿ ಕಳಿಸ್ಬೇಕಾ ಕೊಡ್ತೀವಿ ಅಂತ ಅದೊಂದು ರೆಡಿ ಮಾಡಿ ಕೊಟ್ಟರು. ಮತ್ತೆ ಇನ್ಯಾವುದೂ ಮಾಡಿಲ್ಲ. ಸೈಕಲ್ ಸ್ಟ್ಯಾಂಡು ಆರೋಗಿದೆ. ಹೇಳ್ರಿ, ಏನು ಹೇಳೋದು ಹೇಳ್ರಿ. ಸುಮ್ಮನೆ ಕೂತು ತಮ್ಮ ಮಕ್ಕಳಿಗೆ ಏನು ಅನ್ಯಾಯ ಹೇಳ್ತದೆ. ನಾವು ಒಬ್ಬರೇ ಹೇಳಿದ್ರೆ ಉಪಯೋಗ ಇಲ್ಲ. ಹಾಗಾಗಿ ನಾವು ಒಂದು ಎಷ್ಟು ಸ್ಯಾಂಕ್ಷನ್ ಆಗಿರುವ ಕೊಡ್ತಾರೆ. ಹಾಗಾಗಿ ಈಗ ಒಬ್ಬರನ್ನ ಅದಕ್ಕೆ ಪೇರೆಂಟ್ಸ್ ಏನಂತಾರೆ ಕೊಡೋದಕ್ಕೆ ಬೇಕು. ಗೊತ್ತಿಲ್ಲ ಹಾಗಾಗಿ ಸದ್ಯಕ್ಕೆ ಲಾಸ್ಟ್ ಟೈಮಿಗೆ ಒಬ್ಬ ಡಿಸ್ಕಷನ್ ಕೊಡ್ತಾರೆ. ಈ ಟ್ರಾನ್ಸ್ಫರ್ ಪರ್ಸನ್ಸ್ ಮುಗಿದ ನಂತರ ಎಲ್ಲಿ ಕೇಸ್ ಕೊಡಿದ್ದಾರೆ ಅಲ್ಲಿ ಸರ್ ಹತ್ರ ಮಾತಾಡಿ ಮಾತಾಡಿ ಈಗ ಸಮಸ್ಯೆ ಬಗ್ಗೆ ಇರ್ಬೇಕಲ್ವಾ, ಸದ್ಯಕ್ಕೆ ಕ್ಲಾಸ್ ತೊಂದರೆ ಆಗ್ಬಾರ್ದು. ಬೊಕ್ಕೆ ಒಂಚೂರು ಹಾಗಾಗಿ ಮಕ್ಕಳಿಗೆ ಪಾಠ ತೊಂದರೆ ಆಗ್ಬೋದಾದ ಸೆಲೆಕ್ಟ್ ಮಾಡಿ. ಸೆಕೆಂಡ್ ಈ ಟ್ರಾನ್ಸ್ಫರ್ ಮಾತಾಡಿ, ಯಾಕಂದ್ರೆ ಪ್ರತಿ ವರ್ಷನೂ ಈ ಸ್ಯಾಂಕ್ಷನ್ ಇದನ್ನೆಲ್ಲ ಆಪರೇಟ್ ಮಾಡ್ತಾ ಇದ್ದಾರೆ. ಏನು ಮೂಲ ಉದ್ದೇಶ ಸಿಗಬೇಕು ಆ
ಅವೇ ಕ್ರೈಟೀರಿಯಾ ಇಟ್ಕೊಳ್ತಾ ಇಲ್ಲ ಈಗ. ಮಕ್ಕಳ ಸಂಖ್ಯೆಯಲ್ಲಿ ಜಾಸ್ತಿ ಇದೆ, ಮಕ್ಕಳ ಸಂಖ್ಯೆ ನಾವು ಹೇಳೋದೇ ಬೇಡ, ಸ್ಟಾರ್ಟ್ಸಲ್ಲಿ ಅಪ್ಡೇಟ್ ಆಗಿಬಿಡುತ್ತೆ. ಸ್ಟಾರ್ಟ್ಸಲ್ಲಿ ಮಕ್ಕಳು ಇಷ್ಟೇ ಇದ್ದಾರೆ, ಹಾಗಾಗಿ ನಿಮ್ಮ ಶಾಲೆಗೆ ಇಷ್ಟೇ ಕೊಟ್ಟು ನಾವು ಮಾಡೋದಲ್ಲ, ಸರ್ಕಾರ ಅನುಸರಿಸಿದ್ರೆ ಬಂದ್ಬಿಡಿ. ಹಾಗೆ ನಾವಿಲ್ಲಿ ನಿಮಗೆ ತೊಂದರೆ ಆಗಬಾರ್ದು, ಮಕ್ಕಳು ತೊಂದರೆ ಆಗಬಾರ್ದು ಅಂತೇಳಿ ಪಕ್ಕ ಶಾಲೆಗಳಲ್ಲಿ ಈಗ ಪರ್ಮನೆಂಟ್ ಬೇಕು ಅಂತ ಹೇಳಿದ್ರೆ ಈ ಮಕ್ಕಳ ಸಂಖ್ಯೆಯನ್ನು ಆ ಕ್ರೈಟೀರಿಯಾ ಇದೆಯಲ್ಲ ಅದನ್ನ ಪ್ರಕಾರ ನಿಮ್ಗೆ ಸ್ಯಾಂಕ್ಷನ್ ಬಂತು ಅಂತ ಹೇಳಿದ್ರೆ ತಕ್ಷಣ ನಿಮಗೆ ಪರ್ಮನೆಂಟ್ ಇದು ವಾಸ್ತವ ಅಲ್ವಾ? ಹಾಗಾಗಿ ಇದನ್ನ ಹೇಳಿದ್ದೀನಿ, ತನ್ನತ್ರ ಮಾತಾಡಿ ಅದರ ವ್ಯವಸ್ಥೆಯನ್ನು ಮಾಡೋಣ. ಇನ್ನೊಂದು ದುರಸ್ತಿ ಹೇಳಿದ್ವಿ, ಆ ದುರಸ್ತಿಯನ್ನ ನಾವು ನಮ್ಮ ದುರಸ್ತಿ ಕಚೇರಿಯಿಂದ ಕಳಿಸ್ತೀವಿ. CSR ಏನು ಮಾಡ್ತಾರೆ ನನಗೆ ಪಕ್ಕ ಏನು ಸಮಸ್ಯೆ ಕೊಡಿ. ಇದು ರಾಜ್ಯಾದ್ಯಂತ ಚರ್ಚೆ ಆಗಿದೆ. ಯಾಕಂದ್ರೆ ಸರ್ಕಾರಿ ಶಾಲೆಗಳು ಇವತ್ತು ಅಮೌಂಟ್ ಕೊಟ್ಟಿದ್ದಾರೆ, ಅತಿ ಕಡಿಮೆ ಏನು ಪ್ರೈವೇಟ್ ಸ್ಕೂಲಿಗೆ ಹೋದ ಅಲ್ಲಿ ಪರ್ಸೆಂಟೇಜ್ ಇರ್ತಕ್ಕಂಥ ಮಕ್ಕಳನ್ನು ಮಾತ್ರ ಸೇರಿಸ್ಕೊಂತಾರೆ. ಸರ್ ಇದು ಚರ್ಚೆ ಆಗುತ್ತೆ. ಪರ್ಸೆಂಟೇಜ್ ಇರ್ತಕ್ಕಂಥ ಮಕ್ಕಳು ಮಾತ್ರ ಸೇರಿಸ್ಕೊಂತಾರೆ. ಉಳಿದಿರ್ತಕ್ಕಂಥ ಮಕ್ಕಳು ಶಾಲೆ ಇದು ಚರ್ಚೆ ವಿಚಾರ ಇದು ಏನಾಗ್ತಾ ಇದೆ, ಮಕ್ಕಳು ಶಿಕ್ಷಕರು ಅಂತ ಹುಡುಗರು ಇಲ್ಲಿ ತಯಾರು ಮಾಡಿ ಕಳಿಸ್ತಕ್ಕಂಥ ಒಂದು ವ್ಯವಸ್ಥೆ ಅದಾಗಬೇಕು, ಅದು ಅನಿವಾರ್ಯ ಮಾಡ್ತಾರೆ. ಚರ್ಚೆ ಆಗ್ಬೋದಲ್ಲ ಸರ್ ಇದು? ಪ್ರೈವೇಟ್ ಸ್ಕೂಲ್ಗಳಿಗೆ ಹೆಚ್ಚಿಗೆ ಪರ್ಸೆಂಟೇಜ್ ಇರ್ತಕ್ಕಂಥ ಮಕ್ಕಳು ಅಲ್ಲಿ ಸೇರಿಸ್ತಾರೆ. ಆದ್ರೆ ಸರ್ಕಾರಿ ಶಾಲೆಗಳು ಅಲ್ಲಿಂದನೇ ಬಂತು ಸರ್. ಇಲ್ಲಿ ಫೌಂಡೇಶನ್ ಶುರು ಆಗ್ತಿಲ್ಲ. ಇಲ್ಲಿ ಸರ್ಕಾರಿ ಶಾಲೆಗಳಿಗೆ ಅಸೆಂಟ್ ಯಾಕೆ ಅಂದ್ರೆ ಇದು ಕಾರಣ. LKG UKG ಇಂದ ಇಂಗ್ಲಿಷ್ ಮೀಡಿಯಂ ಸರ್ಕಾರಿ ಶಾಲೆಗೆ 12 TC ಶಾಲೆಯಿಂದ 12 TC ಅಂದ್ರೆ ಬಂದಿರ್ತಕ್ಕಂಥ 12 ಮಕ್ಕಳಿಗೂ ನಮ್ಮ ಸ್ಕೂಲ್ ಕಲಿತಕ್ಕಂಥ ಮಕ್ಕಳಿಗೂ ತುಂಬಾ ವ್ಯತ್ಯಾಸ ಇದೆ. ಆ ಮಕ್ಕಳಿಗೆ ಬೇಸಿಗೆ ಬರಲ್ಲ. ನಾನು ಚೆಕ್ ಮಾಡಿ ತೋರಿಸಿ ನಾನೀಗ ಯಾವ ಶಾಲೆ ಪ್ರಸವ ಮಾಡ್ಬೋದು ನಾನು ಹೇಳಲ್ಲ. JD ಶಾಲೆ 3 ಬಂದಿದೆ, ಇರಾಮತಿಗೆ 2 ಬಂದಿದೆ, ಮತ್ತೆ ನಮ್ಮ ಕೊಡ್ತಾರೆ 3 ಬಂದಿದೆ, ಕರಿಗಸ್ 4 ಬಂದಿದೆ. ಈಗೆಲ್ಲ ಮಕ್ಕಳು ಬಂದಿವೆ, ಬೇರೆ ಬೇರೆ ಶಾಲೆ ಸುತ್ತ ಇರ್ತಕ್ಕಂಥ ಮಕ್ಕಳೇ ಬಂದಿವೆ. ಪ್ರೈವೇಟ್ ಶಾಲೆ ಹೋಗ್ತಕ್ಕಂಥ ಮಕ್ಕಳುಗಳೇ 20,000 25,000 ದುಡ್ಡನ್ನ ಖರ್ಚು ಒಂದು ವರ್ಷ ಪೂರ್ತಿ ಅನುಭವಿಸಿ ಇಂಥ ನಮ್ಮ ಶಾಲೆ ಹಾಕಿದ್ದಾರೆ. ಸಭೆಯಲ್ಲಿ ನಿರ್ಣಯ ಮಾಡ್ತಾರೆ. ನಮ್ಮ ಶಾಲೆ ಮಕ್ಕಳಿಗೆ ಏನಿದೆ ಸ್ಕೂಲ್ ಮಕ್ಕಳು ಅಷ್ಟು ಕ್ವಾಲಿಟಿ ಇಲ್ಲ. ಹೆಚ್ಚಿಗೆ ಪರ್ಸೆಂಟೇಜ್ ತೆಗಿತಕ್ಕಂಥ ಮಕ್ಕಳು ಇವತ್ತು ಸರ್ಕಾರಿ ಶಾಲೆಗಳು ಹೋಗ್ತಾ ಇದ್ದಾರೆ, ಸತ್ಯ. ಮತ್ತೆ ಪೋಷಕರು ಅತಿ ಕಡಿಮೆ ಇರ್ತಕ್ಕಂಥ ಮಕ್ಕಳು ಸರ್ಕಾರಿ ಶಾಲೆಗೆ ಸೇರಿಸ್ತಾ ಇದ್ದಾರೆ. ಅದು ಬಡ ಮಕ್ಕಳು ಇಲ್ಲಿ ಸೇರಿಸ್ತಕ್ಕಂಥ ಬಡ ಮಕ್ಕಳು ಸೇರಿಸ್ತಾ ಇದ್ದಾರೆ ಇಲ್ಲಿ ಸರ್ಕಾರಿ ಶಾಲೆ ಇದೆ. ಇದು ಚರ್ಚೆ ಆಗ್ಬೇಕು. ಇದು ಚರ್ಚೆಯ ಮೂಲಕ ಎಲ್ಲಾ ಮಕ್ಕಳು ಶಾಲೆ ಕಡೆ ಬರುವ ಹಾಗೆ ಶಾಲಾ ವಾತಾವರಣ ನಿರ್ಮಾಣ, ಅದರಲ್ಲಿ ಶಿಕ್ಷಕರ ಪಾತ್ರ ಹೆಚ್ಚಿದೆ, ಇಲಾಖೆ ಪಾತ್ರ ಹೆಚ್ಚಿದೆ, ಸ್ಥಳೀಯ ಇದು ಚರ್ಚೆ ಆಗ್ಬೇಕು ಸರ್. ಇದು ಚರ್ಚೆ ಆಗ್ಬೇಕು. ಸರ್ಕಾರಿ ಶಾಲೆಗಳು ಉಳಿಬೇಕು, ಏನೆಲ್ಲ ಆಗ್ಬೇಕು ಅದಕ್ಕೆ ಇಲಾಖೆ ಇಲ್ಲಿಂದ STMC ಹಿಡಿದು ಪೋಷಕರಿಂದ ಹಿಡಿದು ಶಿಕ್ಷಣ ಇಲಾಖೆಯಿಂದ ಹಿಡಿದು ಸರ್ಕಾರದ ಮಟ್ಟಕ್ಕೆ ಗಮನ ತರ್ತಕ್ಕಂಥ ವ್ಯವಸ್ಥೆ ನೀವು ವರದಿ ಕಡೆ ಸರ್ಕಾರ ನೋಡಿ. ನಾವು ಅದು ವಿಡಿಯೋ ಸಾಫ್ ಮಾಡ್ತಾ ಇದ್ದೀವಿ. ನನ್ನ ಅಭಿಪ್ರಾಯ ಕಳಿಸ್ತೀವಿ. ಏನಾಗಿದೆ ಸರ್ ನೋಡಿ, ನಮ್ಮ ತಾಲೂಕಲ್ಲೇ ಕಡಿಮೆ ಶಾಲೆ ಮುಚ್ಚೋದು, ಯುದ್ಧದ ತಾಲೂಕು 47 ಶಾಲೆ ಮುಚ್ಚೋದು ಅದು ಆ ಪರಿಸ್ಥಿತಿ ಬಂದಿದೆ ಅಂದ್ರೆ ಪ್ರೈವೇಟ್ ಹಾವಳಿ ಜಾಸ್ತಿ ಇದೆ. ನೋಡಿ ನೀವು ನಮ್ಮ ತಾಲೂಕು 2 ಇಲ್ಲ ಖುಷಿ. ಮತ್ತೆ ಇನ್ನೊಂದು ಶಾಲಾಭಿವೃದ್ಧಿ ಸಮಿತಿ ಅಭಿವೃದ್ಧಿ ಅಂತ ಬಂದಾಗ ಒಂದು ಹಣ ಖರ್ಚು ಬರುತ್ತೆ. ಅದು ಕೊಠಡಿ ಇರ್ಬೋದು, ನಿರ್ವಹಣೆ ಇರ್ಬೋದು, ಅನುದಾನದ ಕೊರತೆ ಇದೆ. ಅನುದಾನದ ಕೊರತೆ ಇದೆ ಸರ್. ಯಾಕೆ ಕೊಡೋರು ಅನ್ನೋ ಪ್ರಶ್ನೆ. ಗ್ರಾಮ ಪಂಚಾಯತಿಗೆ ಒಬ್ಬ ಮೆಂಬರಿಗೆ ಬರೋ ಸರ್ 15ನೇ ಹಣಕಾಸಲ್ಲಿ 60 ರಿಂದ 70 ಸಾವಿರ. ಅದರಲ್ಲಿ ನಾವು ಪರಿಶಿಷ್ಟ ಜಾತಿ ಇಟ್ಕೋಬೇಕು, PH ಇಟ್ಕೋಬೇಕು. ಅದರಲ್ಲಿ ಮತ್ತೆ ನಾವು ಶಾಲಾ ಅಭಿವೃದ್ಧಿಗೆ ಸೇರಿಸಬೇಕು. ವರ್ಗ 1 ರನ್ನೆಲ್ಲ
ನಮಗೆ ಕೊಡೋದು ಕಡಿಮೆ. ಅದೇನು ಪರ್ಸೆಂಟೇಜ್ ಲೆಕ್ಕ ಕೊಡ್ತಾರೆ, ಎಲ್ಲ ಶಾಲೆಗಳು ಇರ್ತಾವೆ. ನಾವು ನಮ್ಮ ಶಕ್ತಿ ಮೀರಿ ಇಲ್ಲಿ ಶಾಲೆ ಹಿಂದ್ಗಡೆ ಬಸ್ ಸಂತತಿ ಕೊಡ್ತೀವಿ, ಹಿಂದ್ಗಡೆ ಕೈ ತೊಟ್ಟು ಕೊಡ್ತೀವಿ, ಧ್ವಜದ ಕಟ್ಟೆ ನಿರ್ಮಾಣ ಮಾಡಿಕೊಡ್ತೀವಿ. ಆಮೇಲೆ ಇಲ್ಲಿ ಒಂದು ಟ್ಯಾಂಕಿ ಇತ್ತು, ಅದೊಂದು ಟ್ಯಾಂಕಿ ರೆಡಿ ಮಾಡಿಕೊಡ್ತೀವಿ. ಮತ್ತು ಶಾಲೆ ನಿರ್ವಹಣೆ ಸಂಬಂಧಪಟ್ಟಾಗ ಸುಣ್ಣ ಬಣ್ಣ ಹಾಕಿಕೊಡ್ತೀವಿ. ಮತ್ತು ಎದುರುಗಡೆ ಹೈಮಾಸ್ಕ್ ಲೈಟ್ ನಮ್ಮ ಶಾಲೆ, ನಮ್ಮ ಊರಿನ ಸರ್ಕಲ್ ಅಂತ ಹೇಳಿ ನಮ್ಮ ಶಾಲೆ ಬಗ್ಗೆ ಪಿಡೋ ಕಂಡು ಇಷ್ಟು ನಮ್ಮ ಶಕ್ತಿ ಮೀರಿ ನಾವು ವಾರ್ಡಿನ ಸದಸ್ಯರಾಗಿ ಇವರು ನಮ್ಮೆಲ್ಲ ಸೇರ್ಕೊಂಡು ಒಟ್ಟಾರೆಯಾಗಿ ನಮ್ಮ ಶಾಲೆ ಏನೆಲ್ಲ ಶ್ರಮ ಪಡೋದು ಅತಿ ಹೆಚ್ಚು ಕೊಟ್ಟು ತಂದಿರೋದೇ ಇಡೀ ವಿಪೇಟೆ ಶಾಲೆಗೆ ದೊಡ್ಡ ಶಾಲೆಗೆ ಬೇಕಾದ ಗಮನಿಸಬೇಕು. ನಮ್ಮ ಶಾಲೆ ತಿರುಗಿ ಇಷ್ಟು ಆಗಿದೆ. ಮೊನ್ನೆ ವಿಜ್ಞಾನ ಶಾಲಾ 2 ಆಡಿಟ್ ಆಯ್ತು. 2 ಆಡಿಟ್ ಅದು ಸಹ ಪಂಚಾಯತಿಯಿಂದ ಒಳ್ಳೆ ಶೌಚಾಲಯ ಒಳ್ಳೆ ಸುಮಾರು ಪಂಚಾಯತಿಂದಲೇ ಕೊಟ್ಟಿದ್ದಾರೆ. ಭಾರಿ ಚಂದ ಇದೆ. ಈ ವರ್ಕೌಟ್ ನೋಡಿ ಅಂಗಡಿ ಶಾಲೆಯಲ್ಲಿ ಒಂದು ರಂಗಮಂದಿರ ಎದುರುಗಡೆ ಒಂದು ಇದು ಕೊಟ್ಟಿದ್ದಾರೆ. ಇದು ಚಂದ ಇದೆ ಪಂಚಾಯತಿ. ಇದು ಮೊನ್ನೆ ಗಾಳಿ ಮಳೆಯಲ್ಲಿ ಪಂಚಾಯತಿ ಹೆಚ್ಚಳ ಪಂಚಾಯತಿ ಸರ್ ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯತಿ ಅಂತ ಅದು ಆಯ್ಕೆ ಆಗಿದೆ ಸರ್. ಅದು ಒಂದು ಸರ್ ನಮ್ಮ ಹೊಸ ತಾಲೂಕಲ್ಲಿ ಒಂದು ಪಂಚಾಯತಿ ಆಗಿದೆ. ಹಾಗೆ ಅದೇ ಮಾಡ್ರಪ್ಪ ಅಂತಂದ್ರೆ ಪ್ರತಿ ಶಾಲೆಗಳು ಟಿವಿ ಕೊಟ್ಟಿದ್ದಾರೆ, ನನಗೆ ಎಲ್ಲ ಕೊಟ್ಟಿದ್ದಾರೆ, ಎಲ್ಲ ಕ್ಲೀನ್ ಮಾಡ್ರಪ್ಪ ಇಂಟರ್ನೆಟ್ ಸರ್ ಕೊಟ್ಟಿದ್ದಾರೆ, ಎಲ್ಲ ಶೌಚಾಲಯ ಕೊಟ್ಟಿದ್ದಾರೆ. ಅದು ಕಾರಣ ಅಷ್ಟೇ ಸರ್. ಏನಪ್ಪ ಅಂದ್ರೆ ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯತಿ ಆಗಿದೆ ಸರ್. ನಮ್ಮ ಪಂಚಾಯತ್ ಆಗಿಲ್ಲ ಸರ್, ಸ್ವಲ್ಪ ಇದಾಗಿದೆ. ಗ್ರಾಮ ಪಂಚಾಯತಿ ಆದ್ರೂ ಅನುದಾನ ಸ್ಪೆಷಲ್ ಆಗಿ ಬೇರೆ ಇದೆ ಅದರಿಂದ ಅದು ಅಷ್ಟು ಅವಕಾಶ ಆಗಿದೆ. ಅಂತಲ್ಲ, ಈಗ ನೋಟಿಸ್ ಶಾಸ್ತ್ರ ಇರ್ಬೋದು, ನಿಮ್ಮ ಶಿಕ್ಷಕರ ಪ್ರತಿನಿಧಿಗಳಿರ್ತಾರಲ್ಲ ಅವರಿಗೂ ಅನೇಕ ಭೌತಿಕ ಅಭಿವೃದ್ಧಿ ಮಾಡ್ಲಿಕ್ಕೆ ಅನುದಾನ ಯಾಕೆ ಕೊಡಬೇಕು ಅನ್ನೋ ಪ್ರಶ್ನೆ ಇಲ್ಲಿ. ಅವರಿಗೆಲ್ಲ ಅವಕಾಶಗಳಿದೆ. ಅವರಿಗೂ ಸರ್ಕಾರ ಕೊಟ್ಟಿರ್ತಕ್ಕಂಥ ಅನುದಾನದಲ್ಲಿ ಇಷ್ಟು ಶಿಕ್ಷಣಕ್ಕೆ ಉಪಯೋಗಿಸಬೇಕು, 10% ಅವರಿಗೂ ಗೈಡ್ಲೈನ್ ಇದೆ. ಅದು ಕೆಲವು ಓವರ್ಟೇಕ್ ಮಾಡಿ ಡೈವರ್ಟ್ ಮಾಡ್ತಾರೆ. ಎಲ್ಲರಿಗೂ ವಿಷಯ ಒಂದು ನಮ್ಮ ಅಧ್ಯಕ್ಷರು ಪ್ರಸ್ತಾವನೆ ಮಾಡಬೇಕು. ಶಾಸಕರು ಹೇಳೋದು ಮಾಡಿಲ್ಲ ಅನ್ನೋ ಒಂದು ಉದ್ದೇಶನ ಚರ್ಚೆ ಮಾಡೋದು. ಯಾಕಂದ್ರೆ ಅವತ್ತು ಶಾಲೆ ನೋಡ್ಲಿಕ್ಕೆ ಹೋಗೋಣ ಅವತ್ತು ಕುಡಿಯೋ ಇಲಾಖೆ ಹೋಗಿದ್ದು ವ್ಯವಸ್ಥೆಗಳು ಮಾಡ್ತಾರೆ. ಅಡ್ವಾನ್ಸ್ ಆಗಿ ಕಾಂಟ್ರಾಕ್ಟಿಗೆ ಫೋನ್ ಮಾಡಿ ಮಾಡಿದ್ರು. ಮತ್ತು ಒಂದು ಕಾಲಲ್ಲಿ ನೀರು ಲೀಕೇಜ್ ಆಗಿ ಮಾಡಿದ್ರೆ ನಾವು ಒಂದು ಕ್ಲಿಯರ್ ನೋಡಿದ್ವಿ, ಅದು ಕೊಡ್ತೀವಿ ಹಂಗಿದೆ ಅಂತ ನೋಡಿದ್ವಿ. ಅದು ಇವ್ರು ಯಾರೆಲ್ಲ ಇಂಟಂತೂ ರೆಡಿ ಮಾಡಿಸಿ ಹೋದ್ರು. ಮತ್ತು ಸೈಕಲ್ ಸ್ಟ್ಯಾಂಡಿಂಗ್ ವಿಚಾರ, ಸೈಕಲ್ ಸ್ಟ್ಯಾಂಡಿಂಗ್ ಮಾಡ್ಬೇಕಂತಂದ್ರೆ ನಾವು ನೀಟೇ ಮಾಡೋಣ ಅಂತ ಮೆಣಸಿನ ಮರ ನಾವು ಕಡೆ ಕಳೆದ್ರೆ ಸಮಸ್ಯೆ ಆಗುತ್ತೆ. ಅದಕ್ಕೆ ಮೊನ್ನೆ ಇಲಾಖೆಯವರ ಅಧ್ಯಕ್ಷರು ಮೇಲೆ ಫೋನ್ ಮಾಡಿರೋದು, ಮತ್ತು ಫಾರೆಸ್ಟ್ ಇಲಾಖೆ ಬಂದ ತಕ್ಷಣ ಅದನ್ನು ಮೆಜರ್ಮೆಂಟ್ ಮಾಡಿ ಅದನ್ನು ಕಟಿಂಗಿಗೆ ಏನು ವ್ಯವಸ್ಥೆ ಮಾಡೋದು. ಅದು ಮಾರಾಟಕ್ಕೆ ಅಂತ ನಾವು ಸಜೆಸ್ಟ್ ಮಾಡೋಂಗಿಲ್ಲ, ಯಾಕಂದ್ರೆ ಸ್ವಲ್ಪ ನೀಟಾಗಿ ಮಾಡೋಣ ಅಂತ ಹೇಳಿದ್ದಾರೆ. ಸ್ವಲ್ಪ ಮಳೆಗಾಲ ಕಡಿಮೆ ಆದ ತಕ್ಷಣ ಮಾಡೋಣ ಅಂತ ಹೇಳಿದ್ದಾರೆ. ಈ ಕೊಠಡಿದು 2 ರೂಮಿಂದ ಏನು ಲೀಕೇಜ್ ಆಗುತ್ತೆ ನೀರು ಅಂತೇಳಿ ಸೈಡು ಗೋಡೆಯನ್ನು ತೆಗೆದು ಕಾಸ್ಟ್ ಮಾಡಿ ಟೈಲ್ಸ್ ಹಾಕುವಂಥ ವ್ಯವಸ್ಥೆಗಳನ್ನು ನಮ್ಮ ಎಮ್ಎಲ್ಎ ಸಾಹೇಬರು ಅನುದಾನದಲ್ಲಿ ಮಾಡೋಣ ಪಂಚಾಯತ್ ಅಡ್ವಾನ್ಸ್ ಆಗಿ ಹೇಳಿದ್ದಾರೆ. ಈ ಬರೋದು ಯಾವಾಗ ಅಡ್ವಾನ್ಸ್ ಮಾಡಕ್ಕೆ ಹೇಳಿದ್ದಾರೆ. ಸ್ವಲ್ಪ ಮಳೆ ಕಡಿಮೆ ಆಗುತ್ತೆ, ಯಾಕಂದ್ರೆ ಈಗ ಮಾಡೋದಕ್ಕೆ ಕ್ರಾಫ್ಟ್ ಮಾಡೋಕ್ಕಾಗಲ್ಲ, ಅದು ಮಣ್ಣಿಗೆ ಕೂಡ ಕ್ರಾಫ್ಟ್ ಬಿಡುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಮಳೆ ಕಡಿಮೆ ಆದ ತಕ್ಷಣ 2 ರೂಮ್ ಸುರಕ್ಷೆ ಅಡ್ವಾನ್ಸ್ ಆಗಿ ಮಾಡಿ ಇನ್ನೇನು. ಮತ್ತು ಹಿರಿಯರ ಕರ್ಕೊಂಡು ಬಂದು ತೋರಿಸಲಿಕ್ಕೆ ಸರ್ ಅದೊಂದು ಎಸ್ಟಿಮೇಟ್ ಎಲ್ಲ ಮಾಡಿಬಿಡಿ ಅಂತ ಮರ ಕಟಿಂಗ್ ಆಗುತ್ತೆ ಅಂತ ದಿನವೇ ನಾನು ಕೊಠಡಿ ಮೊನ್ನೆ ಹೊಸ ವಿಷಯ ಅದೆಷ್ಟಿದೆ ಅಂತ ಬಿಲ್ ಕೊಡಿ. ಅದು ಬಿಲ್ ಏನಿದೆ ಕೊಡಿ, ನಾನು ಈಗ ಹಾಕೊಂಡ್ರೆ ಅದೇ ಸೇರಿಸಿ ಇಷ್ಟು ವ್ಯವಸ್ಥೆ ಮಾಡ್ಕೊಡ ಅಂತ ನಮ್ಮ ಶಾಸಕರ ವತಿಯಿಂದ ನಾನು ಮಾಡ್ಕೊಡೋ ವ್ಯವಸ್ಥೆ ಬಾವಿದು ಸಮಸ್ಯೆ ಇತ್ತು. ಅದನ್ನ ನೋಡಿ 4 ವರ್ಷದಿಂದಲೂ ಪ್ರತಿ ಸಾರಿನೂ ನಾನು ಅರ್ಜಿ ಕೊಡ್ತಾ ಇದ್ದೀನಿ. ಅದೇ ಸರ್ ಯಾರು ಮಾಡ್ಬೇಕು ಅನ್ನೋ ಕೈಪಿಡಿ ಮಾಡಿದ್ವಿ. ಪುಸ್ತಕ ಆ ಕಡೆ ರೂಮಿಂದು ಸರ್ ನಾವು
ಫ್ರೀ ಆದಾಗ ಗೌರ್ಮೆಂಟ್ ನಾವು ಮಾಡ್ಕೊಡ್ತೀವಿ ಅಂತ, ಅದಕ್ಕಿಂತ ಮುಂಚೆ ಏನಾದ್ರು ಅನಾಹುತಗಳಾದ್ರೆ ಯಾರು ಅದು ಮಂಡಿ ಕೊಡೆ ಇದೆ. ಏನಾದ್ರು ಅನಾಹುತ ಆಯ್ತು. ಭಾರಿ ಹಳೆ ಬಿಲ್ಡಿಂಗ್ ಈಗ ನೋಡ್ರಿ ಅಲ್ಲಿ ಮರ ಅದು ನಾನೇ ಸ್ವತಃ ಅರ್ಜಿ ತಗೊಂಡೋಗಿ ರೇಂಜ್ ಕಂಡು ACF ಕಂಡು ಆಮೇಲೆ BFಗೂ ಮಾತಾಡಿ ಅದನ್ನು ಕೊಟ್ಟು ಬಂದಿದ್ದೀನಿ. ಟೆಂಡರ್ ಕರೆಗಳು ಅದೇನು ಮಾಡ್ತಾರೆ ಗೊತ್ತಿಲ್ಲ. ಮರ ಬಿದ್ದು ಮಕ್ಕಳು ಅದು ಮಾಸ್ಟು ಅಥವಾ ಏನೋ ಅನಾಹುತ ಅಂತ ನನ್ನ ಜವಾಬ್ದಾರಿನೂ ನಿಮ್ಮ ಎದುರುಗಡೆ ಇದ್ದೀನಿ. ನಾನು ಕಳ್ಕೊಂಡಿದ್ದೀನಿ ಅಂತ ಹೇಳ್ತಾ ಇಲ್ಲ. ಅದೆಲ್ಲ ಆದ್ರೆ ಅದಕ್ಕೆಲ್ಲ ಜವಾಬ್ದಾರಿ ನೀವೇ ಅಂತ ಮುಕ್ತವಾಗಿ ನಾನೇ ಎದುರುಗಂಡು ಮಾತಾಡಿ ಫಾರೆಸ್ಟ್ ಇಲಾಖೆ ಏನಾಗಿದೆ ಅಂದ್ರೆ ನಾವು ಮರ ಕಟ್ಸಿದ್ವಿ ಅಂದ್ರೆ ದಿಢೀರ್ ಟೆಂಡರ್ ಅದು ಟೆಂಡರ್ ಆಗಬೇಕು. ಅದು ಟೆಂಡರ್ ಆಗೋದ್ರೊಳಗೆ ನಾವು ಮರ ಕಟ್ಸಕ್ಕಾಗಲ್ಲ. ಏನಾಗಿದೆ ಅಂದ್ರೆ ಮೊನ್ನೆ ಮರ ಇತ್ತು ಒಂದೆರಡು ಮರ ಕಟ್ಸಿದ್ವಿ, ಅನಿರೀಕ್ಷಿತವಾಗಿತ್ತು. ಅದು ಗಾಡಿ ಬಂದು ಅದನ್ನ ಬಾಡಿಗೆನೂ ನಾನು ಕೊಟ್ಟಿದ್ದೆ. ಅವರು ಎಲ್ಲ ಮರ ನೀವು ಕಟ್ ಮಾಡಿಸಲ್ಲ ಕಾಣಲ್ಲ. ಮಿಷನ್ ಕರ್ಸಿ ನಾನೇ ಮಿಷನ್ ಕೊಟ್ಟು ಒಯ್ಯರ್ ಕರ್ಕೊಂಡ್ಬಂದು ಟ್ಯಾಕ್ಟ್ರಿ ಕರ್ಸಿ ಇಂಥ ಯಾವ ಫಾರೆಸ್ಟ್ ಇಲಾಖೆ ಏನಾಗಿದೆ ಅಂದ್ರೆ ಅವ್ರು ಒಯ್ಯಲ್ಲ. ನೀವು ಮುಟ್ಟಿದ್ರಿ ಕಟ್ ಮಾಡಿದ್ರೆ ಅಂದ್ರೆ ನೀವು ಜುಬಾ ಕಳಿಸ್ಕೊಡಿ ಅಂತ ನಮ್ಮ ಸಮಸ್ಯೆ ಇದೆ. ನಮ್ಮ ಪಂಚಾಯತಿ ಏನಂದ್ರೆ ಹೆರೆ ಒಂದು ಬಡಿಸ್ಕೊಟ್ಬಿಟ್ರೆ ಕೂಡ ಕಳ್ಸೋದು. ನೋಡ್ರಿ ಒಂದು ಎರಡು ಮುರ್ಕೊಂಡು ನಿಂತಿದೆ. ಮೊನ್ನೆ ಬಸ್ ಸ್ಟ್ಯಾಂಡ್ ಮೇಲೆ ಬಿದ್ದಿತ್ತು, ಪುಣ್ಯ ಯಾರು ಇದ್ದಿರಲ್ಲ. ಇವ್ರು ಆದ ಟೈಮ್ ಬಂದು ನಾನು ಇದ್ದ ಮನೆಗೆ ಇದ್ದೆ, ನಮ್ಮದೇ ಮಿಷನ್ ತಂದ್ಕೊಂಡು ಜನ ಒಂದು 2 ಜನ ಸಿಕ್ಕಿದ್ರು, ಕ್ಲೀನ್ ಕಟ್ ಮಾಡಿಸಿ ಹಾಕಿ ಇದು ಮಾಡಿ. ಏನಾಗಿದೆ ಗೊತ್ತಾ ಸರ್, ಈ ಅಪಾಯಕಾರಿ ಮನೆ ಮುಂದೆ ಅವಕ್ಕೆ ಅವು ಫಾರೆಸ್ಟ್ ಇಲಾಖೆ ಹೆಂಗಪ್ಪ ಅಂದ್ರೆ ಒಂದು ಮರ ಒಣಗಿ ನಿಂತ್ರೆ ಅದು ಸಂಪೂರ್ಣ ಬುಡ ಹೋದ್ರೆ ಮಾತ್ರ ಅದಕ್ಕೆ ಪರ್ಮಿಷನ್ ಒಂದು ಹೆರೆ ಅದು ಹಸಿರಿದ್ರು ಸಹ ಅದಕ್ಕೆ ಯಾವುದೇ ರೀತಿಯ ಪರಿಸರವಾದಿಗಳು ಬಂದು ನಮ್ಮಂತೆ ನಾಳೆ ದಿನ ಹುಡುಗರ್ಕಲೆ ಇವತ್ತು ಗಾಳಿ ಮಳೆ ಮೊನ್ನೆ ಒಂದು ಗಾಳಿ ಬಂತು, ಹೆಚ್ಚು ಕಡಿಮೆ ಒಂದು 350-400 ಕಿಲೋಮೀಟರ್ ಸ್ಪೀಡ್ ಇರ್ಬೋದು ಗಾಡಿ. ಆ ಸ್ಪೀಡ್ ಗಾಳಿ ಅದು ವಿಸ್ತಾರ ಆಗಿದ್ರೆ ಯಾವ ಮರಗಳು ಕಡಿಯೋದಿಲ್ಲ. ಅಂದ್ರೆ ಹಾಗಿದ್ದಾಗ ಅಪಾಯಕಾರಿ ಮರಗಳನ್ನ ನಾವು ಅರಣ್ಯ ಇಲಾಖೆಗೆ ಕೊಟ್ಟರೆ, ಅರಣ್ಯ ಇಲಾಖೆ ಏನ್ ಮಾಡ್ತಾರೆ, ಅದನ್ನು ಬುಡ ಎಷ್ಟು ಎಷ್ಟಡಿ ಉದ್ದ ಇದೆ, ಎಷ್ಟಡಿ ಆಗಲ ಇದೆ, ಅದು ಹಿಂಗಿದೆ ಮರ, ಆ ಟ್ರೆಂಡ್ ಆಗುತ್ತೋ ಇಲ್ಲೋ, ಆ ಟೆಂಡರ್ ಆದ್ರೆ ಮಾತ್ರ ಅವ್ರು ಕಟಾವ್ ಮಾಡ್ತಾರೆ. ಟೆಂಡರ್ ಆದ್ರೆ ಕಟಾವ್ ಮಾಡೋದಿಲ್ಲ. ಜೀವ ಹಾನಿ ಆದ್ಮೇಲೆ ಗಾಡಿಗೆ ಎಲ್ಲ ಇಲಾಖೆ ಕೊಡ್ತಾರೆ. ಅವರು ಟೆಂಡರ್ ಹಾಕಿರ್ತಾರೆ. ನಾವೇನ್ ಮಾಡೋದು, ಜನ ಟೆಂಡರ್ ಹಾಕಪ್ಪ ಏನ್ ಮಾಡ್ತಾರೆ, ಮರ ಇದು ನಾಟ ಚೆನ್ನಾಗಿದೆಯಾ ಅವ್ನು ನೋಡ್ತಾನೆ. ಬೆನಿಫಿಟ್ ಸಿಕ್ಕಿದ್ರೆ ಮಾತ್ರ ನಾವೇನ್ ಹೇಳಿದ್ವಿ, ಆ ರೀತಿಯಾಗಿರ್ತಕ್ಕಂಥ ಮರಗಳಿಂದ ಇನ್ನೂ ಒಂದು ಶಾಲೆಯಲ್ಲಿ ಹೆಚ್ಚು ರೆಸಲ್ಯೂಷನ್ ಮಾಡಿ ಇದು ಮಾಡಿ ಇಲಾಖೆ ಕೊಡಿ. ಇಲಾಖೆ ಎಷ್ಟು ಸಲ ಅರ್ಜಿ ಬರ್ತಾರೆ, ಬಂದು ಏನ್ ಮಾಡ್ತಾರೆ, ಅದಕ್ಕೆ ರಿಪೋರ್ಟ್ ಹಾಕ್ತಾರೆ. ರಿಪೋರ್ಟ್ ಈ ಮರ ಇಷ್ಟು ಉದ್ದ, ಇಷ್ಟು ಅಗಲ ಇದೆ, ಇಷ್ಟು ಉದ್ದ ಇದೆ ಅಂತ ರಿಪೋರ್ಟ್ ಹಾಕಿ ಅದ್ರ ರೇಂಜ್ ಬರೀತಾರೆ. ಇದು ಅದು ಟೆಂಡರ್ ಆಗದೇ ಇಲ್ಲ. ಅದು ಪೂರ ಅನಾಹುತ ಆದ್ಮೇಲೆ ಬರ್ತಾರೆ. ಜನಪ್ರತಿನಿಧಿಗಳು ಮಾಡ್ಲಾ ನಾವೆಲ್ಲ ಅದನ್ನು ಹೇಳಲಿಕ್ಕೆ ಬರಲ್ಲ. ADP ಸಭೆಗಳು ನಡೀತಾರಲ್ಲ, ಅದನ್ನ ಮಾಡಿದೀವಿ. ಶಾಲೆ ಎದುರುಗಡೆ ಮರ ಚರ್ಚೆ ಬಂದಿರೋದು ಒಳ್ಳೆ. ಕೆಲವರು ಸಾರ್ವಜನಿಕವಾಗಿ ಏನಾಗ್ತದೆ, ಅವ್ರಿಗೆ ಜನಪ್ರತಿನಿಧಿ ಹೇಳಿದ್ರೆ ಅದನ್ನ ಕಳ್ಸಲ್ಲ. ನಮ್ಮ ಮನೆ ಹೆರೆ ಬಿದ್ದೋತು, ಸೀಟ್ ಬಿದ್ದೋತು, ಬಿದ್ದೋತು ಅಂತ ಹೇಳ್ತಾರೆ. ಆದ್ರೆ ಕಳ್ಸೋದು ಅಷ್ಟೇ ಕಷ್ಟ. ಇಲಾಖೆ ಪರ್ಮಿಷನ್ ಕೊಡೋದಿಲ್ಲ. ಸುಮಾರು 35 ಮರ ಈಗಾಗಲೇ ನಾವು ಇನ್ನೂ ಒಂದು ಹೊಣೆ ಯಾರು, ಅನಾಹುತ ಹೊಣೆ ಯಾರು? ಈಗ ಶಾಲೆ ಹತ್ರ ಗೇಟ್ ಹತ್ರ ಮಕ್ಕಳು ಬಂದು ನಿಂತ್ಕೊಳ್ತಾರೆ, ಅವಾಗಲೇ ಗಾಳಿ ಮಳೆ ಬಂದು ಮುರ್ಕೊಂಡು ಸಿಕ್ಕೊಳ್ಳೋದು, ಅದನ್ನ ಫೋಟೋ ತೆಗೆದು ಅವ್ರಿಗೆ ಸಮೇತವಾಗಿ ಮುಂಜಾಗ್ರತೆ ಕ್ರಮವಾಗಿ ಏನಾದ್ರು ಮಾಡಿ ಅಂತ ಅವ್ರಿಗೆ ಗಮನಕ್ಕೆ ತಂದಿದೆ. ಆದ್ರೆ ಅವರು ನಾವು ಮನೆ ಏನ್ ಮಾಡಿದ್ವಿ, ಈ ಮರ ಯಾರು ಕೇಳಲೇ ಇಲ್ಲ. ನಿರ್ವಹಣೆ ಸರ್, ಅದು ಮೇಲ್ಗಡೆ ಪೂರ ತಲೆ ದಿನೇ ಅದು ಮೇಲ್ಗಡೆ ಗೋಡ ಗಡ್ಡಾಗಿ ಬಂದಿಕ್ಕೆ ಹೇಳುದು, ಪೂರ ಒಂದೊಂದೇ ಜನರ ಮೈ ಮೇಲೆ ಕೊಡೋದು, ಅನಾಹುತ ಆಗ್ಬಿಡಿತು. ನಾವು ಏನ್ ಮಾಡಿ ನಾವು ಮಿಷನ್ ತರಿಸಿದ್ವಿ, ಕಟ್ ಮಾಡಿಸಿದ್ವಿ, ಹೊಳ್ಳಿ ಹೊರಿಸಿದ್ವಿ. ಕಡಿಕೆ ಅದನ್ನ ರೈತ ಪಾರಿಶ್ರಮ ಕಡಿಕೆ ಇಲ್ಲ, ನಮ್ಮ ರೈತ ಆಫೀಸಿಗೆ ಕೂಡ ನಾವೇ ತಂದ ಸರ್, ನಾವು ಅಪಾಯ ಆಗಿದ್ವಿ. ಸಾರ್ವಜನಿಕ ಹಿತದೃಷ್ಟಿಯಿಂದ ಅದನ್ನ ನಾವು ನೇರವಾಗಿ ಅದನ್ನ ಕಳ್ತನೆ ಮಾಡಿದ್ವಿ ಸರ್. ನಮ್ಮ ಬಗ್ಗೆ ಕ್ರಮ ತಗೊಳ್ಳೋದು ತಗೊಳ್ಳಿಲ್ಲ. ನಾವಂತೂ
ಯಾವುದೇ ಕಾರಣಕ್ಕೂ ನಾವು ಇಲಾಖೆ ನಾನು ರಾಜ್ಯಪಾಲ ಮಾಡ್ತೀನಿ, ನಾನು ಹಾಕೋದಿಲ್ಲ. ಇದನ್ನ ತಗೊಂಡಾಗ ಹಾಕಿದ್ರೆ ಹಾಕ್ಸಿದ್ರೆ ಅದು ಸೇರ್ಬಿಟ್ರೆ ಅದು ನಾವು ತಗೊಂಡು ಹೋಗಿ. ಆದ್ರೆ ಅಷ್ಟು ಸಹ ನಾವೇ ತಗೊಂಡು ಹಾಕ್ಬೇಕು ಅಂದ್ರೆ ಜೀವ ರಕ್ಷಣೆ ಮಾಡಕ್ಕೆ ನಾವು ಪ್ರಸ್ತಾವ ಮಾಡಿದ್ವಿ. ನಾವೇ ಮತ್ತೆ ಈಗ ಅನಾಮತ ಬರ ತಗ್ಸಕ್ ಹೋಗಿ ನಾವೇ ನಿಮ್ ಇಲಾಖೆ ಆಗ್ತಾರೆ. ಮತ್ತೆ ಇನ್ನೊಂದು ಈ ಶಾಲೆ ಹೆಸರು ಜಾಗ ಇಲ್ಲ. ಒಂದು ಅದು ಪಂಚಾಯತ್ ನಿರ್ಣಯ ಮಾಡಿ ನಾವು ಇಲ್ಲ ಇವರು ಏನಾಗಿದೆ ರುದ್ರಭೂಮಿ ದಾಖಲೆ ಬೇಕು. ಒಂದು ನಿಮ್ಮ ಗಮನಕ್ಕೆ ಸರ್ಕಾರಕ್ಕೆ ಮಾಡಿ ಅದೇ ತರ ಬರ್ತಾರೆ 2000 ಮಾಡಿದ್ರು. ಅದನ್ನ ಗಮನಕ್ಕೆ ತಂದಿದ್ದು ಬುನಾದಿ ಶಾಲೆ ಇದೆ. ಇದಕ್ಕೆ ದಾಖಲೆ ಇಲ್ಲ ಅಂತಂದ್ರೆ ನಮ್ಗೆ ಕಷ್ಟ ಆಗುತ್ತೆ. ದಾಖಲೆ ಸರ್ಕಾರ ಇಲಾಖೆ ಪಾಸ್ ಮಾಡ್ತಾರೆ. ಬಹಳ ವರ್ಷದಿಂದ ಇದು ಇದೆ. ದಾಖಲೆ ಬೇಕು. ಶಾಲೆ ಹೆಸರಲ್ಲಿ ದಾಖಲೆ ಇದ್ರೆ ಕಷ್ಟ ಆಗುತ್ತೆ. ಶಾಲೆಗೆ 1 ಎಕರೆ ಜಮೀನನ್ನು ದಾನ ಕೊಟ್ಟಿದ್ದಾರೆ. ಶಾಲೆಗೆ ಅದಕ್ಕೆ ಹೋಗೋದಕ್ಕೆ ಮೇನ್ ರೋಡಿಂದ ದಾರಿ ಬೇರೆ ಶಾಲೆ ಜಾಗದಲ್ಲಿ ಮೇನ್ ರೋಡ್ ನೋಡಬೇಕು ಅಂತ ನಾನು ಮಾಡಿ ನನಗೆ ಸುಸಂಸ್ಕೃತವಾಗಿ ಆ ಜಾಗ ಅದನ್ನು ಅಲ್ಲ ನಮ್ಮ ಜಾಗ ಐತಂತ ನಮಗೆ ಗೊತ್ತಿಲ್ಲ. ಅಕ್ರಮ ಆಗಿದೆ ಸರ್. ನಮ್ಮ ಸ್ವಾಧೀನದಲ್ಲಿದೆ. ಶಾಲೆ ಹೆಸರಲ್ಲಿ ಸ್ವಾಧೀನ ಬೇರೆ. ನಮ್ಮ ಜಾಗ ಐತಂತ ನಮಗೆ ಗೊತ್ತಿಲ್ಲ. ಅದನ್ನ ನಾವೇ ಮಾಡೋದನ್ನು ಸರ್ ಅಧಿಕಾರಿಗಳ ಗಮನಕ್ಕೆ ತಂದು ಅವರು ಅಧಿಕಾರಿಗಳು ಮಾಡಬೇಕು. ತಹಸೀಲ್ದಾರ್ ಬಗ್ಗೆ ನಾವು ಗಮನಕ್ಕೆ ಜವಾಬ್ದಾರಿ ತಂದಿದ್ದೀವಿ. ಯಾರೊಬ್ಬರು ಮಾಡ್ತಾರೆ. ಮೊದಲಿನ ತಹಸೀಲ್ದಾರ್ಗೂ ಕೊಟ್ಟಿದ್ವಿ, ಈಗಿನ ತಹಸೀಲ್ದಾರ್ಗೂ ಕೊಟ್ಟಿದ್ವಿ. ಈ ಆರೈಗಳಿಗೆ ಹಾಕಿರ್ತಾರೆ ಅವರು ಮತ್ತೆ ಆ ಎರಡು ಕೊಟ್ಟಿದ್ವಿ ಅಂತ ಕೊಟ್ಟರೆ ಅವರಿಗೆ ಯಾರು ಬಂದು ಏನು ಮಾಡಬೇಕು ಏನು ಮತ್ತೆ ಬೇರೆ ಏನಾದ್ರು ಹೇಳ್ಕೊಳ್ಳೋದಿದ್ರೆ ಅಮ್ಮ ಹೇಳ್ತಾರೆ ನೋಡಿ. ಈಗ ಅಮ್ಮ ಏನೋ ಹೇಳ್ತಿದ್ದಾರೆ. ಅಂಶಗಳಿದೆ ಎಲ್ಲ ಹೇಳಿದೀವಿ. ಹೇಳೋದಿದ್ರೆ ಹೇಳಿ ಇರ್ತದೆ. ಏನಾಗ್ತದೆ, ಈ ಸ್ಥಳೀಯ ಗೌಡ್ರ ಶಾಲೆ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ಬೆಳ್ಕೊಡೋದು ಅರಮನೆ ಹಳ್ಳದ ರಸ್ತೆ ನಾವು ಸಾಕಷ್ಟು ಮನೆ ಕೊಟ್ಟಿದ್ದೀವಿ. ನಾವು ಪಂಚಾಯತಿನೆಲ್ಲ ಏನು
ಮಾಡಬೇಕು, ಸ್ವಲ್ಪ ಏನಾದರೂ ಜಲ್ಲಿ ಹಾಕಬೇಕು. ಈಗ ಸುಂದರವಾದ ಒಂದು ರಸ್ತೆ ಆಗಬೇಕು ಹಳೆ ಮಕ್ಕಳಿಗೆ ಚಾರ್ ಹಾಕ್ಬೇಕಾದ್ರೆ ಅದು ಜಿಲ್ಲಾ ಪಂಚಾಯತ್ ಆಗಬೇಕು. ಇನ್ನು ಈ ಸರಿ ಹಾಕಿದ್ದಾರೆ, ಪ್ರತಿದಿನ ಕಳಿಸಿದ್ದಾರೆ. ಕಳಿಸಿದ್ರೆ ಅದೇನಾಗಿದೆ, ಕೆಲವು ಮಂಡ ಮುಂಡಗಳು ಬಿದ್ದಿದೆ. ಮತ್ತೆ ಅರಮನೆ ಹಳೆ ಇದೆ, ಆ ಕಡೆ ಒಂದು ಸೇತುವೆ ಮಾಡಿಸಿದ್ದೀವಿ ನಾವು ಕಳಿಸಿದ್ದೀವಿ. ಈ ಕಡೆ ಹೊಳೆಯಿಂದ ಆ ಕಡೆಗೆ ಅಂಗನವಾಡಿ ಟೀಚರ್ಗಳು ಮತ್ತೆ ಆ ಕಡೆ ಹೊಳೆಯಿಂದ ಆ ಕಡೆ ಬರ್ತಾರೆ, ಈ ಕಡೆ ಅದು ಸರಿ ಹೋಗ್ತದೆ. ಈ ಸರಿ ಕಳಿಸಿದ್ದಾರೆ. ಎರಡು ರಸ್ತೆಗಳು ಗೌಡ್ರು ಶಾಲೆಯಲ್ಲಿ ಈ ಸಂಘದ ಮನೆಯಲ್ಲಿ ಅರಮನೆ ಒಳಗೆ ರಸ್ತೆ, ಬೆಳಕೋಡ್ ರಸ್ತೆ, ಮತ್ತೆ ಇಲ್ಲಿ ಕೆಲವೊಂದು ಹಳ್ಳಿ ರಸ್ತೆಗಳಿದ್ದಾವೆ. ಶಾಲೆ ಮಕ್ಕಳ ಗ್ರಾಮ ಸಭೆ ಮಾಡ್ತಾರೆ ಸರ್, ಮಕ್ಕಳ ಗ್ರಾಮ ಸಭೆ ಮಾಡಿದಾಗ ನೀವು ಇಲಾಖೆ ನಿಮ್ಮ ಶಾಲೆ ಎಸ್ಟಿಎಂಸಿಂದ ನಿರ್ಣಯ ಮಾಡಿ ಇಂಥ ರಸ್ತೆಗಳ ಅವಶ್ಯಕತೆ ಇದೆ, ನಮ್ಮ ಇಂಥ ಮಕ್ಕಳು ಇಂಥ ಶಾಲೆಗೆ ಬರ್ತಾ ಇದ್ದಾರೆ, ಇಂಥ ರಸ್ತೆ ಅವಶ್ಯಕತೆ ಇದೆ, ಸುಸಜ್ಜಿತವಾದ ರಸ್ತೆ ಮಾಡ್ಕೊಂಡು ಅಂತೇಳಿ ನೀವು ಮಕ್ಕಳು ಬಾಯಿಯಿಂದ ಅದು ಬೆಳೆಸ್ತಕ್ಕಂಥ ವ್ಯವಸ್ಥೆ ಆಗಿದೆ. ಅದು ಮಕ್ಕಳಿಂದನೇ ರಸ್ತೆ ಆಗ್ಬೋದು ಸರ್. ಸರ್ಕಾರ ವರದಿ ಹೋಗ್ಬೋದು. ಈ ಹಳ್ಳಿ ರಸ್ತೆಗಳು ಏನಾಗ್ತದೆ ಗೊತ್ತಾ, ಹಳ್ಳಿ ರಸ್ತೆಗಳಾಗಿ ಉಳಿದಿರೋದು ಐದವು ರಸ್ತೆಗಳು ಮೇಲ್ದರ್ಜೆಗೆ ಏರಿಲ್ಲ. ಈಗ MLA ಗ್ರಾಂಟ್ ಹಾಕ್ಬೇಕಾದ್ರೆ ಅದು ರಸ್ತೆಗಳು ಮೇಲ್ದರ್ಜೆಗೆ ಏರಿಲ್ಲ ಹಳ್ಳಿ ರಸ್ತೆಗಳು. ಹಂಗಾಗಿ ಇವತ್ತು ಏನಾಗಿದೆ, ಹಳ್ಳಿ ರಸ್ತೆ ಮೊನ್ನೆ ಆದೊಂದು ರಸ್ತೆ ಭಾಳ ಕೆಸರಾಗೋದು ಅವೆಲ್ಲ ಹಾಕಿ ಜಾಡಿಸಿ ಒಂದಿಷ್ಟು ಓಡಾಟ ಮಾಡಿದ್ವಿ. ಜಲ್ಲಿ ಆಗಿದೆ, ಮಂಡ ಮುಂದೆ ಬಿದ್ದಿದ್ದಾರೆ. ಮಳೆಗಾಲದಲ್ಲಿ ವಯಸ್ಸಾದರು, ಶಾಲಾ ಮಕ್ಕಳು ಹೊಳೆ ಬಂದ್ಕೊಂಡು ಹೊರಟಂದ್ರೆ ಆ ಕಡೆಯಿಂದ ಬರೋಕ್ಕೆ ಆಗೋದಿಲ್ಲ. ಸೇತುವೆ ಅವಶ್ಯಕತೆ ಇದೆ ಮತ್ತು ರಸ್ತೆಗಳು ಅವಶ್ಯಕತೆ ಇದೆ. ನಾವು ಬೆಳಿಗ್ಗೆ ಸ್ವಲ್ಪ ಪ್ರಸ್ತಾಪ ಮಾಡಿದ್ವಿ, ಅದನ್ನು ಕೊಡಿದ್ವಿ. ಮುಂದಿನ ರಸ್ತೆಗಳು ಹಂತ ಆಗ್ತಾವೆ, ಒಂದೇ ಸರಿ ಆಗೋದಿಲ್ಲ. ಆದರೆ ಇನ್ನು ನಿಮ್ಮ ಶಾಲೆಗೆ ಬರ್ತಕ್ಕಂಥ ಯಾವ್ಯಾವ ರಸ್ತೆಗಳು ಅವಶ್ಯಕತೆ ಇದೆ ಮಕ್ಕಳು ಗ್ರಾಮ ನಿರ್ಣಯ ಮಾಡಿ ಕಳಿಸಿ ನಾವು ಫಾಲೋ ಮಾಡ್ತೀವಿ. ಮನೆ ಅರಮನೆ ಆಡಿದ್ದು ಸ್ವಲ್ಪ ಪರವಾಗಿತ್ತು. ಶಾಲೆಗೆ ಕಳಿಸ್ಬೇಕಾದ್ರೆ ಸರಿ ಮಾಡಿಕೊಟ್ಟು ಇಷ್ಟು ಕಳಿಸ್ತೀನಿ. ಇಲ್ಲ ಅಂದ್ರೆ ನಾವು ಏನು ಶಾಲೆ ಕಳಿಸ್ತೀವಿ ಆ ಕಡೆಯಿಂದ ಬಂದು ಕಡೆಗೆ ಇವರು ಅಧ್ಯಕ್ಷರಿಗೆ ಫೋನ್ ಮಾಡಿ ಅಧ್ಯಕ್ಷರಿಗೆ ಹೇಳಿ ಅದೇನೇನೋ ಮಾಡಿ ತಾನು ಒಂದಿಷ್ಟು ಹಣ ಅವರಿಗೆ ವ್ಯವಸ್ಥೆ ಮಾಡ್ಕೊಂಡು ಜೆಸಿಬಿ ಕಳಿಸ್ಕೊಂಡು ಅವರಿಗೆ ಬಿಟ್ಟು ಏನ್ ಮಾಡ್ತಿರ್ತಾರೆ ಮಾಡಿ ಮಕ್ಕಳು ಮತ್ತೆ ಶಾಲೆ ಕಳಿಸ್ತಿರ್ತಾರೆ. ಅವರಿಗೆ ಜೆಸಿಬಿ ಅವರಿಗೆ ಟ್ಯಾಕ್ಸಿ ಫೀಸ್ ತಗೊಂಡ್ಬಿಟ್ಟು ನಮ್ಗೆ ಕೊಟ್ಬಿಡ್ರಿ, ಇಲ್ಲ ಅಂದ್ರೆ ನೀವು ಬೆಂಗಳೂರು ಕರೆದು ನಮ್ಗೆ ರೋಡ್ ಸರಿ ಮಾಡಿಸ್ಕೊಡ್ತೀವಿ. ಪಂಚಾಯತ್ ವತಿಯಿಂದ ಮಾಡ್ಕೊಡ್ತೀವಿ. ಅಲ್ಲೊಂದು ಕಾಲ್ ತನಕ ಮಾಡಿದ್ದಾರೆ, ಅದು ಎಲ್ಲ ಕಡಿಮೆ ಐತಿ. ಸ್ಟಾಪ್ ಗಟ್ಟಿ ಇದೆ, ಅದಕ್ಕೆ ಸೇಫ್ಟಿ ಆ್ಯಕ್ಟ್ ಕಾರಣ ತಡೆಗೋಡೆ ಮಾಡಲಿ ವಾಲ್ ವಾಲ್ ಕಟ್ಟಿ ಅಂದಾಗ ಅದು ನೋಡೋದು ಮಕ್ಕಳು ಈ ಕಡೆ ದಾಟಂಗಿಲ್ಲ. ಆ ಕಡೆ ಏನು ಜಾಗ ಅಲ್ಲ ಅದು ಮಾಡೋದು ಸಮಸ್ಯೆ. ಈಗ ಶಾಲಾ ಕ್ಷೇತ್ರಬದ್ಧ ಯೋಜನೆಯಲ್ಲಿ ಕೆಲವು ಹಿಂದೆ ಸ್ಥಳೀಯ ಸರ್ಕಾರ ಸ್ಥಳೀಯ ಸರ್ಕಾರ ಅದನ್ನು ಒಂದು ಸೇತುವೆ ಮಾಡಿಸಿದ್ವಿ ನಾವು. ಈಗ 63 ಲಕ್ಷ ಇಟ್ಟು ಕಡಿಮೆ ಒಂದು 16 ಅಡಿ ಸೇತುವೆ ಒಂದು ಸೇತುವೆ ಮಾಡಿಸಿ ಇನ್ನೊಂದು ಸೇತುವೆ ಅವಶ್ಯಕತೆ ಇದೆ. ಈ ಭಾಗದಲ್ಲೂ ಒಂದು ಸೇತುವೆ ಅವಶ್ಯಕತೆ ಇದೆ. ಇದುವರೆಗೂ ಸಾಮಾಜಿಕ ಸಮಿತಿ ಇದುವರೆಗೂ ಸಾಮಾಜಿಕ ಪರಿಶೋಧನಾ ಸಮಿತಿ ವತಿಯಿಂದ 2 ದಿನಗಳಲ್ಲಿ ಸಾಕಷ್ಟು ಮಾಹಿತಿಯನ್ನ ತೆಗೆದುಕೊಂಡು 3ನೇ ದಿನದಲ್ಲಿ ಪೋಷಕರ ಜೊತೆ ಮತ್ತು ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದಾರೆ. ಸಾಕಷ್ಟು ವಿಚಾರಗಳನ್ನ ಚರ್ಚೆ ಆದ ನಂತರ ಕೆಲವು ಮಾಹಿತಿಗಳನ್ನು ಬರೆದುಕೊಂಡು ಸರ್ಕಾರಕ್ಕೆ ಅದನ್ನು ಕೊಡ್ತೇವೆ. ಸಮಸ್ಯೆಗಳನ್ನು ಆದಷ್ಟು ಬೇಗ ಪರಿಹಾರ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಪೋಷಕರು ಆಗಮಿಸಿದ್ದೀರಿ, ನಿಮ್ಮ ಇಲಾಖಾ ಅಧಿಕಾರಿಗಳು, ಎಸ್ಟಿಎಂಸಿ ಅಧ್ಯಕ್ಷರು, ಎಲ್ಲರೂ ಸಹ ಆಗಮಿಸಿದ್ದೀರಿ. ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನನ್ನ ಹೇಳ್ತಾ ಸಾಯ್ತೇನೆ.